ಓಂ ರುಚೋ ಅಕ್ಷರೇ ಪರಮೇ ವ್ಯೋಮನ್ಯಸ್ಮಿನ್ ದೇವಾ ಅಧಿವಿಶ್ವೇ ನಿಷೇದುಃ ಯಸ್ತನ್ನ ವೇದ ಕಿಂ ಋಚಾ ಕರಿಷ್ಯತಿ ಯ ಇತ್ತದ್ವಿದುಸ್ತ ಇಮೇ ಸಮಾಸತೆ. ಸರ್ವೇಭ್ಯೋ ನಮಃ. ಸಾಹಿತ್ಯ ಪ್ರಕಾಶನ ಹುಬ್ಬಳ್ಳಿ ನಮ್ಮ ನಾಡಿನ ಪ್ರಖ್ಯಾತವಾದ ಪ್ರತಿಷ್ಠಿತವಾದ ಪ್ರಕಾಶನ ಸಂಸ್ಥೆಗಳಲ್ಲಿ ಒಂದು. ಅವರು ಆಯೋಜಿಸುತ್ತಿರುವ ಒಂದು ವಿನೂತನವಾದ ಪುಸ್ತಕದ ಲೋಕಾರ್ಪಣ ಸಮಾರಂಭ ಮತ್ತು ಆ ಪುಸ್ತಕವನ್ನು ಕುರಿತ ಉಪನ್ಯಾಸವನ್ನು ಆಲಿಸುವುದಕ್ಕಾಗಿ ನಾವೆಲ್ಲರೂ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ನೆರೆದಿದ್ದೇವೆ. ಈ ಪುಸ್ತಕದ ಲೇಖಕರು ಡಾಕ್ಟರ್ ಅಜಕ್ಕಳ ಗಿರೀಶ ಭಟ್ಟರು. ಬಹುವಚನಕ್ಕೊಂದೇ ತತ್ವ ಎಂಬ ಬಹಳ ವಿನೂತನವಾದ ಪುಸ್ತಕ. ಸಭೆಯಲ್ಲಿ ಈ ಹೊತ್ತು ಗ್ರಂಥವನ್ನು ಲೋಕಾರ್ಪಣೆ ಮಾಡುವುದಕ್ಕಾಗಿ ನಾಡೋಜ ಡಾಕ್ಟರ್ ಎಸ್.ಆರ್. ರಾಮಸ್ವಾಮಿಗಳು ಉಪಸ್ಥಿತರಿದ್ದಾರೆ. ಪುಸ್ತಕವನ್ನು ಕುರಿತು ಮಾತನಾಡುವುದಕ್ಕಾಗಿ ಶತಾವಧಾನಿ ಡಾಕ್ಟರ್ ಆರ್. ಗಣೇಶ್ ಅವರು ಬಂದಿದ್ದಾರೆ. ಸಾಹಿತ್ಯ ಪ್ರಕಾಶನದ ರೂವಾರಿಗಳಾದ ಶ್ರೀ ಎಂ.ಎ. ಸುಬ್ರಹ್ಮಣ್ಯ ಅವರು ಉಪಸ್ಥಿತರಿದ್ದಾರೆ. ಸಭೆಯಲ್ಲಿ ಅನೇಕ ಶ್ರೋತೃಗಳು, ತಿಳಿದವರು, ಕನ್ನಡ ಸಾಹಿತ್ಯದಲ್ಲಿ ಹಲವು ಕಾಲದಿಂದ ಬದ್ಧಾದರರಾಗಿರುವಂತಹ ಅನೇಕ ಮಹನೀಯರೆಲ್ಲರೂ ಉಪಸ್ಥಿತರಿದ್ದೀರಿ. ಈ ಒಂದು ಸಭೆಗೆ ಸ್ವಾಗತವನ್ನು ಕೋರುವುದಕ್ಕೆ ಸಾಹಿತ್ಯ ಪ್ರಕಾಶನದ ಶ್ರೀ ಸುಬ್ರಹ್ಮಣ್ಯ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಹಿರಿಯರೇ ಹಾಗೂ ವಿದ್ವಾಂಸರ, ಸಭಾಂಗಣದಲ್ಲಿ ನೆರೆದ ಎಲ್ಲ ಸಾಹಿತ್ಯ ಪ್ರೇಮಿಗಳೇ, ಸಾಹಿತ್ಯ ಪ್ರಕಾಶನ ಹುಬ್ಬಳ್ಳಿ ಇದೊಂದು ಪುಟ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕಾರಣ ಇಷ್ಟೇ, ಅಜಕ್ಕಳ ಗಿರೀಶ್ ಭಟ್ರ ಬಹುವಚನಕ್ಕೊಂದೇ ತತ್ವ, ಏಕತ್ವ ಅನೇಕತ್ವಗಳ ಹಿಂದುತ್ವ ಅಂಥೇಳಿ ಭಾಳ ಗಂಭೀರ ಚರ್ಚೆಗೆ ಒಡ್ಡಿರುವ ಪುಸ್ತಕ ಅದು. ಇದನ್ನು ಮೊದಲು ಸುಮಾರು ಒಂದು 8-10 ತಿಂಗಳ ಹಿಂದೆ ಓದಿದವರು ಎಸ್.ಎಲ್. ಭೈರಪ್ಪನವರು. ಅವರು ಓದಿದ ತಕ್ಷಣವೇ ಪೂರ್ತಿಯಾಗಿ ಏನು ಓದಿರಲಿಲ್ಲ. ಅವರು ಅಲ್ಲಲ್ಲಿ ಓದಿದ ತಕ್ಷಣ ನನಗೆ ಫೋನ್ ಮಾಡಿದರು, ಇದೊಂದು ಬಹಳ ಒಳ್ಳೆಯ ಪುಸ್ತಕ ಕನ್ನಡಕ್ಕೆ ತರ್ತಾ ಇದ್ದಾರೆ, ಅಜಕ್ಕಳ ಗಿರೀಶ್ ಭಟ್ರು ಬರೆದಿದ್ದಾರೆ, ಅದನ್ನು ನೀನು ಆದಷ್ಟು ಬೇಗ ಪ್ರಕಟ ಮಾಡಬೇಕು, ತಡ ಮಾಡಬಾರ್ದು, ಪ್ರಕಟ ಮಾಡಿ ಸುಮ್ಮನೆ ಇದ್ಬಿಡ್ಬೇಡ, ಏನೋ ಮಾರ್ಕೆಟಿಂಗ್ ಅಂತ ಮಾಡಬೇಡ, ಬೇರೆ ಬೇರೆ ಊರುಗಳಲ್ಲಿ ಅದನ್ನು ಬಿಡುಗಡೆ ಮತ್ತು ಆ ಪುಸ್ತಕದ ಬಗ್ಗೆ ಚರ್ಚೆ ಸಂವಾದ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾವ, ಹೆಚ್ಚು ಜನಕ್ಕೆ ತಲುಪಬೇಕದು ಅಂತ ಭೈರಪ್ಪನವ್ರು ಹೇಳಿದರು. ಭೈರಪ್ಪನವರು ಆಗ ಹೇಳ್ತಾ ಫೋನ್ ಬಂದಾಗಲೇ ಅಜಕ್ಕಳ ಗಿರೀಶ್ ಭಟ್ರದ್ದು ಫೋನ್ ಬರ್ತಲೇ ಇತ್ತು ಹಿಂದೆ. ನಾನು ಹೇಳಿದೆ, ಈಗ ತಾನೇ ಭೈರಪ್ಪನವ್ರು ಹೇಳಿದ್ರು. ಅಷ್ಟರಲ್ಲ ಆಗಲೇ ಹೇಳಿಬಿಟ್ರು ಅವರು ಅಂತ ಹೇಳಿದರು. ಹೌದು ಹೇಳಿದ್ದಾರೆ, ಅದು ಮಾಡಿ ಸರ್ ಪುಸ್ತಕ, ನಾನು ಪ್ರಕಟ ಮಾಡಿ ಭೈರಪ್ಪನವ್ರು ಹೇಳಿದ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿದೆ. ಹಾಗೆ ಈ ಪುಸ್ತಕ ಮುಂದೆ ಅವರು ಹೇಳಿದ್ದಾಗ ಅದೊಂದು 80-90 ಪುಟಗಳಾಗ್ಬೋದು ಅಂದರು. ಅದು ಈಗ 160-70 ಪುಟಗಳಾಗಿದೆ. ಮೊದಲು ಹುಬ್ಬಳ್ಳಿಯಲ್ಲಿ ಈ ಪುಸ್ತಕ ಬಿಡುಗಡೆ ಮತ್ತು ಇದರ ಬಗ್ಗೆ ಸಂವಾದ ಕಾರ್ಯಕ್ರಮ ಆಗಿತ್ತು. ಬಾಬು ಕೃಷ್ಣಮೂರ್ತಿಗಳು ಬಂದಿದ್ದರು. ಹುಬ್ಬಳ್ಳಿ ಒಬ್ಬ ಗಂಭೀರ ಚಿಂತಕ ಕಿರಣ್ ರಾಮ್ ಈ ಪುಸ್ತಕದ ಬಗ್ಗೆ ಮಾತಾಡಿದರು. ಬಹಳ ಗಂಭೀರವಾಗಿ ಮಾತಾಡಿದರು ಅವರು. ಧರ್ಮ, ಇತಿಹಾಸ, ಸಂಸ್ಕೃತಿ, ಸಂವಿಧಾನ, ಪರಂಪರೆ ಈ ಎಲ್ಲ ವಿಷಯಗಳನ್ನು ಈ ಪುಸ್ತಕದಲ್ಲಿ ಅವರು ಚರ್ಚೆಗೊಂಡಿದ್ದಾರೆ. ಇತ್ತೀಚೆಗೆ ಪತ್ರಿಕೆಗಳಲ್ಲಿ ನಾವು ನೋಡಿದ್ರೆ ಇವುಗಳ ಬಗ್ಗೆ, ನಮ್ಮ ಸಂವಿಧಾನದ ಬಗ್ಗೆ ಎಷ್ಟೆಲ್ಲ ಜನಗಳು ಏನೆಲ್ಲ ಮಾತಾಡ್ತಲೇ ಇರ್ತಾರೆ. ಅವ್ರ ಬ್ಯಾಕ್ಗ್ರೌಂಡ್ ನೋಡಿದ್ರೆ ತುಂಬ ದುಃಖ ಆಗತ್ತೆ. ಏನೂ ಗೊತ್ತಿಲ್ಲದೆ ಎಷ್ಟೆಲ್ಲ ಮಾತಾಡೋವಂಥವ್ರು, ಅವರು ರಾಜಕಾರಣಿಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು, ಎಲ್ಲರೂ ಮಾತಾಡ್ತಾರೆ. ಆದರೆ ಯಾರೂ ಗಂಭೀರವಾಗಿ ಆ ಕುರಿತಾದ ಪುಸ್ತಕಗಳನ್ನ ಓದಿರೋದಿಲ್ಲ. ಇಲ್ಲಿ ಅವರು ತುಂಬ ಗಂಭೀರವಾಗಿ ಚರ್ಚೆ ಮಾಡಿ ಆ ಹಿನ್ನೆಲೆಯಲ್ಲಿರುವ ಎಲ್ಲ ಸಂಗತಿಗಳನ್ನು ನಮಗೆ ತಿಳಿಸ್ಕೊಡ್ತಾರೆ ಅಜಕ್ಕಳ ಗಿರೀಶ್ ಭಟ್ರು. ಇದರ 2ನೇ ಕಾರ್ಯಕ್ರಮ ನಾವು ಮೈಸೂರಲ್ಲಿ ಮಾಡಿದ್ವಿ. ಅಲ್ಲಿ ಭೈರಪ್ಪನವರೇ ಬಂದಿದ್ದರು. ಭೈರಪ್ಪನವರೇ ಈ ಪುಸ್ತಕ ಮೈಸೂರಲ್ಲಿ ಬಿಡುಗಡೆ ಮಾಡಿ ರೋಹಿತ್ ಚಕ್ರತೀರ್ಥ ಈ ಪುಸ್ತಕದ ಬಗ್ಗೆ ಈ ಹಿನ್ನೆಲೆ ಒಳಗೆ ಮಾತಾಡಿದ್ರೆ ಭೈರಪ್ಪನವರು ತುಂಬ ಸೊಗಸಾಗಿ ಮಾತಾಡಿದರು. ಅವ್ರು ಹೇಳಿದ್ರು, ಅವ್ರಿಗೆ ನನಗೆ ಇತ್ತೀಚೆಗೆ ಸ್ವಲ್ಪ ಮರುವಾಗತ್ತೆ, ಏನೇನೋ ಮಾತಾಡ್ಬಿಡ್ತೀನೋ ಏನೋ, ಆದರೆ ಇವತ್ತು ಮಾತ್ರ ನಾನು ಈ ಪುಸ್ತಕವನ್ನು ಓದಿ ನೋಟ್ಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಬಹಳ ಸೊಗಸಾಗಿ ಮಾತಾಡಿದ್ರು. ಸುಮಾರು 1/2-3 ಗಂಟೆ. ಅಂದರೆ ಈ ಥರದ ಎಲ್ಲ ಜನರಿಗೂ ಇದೊಂದು ಹೊಸ ಚಿಂತನೆಗೊಡ್ತಾ ಇದೆ. ಮತ್ತು ಬೆಂಗಳೂರಿನಲ್ಲಿ ಹಿರಿಯರಾದ ಶ್ರೀ ಎಸ್.ಆರ್. ರಾಮಸ್ವಾಮಿಯವರ ಅಮೃತ ಹಸ್ತದಿಂದ ಈ ಪುಸ್ತಕ ಇಲ್ಲಿ ಬಿಡುಗಡೆ ಆಗ್ತಾಯಿದೆ. ಅವರು ನಾನು ತುಂಬ ಗೌರವದಿಂದ ಈ ಕಾರ್ಯಕ್ರಮಕ್ಕೆ
ಬರಮಾಡ್ಕೊಳ್ತಾ ಇದ್ದೀನಿ. SR ರಾಮಸ್ವಾಮಿ ಅವರು. ನಮಸ್ಕಾರ. ಬಹಳ ಸಂತೋಷದ ಸಂಗತಿ ಅಂತಂದರೆ ಆ ಪುಸ್ತಕ ಬಂದ ತಕ್ಷಣವೇ ಓದಿದವರ ಪೈಕಿ ನಮ್ಮ ಶತಾವಧಾನಿ R ಗಣೇಶ್ ಅವರು ಕೂಡ ಒಬ್ಬರು. ಅವರು ಓದಿ ಆಗಲೇ ಮೆಚ್ಚಿದ್ರು, ತುಂಬ ಚೆನ್ನಾಗಿದೆ ಪುಸ್ತಕ ಇದು ಅಂತ. ಭಾಳ ಜನ ಹೇಳ್ತಾರೆ ಅಜಕ್ಕಳ ಗಿರೀಶ್ ಭಟ್ರು ಏನೇ ಬರೆದ್ರು ಜಾಳಾಗಿ ಬರೆಯಲ್ಲ, ಅದು ತುಂಬ ಗಾಂಭೀರ್ಯದಿಂದಲೇ ಅವರು ಬರೀತಾರೆ ಅಂತ ಶತಾವಧಾನಿಗಳು ಈ ಪುಸ್ತಕವನ್ನು ಮೆಚ್ಕೊಂಡಿದ್ದರು. ಇವತ್ತು ಈ ಪುಸ್ತಕದ ಕುರಿತು ಮಾತಾಡಲು ನಮ್ಮ ಪ್ರೀತಿಯ ಹೆಮ್ಮೆಯ ಡಾಕ್ಟರ್ ಶತಾವಧಾನಿ R ಗಣೇಶ್ ಅವರು ಬಂದಿದ್ದಾರೆ. ಅವರು ನಾನು ತುಂಬ ಪ್ರೀತಿಯಿಂದ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಲೇಖಕರು, ಇವತ್ತಿನ ಕಾರ್ಯಕ್ರಮದ ಹೀರೋ ಅಜಕ್ಕಳ ಗಿರೀಶ್ ಭಟ್ರು ಬಂದಿದ್ದಾರೆ. ಅವರು ಪುಸ್ತಕ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅವರನ್ನು ಕೂಡ ನಾನು ತುಂಬ ಪ್ರೀತಿಯಿಂದ ಸಾಹಿತ್ಯ ಪ್ರಕಾಶದ ಪರವಾಗಿ ಬರಮಾಡ್ಕೊಳ್ತಾ ಇದ್ದೇನೆ. ಹಾಗೆ ತಾವೆಲ್ಲ ಚಿಂತಕರು, ಪ್ರಾಜ್ಞರು, ಹೃದಯ ಸಂಪನ್ನರು ಇಲ್ಲಿ ನೆರೆದಿದ್ದೀರಿ. ಈ ಭಾನುವಾರದ ಬೆಳಗಿನ ಹೊತ್ತು ಕೂಡ ಸುಮಾರಾಗಿ ದೊಡ್ಡ ಸಂಖ್ಯೆ ಅನ್ಬೋದು. ಒಂದು 50 ಜನ ಬಂದರೆ 5,000 ಜನ ಬಂದ ಹಾಗೆ ಈ ಪುಸ್ತಕ ಬಿಡುಗಡೆಗೆ ತಾವೆಲ್ಲ ಸೇರಿದ್ದೀರಿ. ತಮ್ಮೆಲ್ಲರನ್ನು ನಾನು ತುಂಬ ಗೌರವದಿಂದ, ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ. ನಮಸ್ಕಾರ. ಗಣ್ಯರೆಲ್ಲರನ್ನು ಸಭೆಗೆ ಸ್ವಾಗತಿಸಿದ ಶ್ರೀ M.A. ಸುಬ್ರಹ್ಮಣ್ಯ ಅವರಿಗೆ ಧನ್ಯವಾದಗಳು. ಈ ಪುಸ್ತಕದ ಒಂದು ವೈಶಿಷ್ಟ್ಯ ಬಹುಮುಖಿಯಾದದ್ದು. ಅದರ ಹಿನ್ನೆಲೆಯನ್ನು ಸುಬ್ರಹ್ಮಣ್ಯ ಅವರೇ ವಿವರಿಸಿದರು. ಏನಂದರೆ, ಈ ಹೊತ್ತು ಸಮಾಜವನ್ನು ಕುರಿತು, ಇತಿಹಾಸವನ್ನು, ಧಾರ್ಮಿಕ ಆಚರಣೆಗಳನ್ನು, ಮತಕ್ಕೆ ಸಂಬಂಧಿಸಿದ ಸಂಗತಿಗಳನ್ನು ಕುರಿತು ಚರ್ಚೆ ಮಾಡ್ತಿರಬೇಕಾದ್ರೆ 2 ಪ್ರಮುಖವಾದ ಧಾರೆಗಳು ನಮ್ಮಲ್ಲಿ ಕಾಣುತ್ತವೆ. ಒಂದು, ಭಾವನಾತ್ಮಕವಾಗಿ ಎಲ್ಲ ಒಂದು ಸಂಗತಿಗಳಿಗೂ ಸ್ಪಂದಿಸುವಂತಹ ಒಂದು ಮನೋವೃತ್ತಿ ನಮ್ಮಲ್ಲಿ ಅದು ಹೇಗೋ ಬೆಳೆದು ಬಿಟ್ಟಿದೆ. ನಾವು ಯಾವ ನಂಬಿಕೆಗಳನ್ನು, ಶ್ರದ್ಧೆಗಳನ್ನು ಇರಿಸಿಕೊಂಡಿರ್ತೀವೋ ಅದಕ್ಕೆ ವಿರುದ್ಧವಾಗಿ ಯಾರು ಒಂದು ಮಾತನ್ನಾಡಿದ್ರೂ ತತ್ಕ್ಷಣದಲ್ಲಿ ಭಾವನಾತ್ಮಕವಾಗಿ ಸ್ಪಂದಿಸುವುದು ಅಂತ ಒಂದು ಪರಿಪಾಟಿ ಆಗಿದೆ. ಇದು ಮಾನವರಿಗೆ ಸಹಜವಾದಂತಹ ಒಂದು ಪ್ರತಿಕ್ರಿಯೆಯೇ ಸರಿ. ಆದರೆ ಆ ಒಂದು ಭಾವನಾತ್ಮಕ ಪ್ರತಿಕ್ರಿಯೆ ಬೌದ್ಧಿಕ ಅಧಿಷ್ಠಾನದ ಬಲದಿಂದ ರೂಪುಗೊಂಡಾಗ ಅದು ಹೆಚ್ಚು ಸಾರ್ವಕಾಲಿಕವಾಗುತ್ತೆ ಮತ್ತು ಅದಕ್ಕೆ ಯಾರೂ ಕೂಡ ಪ್ರತ್ಯಾಖ್ಯಾನ ಮಾಡುವುದಕ್ಕೆ ಆಗದಿರುವಂತಹ ಒಂದು ಬಲವೂ ಕೂಡ ಏರ್ಪಡುತ್ತೆ ಎಂಬ ಒಂದು ಹಿನ್ನೆಲೆಯಲ್ಲಿ ಡಾಕ್ಟರ್ ಅಜಕ್ಕಳ ಗಿರೀಶ್ ಭಟ್ಟರು ಆ ಒಂದು ಬೌದ್ಧಿಕ ಬದ್ಧತೆಯನ್ನು ಉಳಿಸಿಕೊಂಡೇ ಅವರು ಯಾವುದನ್ನು ಪೊಲೆಮಿಕ್ಸ್ ಅಂತ ಹೇಳ್ತಾ ಇರಲ್ಲ, ಆ ವಾದ ಉಪವಾದಗಳನ್ನು ಬಹಳ ತತ್ವ ನಿಷ್ಕರ್ಷೆಯಿಂದ ಬೆಳೆಸಿದ್ದಾರೆ. ಮತ್ತು ಪುಸ್ತಕವನ್ನು ಹೆಚ್ಚು ಬೆಳೆಸಿಬಿಟ್ರೆ ಯಾರೂ ಕೂಡ ಓದುವುದಕ್ಕಾಗೋದಿಲ್ಲ. ಈ ಪುಸ್ತಕ ಎಲ್ಲ ಸಾಮಾನ್ಯ ಜನರೂ ಓದಬೇಕು ಅಂತ, ಬರಿಯ ಒಂದು ಅಕಾಡೆಮಿಕ್ ವಲಯಗಳಲ್ಲಿ ಆ ಒಂದು ಪರಿಭಾಷೆಯಲ್ಲಿ ಸಲ್ಲುವಂತಹ ಪುಸ್ತಕ ಬರೆದ್ರೆ ಅದಕ್ಕೆ ಅದರದ್ದೇ ಆದ ಒಂದು ಆಯಾಮ ಇರುತ್ತೆ. ಆದರೆ ಆ ಅಕಾಡೆಮಿಕ್ ರಿಗರ್ ಅದನ್ನು ಬಿಟ್ಟು ಕೊಡದಿರಾ ಸಾಮಾನ್ಯ ಜನರಿಗೂ ತಲುಪುವಂತೆ ಒಂದು ಸೈಜಬಲ್ ಕ್ವಾಂಟಿಟಿಯಲ್ಲಿ ಬರುವಂಥದ್ದು ಅಜಕ್ಕಳ ಗಿರೀಶ್ ಭಟ್ರಿಗೆ ಬಹಳ ಸಿದ್ಧವಾಗಿರುವಂತಹ ಒಂದು ಕಥನ ಕೌಶಲ. ಇಷ್ಟು ಒಳ್ಳೆಯ ಪುಸ್ತಕವನ್ನು ಕುರಿತು ಆ ಒಂದು ಪ್ರಕಾಶನ ಮಾಡಿರುವಂತಹ ಸುಬ್ರಹ್ಮಣ್ಯ ಅವರಿಗೆ ನಾವೆಲ್ಲರೂ ಬಹಳ ಕೃತಜ್ಞರಾಗಿರಬೇಕಾಗಿದೆ. ಇದೀಗ ನಾವೆಲ್ಲರೂ ಎದುರು ನೋಡ್ತಾ ಇರುವಂತಹ ಒಂದು ಕ್ಷಣ ಪುಸ್ತಕದ ಲೋಕಾರ್ಪಣಾ ಕಾರ್ಯಕ್ರಮ. ಇದನ್ನು ನಡೆಸಿಕೊಡ್ಬೇಕು ಅಂತ ಆದರಣೀಯ SR ರಾಮಸ್ವಾಮಿ ಅವರನ್ನು ಕೇಳಿಕೊಳ್ತೀನಿ. ಗ್ರಂಥ ಲೋಕಾರ್ಪಣದ ಕಲಾಪವನ್ನು ನಡೆಸಿಕೊಟ್ಟಂತಹ ಹಿರಿಯರಾದ ನಾಡೋಜ SR ರಾಮಸ್ವಾಮಿಗಳಿಗೆ ಧನ್ಯವಾದಗಳು. ರಾಮಸ್ವಾಮಿಗಳ ಒಂದು ಕೈಯಿಂದ ಈ ಪುಸ್ತಕ ಲೋಕಾರ್ಪಿತವಾಗಿರುವುದು ಬಹಳ ಅರ್ಥಪೂರ್ಣವಾಗಿದೆ. ಈಗಷ್ಟೇ ಸುಬ್ರಹ್ಮಣ್ಯ ಅವರು ಹೇಳಿದ್ರು, ಅನೇಕ ರಾಜ್ಯದ ಪ್ರದೇಶಗಳಲ್ಲಿ ಈ ಪುಸ್ತಕ ಲೋಕಾರ್ಪಿತವಾಗ್ತಾ ಇದೆ, ಅದನ್ನು ಕುರಿತು ಚರ್ಚೆಗಳೇ ನಡೀತಾ ಇದೆ ಅಂತ. ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲದೆ ಇಡೀ ರಾಜ್ಯದ ಮಟ್ಟದಲ್ಲಿ, ರಾಷ್ಟ್ರದ ಸ್ತರದಲ್ಲಿ ಅಂತಲೇ ಹೇಳಬೇಕು, ಅನೇಕ ದಶಕಗಳಿಂದ ಈ ಬೌದ್ಧಿಕ ಅಪಸವ್ಯಗಳನ್ನು ಮತ್ತು ಸಮಾಜದ ವಿಘಟಕ ಶಕ್ತಿಗಳ ವಿರುದ್ಧ ಒಂದು ವಸ್ತುನಿಷ್ಠವಾದ ಪರಿಪ್ರೇಕ್ಷ್ಯದಿಂದ ಅವಲೋಕನ ಮಾಡಿಕೊಂಡು ಬರ್ತಾ ಇರೋರು ರಾಷ್ಟ್ರೋತ್ಥಾನ ಸಾಹಿತ್ಯದ ಗೌರವ ಪ್ರಧಾನ ಸಂಪಾದಕರು, ಉತ್ಥಾನದ ಪ್ರಧಾನ ಸಂಪಾದಕರು ಆದಂತಹ ನಾಡೋಜ SR ರಾಮಸ್ವಾಮಿಗಳು. ತಮಗೆಲ್ಲರಿಗೂ ತಿಳಿದೇ ಇದೆ, ಅವರು ತಮ್ಮ ಜೀವನದ ಉದ್ದಕ್ಕೂ ಯಾವ ಒಂದು ನಿಲುವನ್ನು ಎತ್ತಿ ಹಿಡಿಯುತ್ತಾ ಬಂದಿದ್ದಾರೋ ಅದು ಬಹಳ ಸಾರವಂತವಾದ ರೂಪದಲ್ಲಿ ಈ ಪುಸ್ತಕದಲ್ಲಿ ನಿಕ್ಷೇಪಗೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹೀಗೆ ಅಜಕ್ಕಳ ಗಿರೀಶ್ ಭಟ್ರು ರಾಮಸ್ವಾಮಿಗಳಿಗೂ ಕೂಡ ಬಹಳ
ಇಷ್ಟವಾಗುವಲ್ಲ ಉಪಾದೇಯವಾಗಬಲ್ಲ ತತ್ವಗಳನ್ನೇ ಬರೆದಿದ್ದಾರೆ ಮತ್ತು ಅಂತಹ ಪುಸ್ತಕವನ್ನು ಲೋಕಾರ್ಪಣೆ ಮಾಡೋದು ರಾಮಸ್ವಾಮಿಗಳ ಕೈಯಿಂದನೇ ಆಗಿದೆ ಎನ್ನುವುದು ಬಹಳ ವಿಶೇಷವಾದ ಯೋಗಾಯೋಗ. ಹೀಗಾಗಿ ಈ ಲೋಕಾರ್ಪಣಾ ಸಮಾರಂಭವನ್ನು ನಡೆಸಿಕೊಟ್ಟ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇದೀಗ ಪುಸ್ತಕವನ್ನು ಕುರಿತು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಮಾತನಾಡೋರಿದ್ದಾರೆ. ಗಣೇಶ್ ಅವರು ಕೂಡ ಈ ಪುಸ್ತಕವನ್ನು ಕುರಿತು ಮಾತನಾಡುವುದಕ್ಕೆ ತಮಗೆಲ್ಲರಿಗೂ ತಿಳಿದೇ ಇದೆ. ಈ ಒಂದು ವೇದಿಕೆಯಲ್ಲಿಯೇ ಭಾರತೀಯ ಸಂಸ್ಕೃತಿಯ ಮೂಲತತ್ವಗಳು ಮುಂತಾದ ದೀರ್ಘವಾದ ಪ್ರವಚನ ಸರಣಿಗಳಿಂದ ಮೊದಲುಗೊಂಡು ಆಗೀಗ ಏರ್ಪಡುವಂತಹ ಬೇರೆ ಬೇರೆ ವಾದಗಳು, ಉಪವಾದಗಳು, ಸಾಮಾಜಿಕ ಪ್ರಶ್ನೆಗಳು ಅದನ್ನು ಕುರಿತಂತೆಯೂ ಅವರು ಸ್ಪಂದನೆಯನ್ನು ನೀಡುತ್ತಲೇ ಬಂದಿದ್ದಾರೆ. ಗಣೇಶ್ ಅವರ ಮಾತುಗಳಲ್ಲಿ ಯಾವ ರೀತಿಯ ಒಂದು ತತ್ವದ ನಿಷ್ಕರ್ಷೆ ಮತ್ತು ತಾರ್ಕಿಕವಾದ ಪ್ರತಿಪಾದನಾ ಕೌಶಲ ಎಲ್ಲ ಇರುವುದನ್ನು ನಾವೆಲ್ಲರೂ ಪ್ರತ್ಯಕ್ಷದರ್ಶಿಗಳಾಗಿ ಕಂಡುಕೊಂಡೇ ಬಂದಿದ್ದೇವೆ. ಮತ್ತು ಈ ಪುಸ್ತಕದಲ್ಲಿ ಇರುವಂತಹ ಅನೇಕ ಸಂಗತಿಗಳು ಅವರ ಮನಸ್ಸಿಗೂ ಬಹಳ ಹತ್ತಿರವಾದಂಥವು. ಹೀಗೆ ಆ ಪುಸ್ತಕವನ್ನು ಕುರಿತು ಮಾತನಾಡುತ್ತಿರುವಂತಹ ಗಣೇಶ್ ಅವ್ರಿಗೂ ಕೂಡ ಬಹಳ ಸಮಯೋಚಿತ್ಯ, ಪ್ರಸಂಗೋಚಿತ್ಯ ಎಲ್ಲವೂ ಇದೆ ಅಂತ ಭಾವಿಸಿ ಆ ಪುಸ್ತಕವನ್ನು ನಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಕ್ಷಮಿಸಬೇಕು, ಸ್ವಲ್ಪ ದೀರ್ಘಕಾಲ ಮಾತಾಡಬೇಕಾಗಿದ್ದರಿಂದ ನಿಂತು ಮಾತಾಡುವ ಶಕ್ತಿ ಇಲ್ಲ, ಅದಕ್ಕಾಗಿ ಕೂತು ಮಾತಾಡ್ತಾ ಇದ್ದೀನಿ ನಿತ್ಯದ ಪ್ರವಚನದ ರೀತಿಯಲ್ಲಿ. ನನಗೆ ಹಲವು ವರ್ಷಗಳಿಂದ ಡಾಕ್ಟರ್ ಅಜಕಳ ಗಿರೀಶ್ ಭಟ್ರ ಪರಿಚಯ ಉಂಟು. ಅದೊಂದು ಆಕಸ್ಮಿಕ ಪರಿಚಯ ಆಗಿದ್ದು. ಇವತ್ತಿನ ಪುಸ್ತಕದ ಪರಿಚಯವನ್ನು ನಾನು ತುಂಬ ವಿಶಾಲವಾಗಿ ಇಟ್ಕೊಂಡಿದ್ದೀನಿ. ವಿಶಾಲ ಅಂತಂದರೆ ಬರೀ ಇದೊಂದು ಪುಸ್ತಕ ಮಾತ್ರವಲ್ಲದೆ ನಮ್ಮ ಅಜಕಳ ಅವರು ಬರೆದ ಬೇರೆ ಎಲ್ಲ ಪುಸ್ತಕಗಳು, ಅಲ್ಲಿರುವ ವಿಚಾರ, ಅದರ ಹಿಂದಿರುವ ಮನಸ್ಸು, ಅದು ಯಾವ ಸಂದರ್ಭದಲ್ಲಿ ಹೇಗೆ ರೂಪುಗೊಂಡಿತು, ಇದನ್ನೆಲ್ಲ ಇಟ್ಟುಕೊಂಡ್ರೆ ಅವರ ಒಂದು ಬರವಣಿಗೆಗೆ, ಅವರ ಒಂದು ಚಿಂತನ ಕ್ರಮಕ್ಕೆ ಒಂದು ಸ್ವಲ್ಪವಾದರೂ ನ್ಯಾಯ ಮಾಡಿಕೊಡೋದಕ್ಕೆ ಸಾಧ್ಯವಾಗುತ್ತದೆ ಅಂತ ತಮ್ಮೆಲ್ಲರ ಸಹಕಾರವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸುಮಾರು ವರ್ಷಗಳ ಹಿಂದೆ ಅವರ ಬುದ್ಧಿಜೀವಿ ವರ್ಸಸ್ ಬೌದ್ಧಿಕ ಸ್ವಾತಂತ್ರ್ಯ ಅನ್ನುವಂಥ ಒಂದು ಪುಸ್ತಕವನ್ನು ಕುರಿತು, ಇದು 2007ರಲ್ಲಿ ಬಂದದ್ದು. ಅದನ್ನು ಕುರಿತು ನನ್ನ ವಿದ್ವನ್ಮಿತ್ರರು ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ರು ಹೇಳಿದರು, ನೀವು ನೋಡಿ, ಬಹಳ ಸೊಗಸಾದ ಪುಸ್ತಕ, ಬಹಳ ಮಾರ್ಮಿಕವಾಗಿ, ನಿರುದ್ವಿಗ್ನವಾಗಿ, ಆಕರ್ಷಕವಾದ ಸರಳ ಸುಲಭ ಶೈಲಿಯಲ್ಲಿ ಪರಿಣಾಮಕಾರಿಯಾಗಿ ಪರದಂಡೇನೇವ ಪರಸ್ಯ ತಾಡನಂ ಅಂತ ಒಂದು ಗಾದೆ ಇದೆ. ಅವರವರು ಇಟ್ಕೊಂಡಿರೋ ದೊಣ್ಣೆಯಿಂದಲೇ ಅವರವ್ರಿಗೆ ಹೊಡೆಯೋದು ಅಂತ, ಆ ರೀತಿಯಾದದ್ದನ್ನು ಇಲ್ಲಿ ಮಾಡಿದ್ದಾರೆ ಅಂತಂದರು. ಸಾಮಾನ್ಯವಾಗಿ ಈಗಷ್ಟೇ ಶಶಿಕಿರಣ್ ಹೇಳಿದಂತೆ ನಮ್ಮಲ್ಲಿ ರಾಷ್ಟ್ರ ಪರಂಪರೆ, ಭಾರತೀಯ ಸಂಸ್ಕೃತಿ ಈ ದೃಷ್ಟಿಯಿಂದ ಯಾರೇ ಆಲೋಚನೆ ಮಾಡಿದ್ರೆ ಸಹಜವಾಗಿ ಭಾವನಾತ್ಮಕವಾಗ್ತಾರೆ. ಯಾಕೆಂದರೆ ಯಾವುದನ್ನು ಅನುಸಂಧಾನ ಮಾಡಬೇಕು, ಯಾವುದನ್ನು ಬದುಕಬೇಕು, ಯಾವುದನ್ನು ಸಮರ್ಥಿಸಬೇಕು, ಯಾವುದನ್ನು ಪ್ರತಿಪಾದಿಸಬೇಕು ಅಂತ ಬಂದಾಗ ಭಾವನೆ ಅನಿವಾರ್ಯವಾಗುತ್ತದೆ. ಏನನ್ನಾದರೂ ಕಾಪಾಡಬೇಕು ಅಂದರೆ ಭಾವನೆ ತನ್ನಂತೆ ತಾನೇ ಬರುತ್ತದೆ. ಯಾವುದನ್ನಾದರೂ ಧ್ವಂಸ ಮಾಡಬೇಕು ಅಂತಂದರೆ ಭಾವನೆ ಅಲ್ಲ, ದುರ್ಭಾವನೆ ಇರುವಂಥದ್ದು. ಹೀಗಾಗಿ ಸಂರಕ್ಷಣೆ ಅಂತ ಬಂದಾಗ ಒಂದು ಬಗೆಯ ಭಾವುಕತೆ ಉಂಟಾಗುತ್ತದೆ. ಆ ಭಾವುಕತೆ ಎಷ್ಟೋ ಬಾರಿ ತರ್ಕಶುದ್ಧವಾದ ವಿಚಾರ ಸರಣಿಗೆ ಒಂದು ಅಡ್ಡಿ ಆಗುತ್ತದೆ. ಯಾಕೆಂದರೆ ಬುದ್ಧಿ ಮತ್ತು ಹೃದಯ ಎರಡು ಸತಿಪದಿಗಳಂತಿರಲು ಬದುಕು ರಸತರ್ಕೈಕ್ಯ ಅಂತ DVG ಅವರು ಹೇಳಿಬಿಟ್ರು. ಆದರೆ ಸತಿಪತಿಗಳು ಎಷ್ಟು ಜಗಳ ಆಡ್ಕೋತಾರೆ ಅನ್ನೋದು ನಮಗೆ ಗೊತ್ತೇ ಇದೆ. ಇಂದು ಬೆಳಗ್ಗೆ ತಾನೇ ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಬಂದಿತ್ತು. ಗಂಡ ಹೆಂಡತಿ ಇಬ್ಬರು ಸೈಕಲ್ನಲ್ಲಿ ಮುಂದಿನ ಮತ್ತು ಹಿಂದಿನ ಚಕ್ರ ಇದ್ದಂತೆ, ಹೆಂಡತಿ ಮುಂದಿನ ಚಕ್ರ, ಗಂಡ ಹಿಂದಿನ ಚಕ್ರ. ಬ್ರೇಕ್ ಯಾವತ್ತು ಹಿಂದಿನ ಚಕ್ರಕ್ಕೆ ಹಾಕಬೇಕು, ಮುಂದಿನ ಚಕ್ರಕ್ಕೆ ಹಾಕಿದ್ರೆ ಮುಗ್ಗರಿಸಿ ಹಲ್ಲು ಉದುರಿಸ್ಕೋತೀರಾ ಅಂತ. ಹೀಗಾಗಿ ಆ ಬೌದ್ಧಿ ಅಂತಕ್ಕಂಥ ಗಂಡು ಏನಾದರೂ ಭಾವ ಅಂತಕ್ಕಂಥ ಹೆಣ್ಣಿಗೆ ಬ್ರೇಕ್ ಹಾಕೋದಕ್ಕೆ ಹೋದರೆ ಮುಗ್ರಸಿ ಬೀಳೋದೇ ಹೌದು. ಹೀಗಾಗಿ ಈ ಸಮಸ್ಯೆ ಇರೋದ್ರಿಂದ ನಮ್ಮ ರಾಷ್ಟ್ರೀಯ ಪರಂಪರೆಯನ್ನು ಕುರಿತು, ಭಾರತೀಯವಾದ ಮೌಲ್ಯಗಳನ್ನು ಕುರಿತು ಮಾತಾಡುವಲ್ಲಿ ಪಾಪ ಒಂದಿಷ್ಟು ಮಟ್ಟಿಗೆ ಭಾವ ವಿವಶತೆ ಬಂದು ತರ್ಕ ಸರಣಿ ಸ್ವಲ್ಪ ಏರುಪೇರಾಗುತ್ತದೆ. ಕವಿಗಳಿಗಂತೂ ವಿವೇಕ ಇಲ್ಲ ಅನ್ನೋದು ಮುಖ್ಯ ಲಕ್ಷಣವಾಗಿದೆ.
ಕವಿಯಲ್ಲದೆ ಸಮಾಜದಲ್ಲಿ ಮತ್ಯಾರು ಎಲ್ಲವನ್ನು ಬೆಸೀತಾರೆ? ಸಿಂಥಸಿಸ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಪೊಯೆಟ್, ವೈಲ್ ಅನಾಲಿಸಿಸ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಸ್ಕಾಲರ್ ಅಂತೀವಿ. ಹೀಗಾಗಿ ಈ ಕಾವ್ಯ ಭಾವ, ಕವಿಭಾವ ಇರುವುದರಿಂದ ಈ ಸಮಸ್ಯೆ ಇರುತ್ತದೆ. ಅದನ್ನು ಪ್ರಸ್ತಾವಿಸ್ತಾ ನಮ್ಮ ಪಾದೇಕಲ್ ವಿಷ್ಣು ಭಟ್ರು ಇದು ಆ ರೀತಿಯಾದದ್ದಲ್ಲ, ಈ ಬಗೆಯ ದೃಷ್ಟಿಕೋನಕ್ಕೆ ಪೂರಕವಾದ ಆದರೆ ಭಾವ ವಿವಶತೆಯಲ್ಲಿ ಕೊಚ್ಚಿ ಹೋಗದೇ ಇರತಕ್ಕಂಥದ್ದು. ಮತ್ತು ಹಾಗಂತ ಹೇಳಿ ಕೆಲವರು ಬೌದ್ಧಿಕವಾಗಿ, ವೈಚಾರಿಕವಾಗಿ, ಕರ್ಕಶವಾಗಿ ಮಾತನಾಡುವಾಗ ತಮ್ಮ ಎದುರಾಳಿಗಳನ್ನು ಬಹಳ ಹಗುರವಾಗಿ ಲೇವಡಿ ಮಾಡಿಬಿಡೋದುಂಟು. ಅಷ್ಟು ಮಾತ್ರವಲ್ಲದೆ ಅಗ್ಗದ, ಅಲ್ಪದ, ದುರ್ಬಲವಾದ ಆಧಾರಗಳನ್ನು ತಗೊಳ್ಳೋದುಂಟು. ತಮಗೆ ಯಾವುದು ಅನುಕೂಲವೋ ಅಂಥ ಆಧಾರಗಳನ್ನು ಮಾತ್ರ ತೆಗೆದುಕೊಳ್ಳೋದುಂಟು. ಅಂದರೆ ನಾವು ಯಾರನ್ನು ಎದುರಿಸೋಕೆ ಹೊರಟಿದ್ದೀವಿ ಅಥವಾ ಯಾವ ಒಂದು ವಿಚಾರ ಕ್ರಮ ತಪ್ಪು ಅಂತ ತೋರಿಸ್ತೀವಿ, ಅವರೇ ಗಟ್ಟಿ ಆಧಾರ ಅಂತ ಹೇಳುವಂಥ ಗ್ರಂಥಗಳನ್ನು ಇಟ್ಕೊಳ್ಬೇಕು. ಅದು ಬಹಳ ಮುಖ್ಯ. ಈಗ ಶಂಕರಾಚಾರ್ಯರನ್ನ ಖಂಡಿಸ್ತೀನಿ ಅಂತ ಹೇಳಿಬಿಟ್ಟಿದ್ದು ಶಂಕರ ಭಾಷ್ಯದಲ್ಲಿಯೋ ಮತ್ತೆಲ್ಲಿಯೋ ಇರತಕ್ಕಂಥ ಮೌಲಿಕವಾದ ವಿಷಯವನ್ನು ಬಿಟ್ಟುಬಿಟ್ಟು ಶಂಕರರನ್ನ ಮತ್ತಾರೋ ಖಂಡಿಸುವಲ್ಲಿ ಬಳಸ್ಕೊಳ್ಳೋ ವಾಕ್ಯಗಳನ್ನು ನಾನು ಇಟ್ಕೊಂಡ್ರೆ ಸಹಜವಾಗಿ ನಮಗೆ ಅನುಕೂಲವಾಗಿರುವಂಥ ವಾಕ್ಯಗಳನ್ನು ತೆಗೆದುಕೊಂಡು ಖಂಡನೆ ಮಾಡೋಕೆ ಹೊರಡ್ತೀವಿ. ಶೃಂಗಗ್ರಾಹಿಕೆಯಾಗಿರಬೇಕು. ಹುಲಿ ಬಾಯಿಗೆ ಕೈ ಹಾಕಬೇಕೆ ಹೊರತು ಹುಲಿ ಬಾಲಕ್ಕೆ ಕೈ ಹಾಕುವಂಥದ್ದಲ್ಲ. ಈ ದೃಷ್ಟಿಯಿಂದ ಈ ಒಂದು ವಿಚಾರ ಕ್ರಮವನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅವರು ಅದಕ್ಕೆ ಬಳಸ್ಕೊಂಡಿರ್ತಕ್ಕಂಥದ್ದಷ್ಟು ಆವರೆಗಿನ 2007ರವರೆಗಿನ ಬುದ್ಧಿಜೀವಿಗಳ ಸಾಹಿತ್ಯ ಏನು ಬಂದಿತ್ತು, ಅದು ಬುದ್ಧಿಜೀವಿಗಳಿಗೆ ಬೆಂಬಲ ಕೊಡೋ ಪತ್ರಿಕೆಗಳು ಏನು ಬಂದಿವೆ, ಬುದ್ಧಿಜೀವಿಗಳಿಗೆ ಬೆಂಬಲವಾದ ವಿಶ್ವವಿದ್ಯಾಲಯಗಳು, ಅಕಾಡೆಮಿಗಳು ಇತ್ಯಾದಿಗಳೇನು ಬಂದಿವೆ, ಅವುಗಳ ಅಧಿಕೃತವಾದ ಪ್ರಕಾಶನವನ್ನೇ ಇಟ್ಟುಕೊಂಡು ಪುಸ್ತಕಗಳನ್ನು, ಲೇಖನಗಳನ್ನು, ಪತ್ರಿಕೆ ಹೇಳಿಕೆಗಳನ್ನು, ವಾಚಕರ ವಾಣಿಯ ಲೇಖನಗಳನ್ನು, ಪತ್ರಗಳನ್ನು ಎಲ್ಲ ಇಟ್ಟುಕೊಂಡು ಬರೆದಿದ್ದಾರೆ ನೋಡಿ ಅಂತಂದರು. ಆಮೇಲೆ ನಾನು ಆ ಪುಸ್ತಕ ಅವರಿಂದಲೇ ಬಂತು, ಪ್ರಾಯಶಃ ನಮ್ಮ ವಿಷ್ಣು ಭಟ್ರೆ ಅವರಿಗೆ ತಿಳಿಸಿದ್ರು ಅಂತ ಅನಿಸುತ್ತೆ. ಇದು ನನಗೆ ಅವರು ಕಳಿಸ್ಕೊಟ್ಟಿದ್ದು 29/11/2007 ನಾನು ಬಂದ ಮೇಲೆ ಓದಿದೆ. ನಮ್ಮ ವಿಷ್ಣು ಭಟ್ರ ಮಾತು ಒಂದು ಸ್ವಲ್ಪವೂ ಅತಿಶಯ ಇದ್ದಲ್ಲ ಅಂತ ಅನ್ನಿಸ್ತು. ಯಾಕೆಂದರೆ ವಿಷ್ಣು ಭಟ್ರು ಬಹಳ ನಿಷ್ಕರ್ಷೆಯ ಮನುಷ್ಯರು. ತೂಕ ಮಾಡದಂತೆ ಹೆಚ್ಚು ಇಲ್ಲ, ಕಡಿಮೆ ಇಲ್ಲ. ಅವರು ಹೇಳುವಲ್ಲಿ ನಿರ್ದಾಕ್ಷಿಣ್ಯವಾದ, ಆದರೆ ಯಾವುದೇ ರೀತಿಯಾದ ಸ್ನೇಹ ವಿಶ್ವಾಸಗಳಿಗೆ ಭಂಗ ಬರದ ಮೌಲ್ಯಮಾಪನ ಅಷ್ಟು ಸೊಗಸಾದದ್ದು. ಮತ್ತು ಅವರನ್ನ ಸಂಪರ್ಕದಲ್ಲಿ ಇಟ್ಟುಕೊಂಡು ಅವರ ಬೇರೆ ಎಲ್ಲ ಬರವಣಿಗೆಗಳನ್ನು ಓದೋದಕ್ಕೆ ಆರಂಭ ಮಾಡಿದೆ. ಅಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ನಮ್ಮ ಅಜಕಳ ಗಿರೀಶ್ ಭಟ್ರು ಹೇಗೆ ತಮ್ಮ ವಿಚಾರ ಸರಣಿಯನ್ನು ಬೆಳೆಸಿಕೊಂಡು ಬಂದಿದ್ದಾರೆ, ವಿಚಾರಕ್ಕೆ ಯಾವ ಪದ್ಧತಿಯನ್ನು ಅಳವಡಿಸಿಕೊಂಡು ಬಂದಿದ್ದಾರೆ ಅಂತ ಗೊತ್ತಾಗುತ್ತದೆ. ಈ ಬುದ್ಧಿಜೀವಿ ವರ್ಸಸ್ ಬೌದ್ಧಿಕ ಸ್ವಾತಂತ್ರ್ಯವನ್ನು ನಾನು ಯಾತಕ್ಕೆ ಪ್ರಸ್ತಾವ ಮಾಡಿದೆ ಮೊದಲಿಗೆ ಅಂತಂದರೆ, ಪರಿಚಯವಾಗಿದ್ದಷ್ಟೇ ಅಲ್ಲದೆ ಇಲ್ಲಿ ಎಷ್ಟೋ ವಿಷಯಗಳು ಈ ಹೊತ್ತು ಬಹುತ್ವಕ್ಕೊಂದೇ ತತ್ವ, ಬಹುವಚನಕ್ಕೊಂದೇ ತತ್ವ ಇದೆಯಲ್ಲ, ಈ ಪುಸ್ತಕಕ್ಕೂ ಪೂರಕವಾದದ್ದು. ಯಾರೆಲ್ಲ ಈ ಪುಸ್ತಕವನ್ನು ಓದ್ತಾರೆ ಅವರಿಗೆ ಆ ಹಿನ್ನೆಲೆ ಬೇಕಿದ್ದಲ್ಲಿ ಈ ಎಲ್ಲ ಪುಸ್ತಕಗಳನ್ನು ನೋಡಬಹುದು. ಮತ್ತು ಈಚೆಗೆ 2014ರಿಂದ ಒಂದು ಬಗೆಯ ಭಾರತೀಯ ಭಕ್ತಿ ಆರಂಭ ಆಗಿದೆ. ಆ ಭಾರತೀಯ ಭಕ್ತಿ ಎಷ್ಟರ ಮಟ್ಟಿಗೆ ಅನುಕೂಲ ಸಿಂಧು, ಎಷ್ಟರ ಮಟ್ಟಿಗೆ ನಿಜವಾಗಲೂ ವಿವೇಕ ಬಂಧು ಗೊತ್ತಿಲ್ಲ. ಆದರೆ ಇವರು ಹಾಗಲ್ಲ. ತಮಗೆ ಮೊದಲು ಏನನ್ನಿಸ್ತು ಅನ್ನೋದು ಅವರ ಪ್ರತಿಕೂಲ ವಾತಾವರಣ, ರಫ್ ವೆದರ್ ಅಂತೀವಲ್ಲ, ಅಲ್ಲಿಂದ ಮೊದಲುಗೊಂಡು ನಡೆಸ್ಕೊಂಡು ಬಂದಿದ್ದಾರೆ. ಅಂತಂದರೆ ಅದು ಯಾವುದೋ ಒಂದು ಅನುಕೂಲ ಸಿಂಧುವಾದ ಸಮಯಕ್ಕೆ ತಕ್ಕಂಥ ಮಾತಾಡಬೇಕು ಅನ್ನುವ ಒಂದು ಜಾಣ್ಮೆಯ ದೃಷ್ಟಿಯಲ್ಲ, ಕಾಣ್ಮೆಯ ವರ್ತನೆ ಅಂತ ಗೊತ್ತಾಗುತ್ತದೆ. ಆಮೇಲೆ ಅವರು ಮತ್ತೊಂದು ಕನ್ನಡಕ್ಕೇಕೆ ಶಂಕರ ಭಟ್ಟರ ಕತ್ತರಿ ಅಂತ, ಇಲ್ಲಿ ಕೂಡ ಅಷ್ಟೇ ಒಂದು ವಿಚಾರಧಾರೆಯನ್ನು ಅವರು ತೋರ್ಪಡಿಸ್ತಾರೆ. ಕನ್ನಡದ ಭಾಷಾ ಶುದ್ಧಿ ಅನ್ನುವ ನೆವದಲ್ಲಿ ಕನ್ನಡಕ್ಕೆ ಕನ್ನಡತನ ಬೇಕು, ಕನ್ನಡಕ್ಕೆ ಬೇಕು ಕನ್ನಡದ ವ್ಯಾಕರಣ ಅನ್ನುವ ದಾರಿಯಲ್ಲಿ ಏನೆಲ್ಲ ಅಪಸವ್ಯಗಳು ನಡೆದಿವೆ ಅಂತ ತೋರಿಸ್ತಾರೆ. ಇದು ಬಹಳ ಮೌಲಿಕವಾದ ಸಾರವತ್ತಾದಂಥ ಕೃತಿ. ಹಾಗೆ ಅವರು ಮತ್ತೊಂದು ಬರೆದಿದ್ದಾರೆ, ಅಗ್ನಿರಸ ಅಂತಕ್ಕಂಥದ್ದು. ಇಲ್ಲಿ ಕೂಡ ಹಲವು ಲೇಖನಗಳು ಸಾಹಿತ್ಯ ವಿಮರ್ಶೆಯನ್ನು ನೇರವಾಗಿ ಕುರಿತಿದ್ರೂ ಕೂಡ ಅದರ ಜೊತೆಗೆ ಬೇರೆ ಸಾಮಯಿಕವಾದಂಥ, ಸಾಮಾಜಿಕವಾದ, ರಾಜಕೀಯವಾದ ವಿಚಾರಗಳನ್ನೆಲ್ಲವನ್ನು ಕಾಣ್ತೀವಿ. ಹಾಗೆ ಇನ್ನೊಂದು ಪುಸ್ತಕ ಅಸಹಿಷ್ಣುತೆಯ ಹಿಂದಿರುವ ಸೆಕ್ಯುಲರ್ ಸಂಕಥನ ಅಂತ. ಇದು ಬಹಳ ಮಾರ್ಮಿಕವಾದದ್ದು, ತುಂಬ ಅಂತರ್ದೃಷ್ಟಿಯಿಂದ ಕೂಡಿದ ಲೇಖನಗಳನ್ನು ಒಳಗೊಂಡದ್ದು. ಮತ್ತೊಂದು ಅಗೆ ಬಗೆ ಬಹುವಚನಕ್ಕೊಂದೇ ತತ್ವದ ಪುಸ್ತಕಕ್ಕೆ ತುಂಬ ಪೂರಕವಾದ ಎಷ್ಟೋ ಲೇಖನಗಳನ್ನು ಒಳಗೊಂಡಂಥ ಬಹಳ ಒಳ್ಳೆಯ ಬರವಣಿಗೆ. ಇತ್ತೀಚೆಗೆ ಬಂದ ವರೆದ ದನಿ ಅನ್ನುವ ಅವರೊಂದು ಪುಸ್ತಕದ ಆರಂಭದಲ್ಲಿ ಬರತಕ್ಕಂಥ ಒಂದು ಲೇಖನ ಇದೆ, ಸುದೀರ್ಘವಾದ ಲೇಖನವೇ ಉಂಟು. ಕನ್ನಡ ಸಂಶೋಧಕರಿಗೆ ಸವಾಲೊಡ್ಡುವ ಬಸವ ರಾಜಕಾರಣ ಅಂತ ಹೇಳಿ
ಒಂದು ವಿಶಿಷ್ಟವಾದ ಪುಸ್ತಕವನ್ನು ಕುರಿತು ಅವರು ಪರಿಚಯ ಮಾಡಿಕೊಡ್ತಾರೆ. ಹಾಗೆ ಪರಿಚಯ ಮಾಡಿಕೊಡುವಾಗ ಅವರು ಎಷ್ಟು ಚೆನ್ನಾಗಿ ವಿಚಾರವನ್ನು ತರ್ಕಶುದ್ಧವಾಗಿ ಪ್ರತಿಪಾದಿಸ್ತಾರೆ ಅಂತ ಗೊತ್ತಾಗುತ್ತೆ. ಶ್ರೀ ರವಿ ಹಂಜನ್ ಅವರ ಪುಸ್ತಕವನ್ನು ಕುರಿತು ವಿಸ್ತೃತವಾಗಿ ಬರೆದ ಲೇಖನದ ಆ ಒಂದು ಸಂಗ್ರಹ ಕೂಡ ಇಲ್ಲಿ ಕಾಣಿಸುತ್ತೆ. ಇದರ ಜೊತೆಗೆ ಅವರು ಬೇರೆ ಕೃತಿಗಳನ್ನು ಸಾಕಷ್ಟು ಬರೆದಿದ್ದಾರೆ. ಅವರ ಸಾಹಿತ್ಯ ಅವರ ಇದುವರೆಗಿನ ಲೇಖಕ ಜೀವನದ ಒಂದು ಅವಧಿಗೆ ಹೋಲಿಸಿದ್ರೆ ಗಾತ್ರದಲ್ಲಿ ಸಣ್ಣದ್ದೇನೆ, ಆದರೆ ಗುಣದಲ್ಲಿ ಮಾತ್ರ ತುಂಬ ದೊಡ್ಡದು. ಈ ಒಂದು ಗಾತ್ರದ ಪುಸ್ತಕವನ್ನು ಅದೆಷ್ಟು ಸಾಂದ್ರವಾಗಿ ಬರೆದಿದ್ದಾರೆ ಅಂದರೆ ನನಗೆ ಪರಿಚಯ ಮಾಡಿಕೊಡ್ಬೇಕು ಅಂದಾಗ ದೊಡ್ಡ ಪ್ರಶ್ನೆ ಬಂದದ್ದು, ಸುಲಭವೂ ನ್ಯಾಯವೂ ಆದಂಥ ಸಮರ್ಥವೂ ಆದ ದಾರಿ ಏನಂದರೆ ಇದನ್ನು ಯಾರಿಗೂ ಪರಿಚಯ ಮಾಡಿಕೊಳ್ಳೋಕ್ಕೆ ಆಗೋಲ್ಲ, ಅವರವರೇ ಓದಲೇಬೇಕಾದ ಪುಸ್ತಕ ಅಂತ ಹೇಳ್ಬೋದು. ಪರಿಚಯ ಮಾಡಿಕೊಡೋದಕ್ಕೆ ಯಾವಾಗ ಸಾಧ್ಯವಾಗುತ್ತದೆ ಅಂತಂದರೆ ಒಂದು ಕೆಲವು ವಾಕ್ಯಗಳಲ್ಲಿ ಸಂಗ್ರಹ ಮಾಡಿ ಕೊಡುವಾಗ ಇದೇ ಸಂಗ್ರಹ, ಇದೇ ಸಾರವತ್ತಾದದ್ದು, ಇದು ಸಂಕ್ಷಿಪ್ತವಾದದ್ದು, ಇಂಥದ್ದನ್ನು ಮತ್ತೂ ಸಂಗ್ರಹ ಮಾಡಿಕೊಡೋದು ಹೇಗೆ? ಮತ್ತೆ ಇನ್ನೊಂದೇನಂತಂದರೆ ಈಗ ಕಥೆಯೋ ಕವಿತೆಯೋ ಏನೋ ಆದರೆ ಅಲ್ಲಿ ಕೆಲವೊಂದು ವಾಕ್ಯಗಳನ್ನು ಉದ್ಧೃತ ಮಾಡಿ ಎತ್ತುಕೊಟ್ಟು ಚಿಮ್ಮಟದಿಂದ ಎತ್ತುಕೊಟ್ಟಂತೆ ಇದು ಸ್ಯಾಂಪಲ್ ಅನ್ಬೋದು. ಇಲ್ಲಿರುವುದು ಮೊದಲಿಂದ ಕೊನೆಯವರೆಗೂ ಒಂದು ತರ್ಕಸಂಗತವಾದ ವಿಚಾರ ಕ್ರಮ. ಯಾವೊಂದು ಮಧ್ಯದ ಭಾಗವನ್ನು ತೆಗೆದುಕೊಂಡ್ರೂ ಹಿಂದೆ ಮುಂದೆ ಇಲ್ಲದೆ ಸ್ಪಷ್ಟವಾಗೋದಿಲ್ಲ ಅಂತ ಇಷ್ಟರ ಮಟ್ಟಿಗೆ ಪೂರ್ವಾಪರ ಸಂಗತಿ ಅಂತ ಕರಿತೀವಿ. ನಮ್ಮ ಶಾಸ್ತ್ರ ಗ್ರಂಥಗಳಲ್ಲೆಲ್ಲ ಗ್ರಂಥ ಸಂಗತಿ ಅಂತ ಕರಿತೀವಿ. ಈ ಗ್ರಂಥ ಸಂಗತಿ ಇಷ್ಟು ನಿಬಿಡವಾಗಿರುವಂಥದ್ದು ನಾನು ಒಳ್ಳೆಯ ದೃಷ್ಟಿಯಿಂದ ಬರೆದ ಗ್ರಂಥಗಳಲ್ಲಿ ಹೆಚ್ಚು ನೋಡಿಯೇ ಇಲ್ಲ. ಅಂತ ಅಪೂರ್ವವಾದ ವಿರಳವಾದ ಗ್ರಂಥ. ಯಾಕೆಂದರೆ ಈ ಥರದ್ದು ಬರೀಬೇಕು ಅಂತಂದರೆ ಮನಸ್ಸು ನಿಶಿತವಾಗಿರಬೇಕು, ಬುದ್ಧಿ ಧೀಶಕ್ತಿ ನಿಶಿತವಾಗಿರಬೇಕು, ಆರ್ದ್ರವಾಗಿರಬೇಕು, ನಿರುದ್ವಿಗ್ನವಾಗಿರಬೇಕು, ನಿಶ್ಚಿತವಾಗಿರಬೇಕು, ನಿಬದ್ಧವಾಗಿರಬೇಕು. ಆರ್ದ್ರವಾಗಿರಬೇಕು ಯಾಕೆ ಅಂತಂದರೆ ಮೃದುವಾದ ಮನಸ್ಸಿಗೆ ಎಲ್ಲ ವಿಷಯಗಳನ್ನು ಒಪ್ಪಿಕೊಂಡು ನೋಡುವ ಪರಿಶೀಲನೆ ಮಾಡತಕ್ಕಂಥ ಒಂದು ನೆಮ್ಮದಿ ಇರುತ್ತದೆ. ನಿರ್ಮಲವಾದಂಥ ಮನಸ್ಸಿಗೆ ಆ ಒಂದು ಮಾರ್ಧವ ಉಂಟು. ಯಾಕೆಂದರೆ ಸತ್ಯದ ಅನ್ವೇಷಣೆಗೆ ಮೊದಲು ಬೇಕಾದದ್ದು ಆ ಅಂತಃಸಂಸ್ಕಾರ. ಆಮೇಲೆ ಬುದ್ಧಿಯ ನೈಶಿತ್ಯ ತುಂಬ ಮುಖ್ಯ. ಯಾಕೆಂದರೆ ಬಹಳ ಸೂಕ್ಷ್ಮವಾದ ವಿಚಾರಗಳು, ಎಲ್ಲಿ ಯಾರೂ ಕೂಡ ತಪ್ಪು ಮಾಡಬಹುದಾದದ್ದು. ಈಗ ವಿಜ್ಞಾನಾದಿಗಳಲ್ಲಾದರೆ ಎಲ್ಲರೂ ಒಪ್ಪಬಲ್ಲಂಥ ಒಂದು ಮೂರ್ತವಾದ ಪ್ರಮಾಣಗಳಿವೆ, ಕಾಂಕ್ರೀಟ್ ರೆಫರೆನ್ಸಸ್ ಅಂತಿವೆ. ಇಲ್ಲಿ ಹಾಗಲ್ಲ, ಮತ್ತೆ ಮತ್ತೆ ನಾವು ಸಂವೇದನೆಯ ಕಡೆ ಹೋಗಬೇಕಾಗುತ್ತದೆ. ಇಡೀ ಪರಂಪರೆಯಲ್ಲಿ ಶತಶತಮಾನಗಳಿಂದ ಬೆಳೆದು ಬಂದಿರುವಂಥ ಕಾಲ ಪ್ರತಿಷ್ಠೆ ಏನು ಅಂತ ನೋಡಬೇಕಾಗುತ್ತದೆ. ಹೀಗೆ ಬೇರೆ ಬೇರೆ ಬಂದಾಗ ಅಷ್ಟೋ ಇಷ್ಟೋ ವ್ಯತ್ಯಾಸ ಆಗುವ ಸಾಧ್ಯತೆ ಉಂಟು. ಅದಕ್ಕಾಗಿ ಬಹಳ ನಿಶಿತವಾದಂಥ ತರ್ಕ ಹಿಡ್ಕೋಬೇಕು. ಆದರೆ ನಿಶಿತವಾದ ತರ್ಕ ತನ್ನಂತೆ ಏನೂ ಮಾಡೋಕ್ಕಾಗಲ್ಲ. ಕತ್ತಿ ಯಾವುದಾದ್ರೂ ಒಂದು ವಸ್ತು ಇದ್ದರೆ ಕುಯ್ಯೋದಕ್ಕೆ ಸಾಧ್ಯ, ಕೊಡಲಿ ಯಾವುದಾದ್ರೂ ಒಂದು ವಸ್ತು ಇದ್ದರೆ ಅದನ್ನು ಕತ್ತರಿಸೋದಕ್ಕೆ ಸಾಧ್ಯ. ವಸ್ತು ಬೇಕು ಅಂದರೆ ಸಾಕಷ್ಟು ಸಾಮಗ್ರಿ ಇಟ್ಕೊಳ್ಬೇಕು. ಹೀಗಾಗಿ ವಿಷಯವನ್ನು ಸಂಗ್ರಹ ಮಾಡಬೇಕಾಗುತ್ತದೆ. ಹಾಗೆ ಸಂಗ್ರಹ ಮಾಡುವಾಗ ಪರ ವಿರೋಧ ತಟಸ್ಥದ ನಟನೆ ಮಾಡತಕ್ಕಂಥದ್ದು ಈ ಥರ ಬೇಕಾದಷ್ಟು ಸಾಮಗ್ರಿ ಇರ್ತದೆ. ಅದನ್ನೆಲ್ಲ ಇಟ್ಟುಕೊಂಡು ಅದರ ಪೂರ್ವಾಪರ ವ್ಯವಸ್ಥೆ ಮಾಡಿಕೊಳ್ಳಬೇಕಾಗುತ್ತದೆ. ಹಾಗೆ ಮಾಡಿಕೊಳ್ಳುವಾಗ ನಮ್ಮದಾದ ದೃಢವಾದ ಒಂದು ಕನ್ವಿಕ್ಷನ್ ಬಹಳ ಮುಖ್ಯ. ಮತ್ತು ಕನ್ವಿಕ್ಷನ್ ಇರುವಂಥವರು ಸಾಮಾನ್ಯವಾಗಿ ಭಾವುಕರಾಗ್ಬಿಡ್ತಾರೆ. ಅವರು ಭಾವುಕರಾಗದೆ ಆ ಕನ್ವಿಕ್ಷನ್ ಇಟ್ಕೊಳ್ತಾರಲ್ಲ, ಹಾಗಂತದ್ದು ಶುಷ್ಕತೆ ಆಗಿಲ್ಲ. ಯಾಕೆಂದರೆ ಆ ಕನ್ವಿಕ್ಷನ್ ಸತ್ಯಕ್ಕೆ ಬದ್ಧವಾಗಿರೋದ್ರಿಂದ ಅಲ್ಲಿ ಶುಷ್ಕತೆ ಬಂದಿಲ್ಲ. ಸತ್ಯದ ಮತ್ತೊಂದು ಮುಖವೇ ಸೌಂದರ್ಯ, ರಸಾರ್ದ್ರತೆ ಅಲ್ಲವೇ? ಇಂತಹ ವಿಶಿಷ್ಟವಾದ ಗುಣಗಳಿಲ್ಲದೆ ಇದ್ದರೆ ಈ ಬಗೆಯ ಬರವಣಿಗೆ ಮಾಡೋದಕ್ಕೆ ಸಾಧ್ಯವೇ ಕಾಣಿಸೋದಿಲ್ಲ. ನೋಡಿ, ಅವರು ಬರವಣಿಗೆಗಳನ್ನು ಮಾಡ್ತಾ ಬಂದಿದ್ದ ಕ್ರಮ ಹೇಗೆ ಅಂದರೆ, ಮೊದಲಿಗೆ ಅವರು ಇಂಗ್ಲೀಷನ್ನು ಪಳಗಿಸೋಣ ಅಂತ ಒಂದು ಪುಸ್ತಕ ಬರೆದು, ಅಂದರೆ ಇಂಗ್ಲೀಷನ್ನು ಧಿಕ್ಕರಿಸಿ ಬಿಡೋಣ ಅಂತಲೂ ಅಲ್ಲ, ಇಂಗ್ಲೀಷನ್ನು ನಾವು ಸ್ವಾಮಿಯಾಗಿ ಸ್ವೀಕರಿಸಿ ದಾಸರಾಗೋಣ ಅಂತಲೂ ಅಲ್ಲ. ಇಂಗ್ಲೀಷನ್ನು ಹೇಗೆ ಕಾಣಬೇಕು ಅಂದರೆ ಒಂದು ಘಟನೆ ನಡೆದಿದೆ. ಇಂಗ್ಲೀಷ್ ನಮಗೆ ಬೇಕೋ ಬೇಡವೋ ಒಂದು ಕಾಲದಲ್ಲಿ ಬಂದು ಇಂಗ್ಲೀಷ್ನವರು ಬಂದರು, ನಮ್ಮನ್ನು ಆಳಿದ್ರು. ಈಗ ನಾವು ಅದನ್ನು ಹೇಗೆ ದುಡಿಸಿಕೊಳ್ಳಬೇಕು ಅಂದರೆ ಅವರು ಸ್ಥಿತಸ್ಯ ಗತಿಶ್ಚಿಂತನೀಯ ಅಂತಾರೆ. ಇನ್ನೆಲ್ಲೋ ಆಗೋಯ್ತು, ಹೀಗೆಲ್ಲೋ ಆಗೋಯ್ತು, ಈ ರೀತಿಯಾಗಿ ಹಳಹಳಿಕೆ ಅವರದಲ್ಲ. ಮತ್ತು ಬುದ್ಧಿಜೀವಿ ವರ್ಸಸ್ ಬೌದ್ಧಿಕ ಸ್ವಾತಂತ್ರ್ಯ ಹೇಳಿದೆ. ಆವರಣ ಬಂದಾಗ ಅದಕ್ಕೆ ವಿರುದ್ಧವಾಗಿ ಬೇಕಾದಷ್ಟು ಕೋಲಾಹಲಗಳು ನಡೆಯುತ್ತಲ್ಲ, ಆ ಎಲ್ಲ ಕೋಲಾಹಲಗಳ ವಿವೇಚನೆಯೇ ಆ ಗ್ರಂಥದಲ್ಲಿರುವಂಥದ್ದು. ಈ ಕೋಲಾಹಲ ಇದಕ್ಕೆ ಬೇಕಾಗಿತ್ತಾ ಅಂತ. ಯಾಕೆಂದರೆ ಆವರಣದಲ್ಲಿ ತೆಗೆದುಕೊಂಡಿರತಕ್ಕಂಥದ್ದು ಇತಿಹಾಸಕ್ಕೆ ನಾವು ಯಾರೂ ಕೂಡ ಬಾಧ್ಯರಲ್ಲ. ಆದರೆ ಇತಿಹಾಸದಿಂದ ನಾವು ಪಾಠ ಕಲಿತು ತಿದ್ದಿಕೊಳ್ಳದೆ ಇದ್ದರೆ ಮಾತ್ರ ತುಂಬ ಅನರ್ಥ ಆಗುತ್ತದೆ. ಅದು ಅಲ್ಲಿ ಮೌಲಿಕವಾದಂಥ ಸಂಗತಿ. ಅದಕ್ಕೆ ಇವರು ಹೇಗೆ ಇತಿಹಾಸದಿಂದ ಪಾಠ ಕಲಿಯೋಕ್ಕೆ ಸಿದ್ಧ ಇಲ್ಲ, ಮಾತ್ರವಲ್ಲ ಇತಿಹಾಸವನ್ನೇ ಮಾರ್ಪಡಿಸಿಬಿಡ್ತಾ ಇದ್ದಾರೆ ಅಂತನ್ನೋದನ್ನು ಅವರು ಬಹಳ ಚೆನ್ನಾಗಿ ತೋರ್ಪಡಿಸಿದ್ರು.
ಮತ್ತು ನಾನು ಮೊದಲೇ ಹೇಳಿದಂತೆ ಕನ್ನಡಕ್ಕೆ ಶಂಕರ ಭಟ್ಟರ ಕತ್ತರಿ ಅಂತ ಅನ್ನೋದ್ರೊಳಗೂ ಅದೇ ತೆಗೆದುಕೊಂಡ್ರು. ಅಂದರೆ ಈ ಸಾಮಾಜಿಕ ನ್ಯಾಯ ಅನ್ನುವ ಒಂದು ಬೇರೆ ಯಾವುದೋ ಮೌಲ್ಯವನ್ನು ತೆಗೆದುಕೊಂಡು ಬಂದು ಭಾಷೆಯಂಥ ವ್ಯಾಕರಣದಂಥ ಮೌಲ್ಯದಲ್ಲಿ ತಟಸ್ಥವಾಗಿ ನೋಡ್ತೀವಿ, ಭಾಷಾಶಾಸ್ತ್ರ ಅನ್ನುವ ವಲಯದಲ್ಲಿ ನುಗ್ಗಿಸ್ತಕ್ಕಂಥ ಪ್ರಯತ್ನ. ಅಂದರೆ ಈಗ ಒಂದು ಫಿಸಿಕ್ಸ್ಗೆ, ಕೆಮಿಸ್ಟ್ರಿಗೆ ಕ್ರಿಶ್ಚಿಯಾನಿಟಿನೋ ಇಸ್ಲಾಮನ್ನೋ ತುರುಕಿದ್ರೆ ಏನು ಅನರ್ಥ ಆಗುತ್ತೆಯೋ ಅದೇ ಥರದ್ದೇ ಅನರ್ಥ ಇದು. ಆದರೆ ಅದನ್ನು ನಾವು ವೈಜ್ಞಾನಿಕವಾಗಿ ಮಾಡ್ತೀವಿ ಅಂತ. ಮತ್ತೆ ಬೆದರಗೊಂಬೆಗಳು ಬೇರೆ, ನಮಗೆ ಭಾಷಾಶಾಸ್ತ್ರದಲ್ಲಿ PhD ಇದೆ, ನಿಮಗೆ ಯಾರಿಗೂ ಇಲ್ಲ ಅಂತ. ಇದು ಹೇಗಿದೆ ಅಂದರೆ ಲಾಸ್ಟ್ ಪ್ರಾಫಿಟ್ ಅಂತ ಹೇಳ್ದಂಗೆ. ಲಾಸ್ಟ್ ಪ್ರಾಫಿಟ್ ಎಲ್ಲಿ? ಆ ಗ್ರಂಥದಲ್ಲಿ ಹೇಳಿದೆ. ಆ ಗ್ರಂಥ ಯಾವುದು? ಅವರು ಹೇಳಿದ್ದು. ಹೀಗಾಗಿ ನನಗೆ ನಾನೇ ಪ್ರಾಮಾಣ್ಯ, ಸ್ವತಃ ಪ್ರಾಮಾಣ್ಯವಾದದ ಅಪಾಯ ಏನಿದೆ. ಮತ್ತು ವಿಜ್ಞಾನ ಅಂತ ಭಾಷಾ ವಿಜ್ಞಾನ ಅನ್ನೋ ಹೆಸರಿನಲ್ಲಿ ಮಾತ್ರ ವಿಜ್ಞಾನ ಇಟ್ಕೊಂಡು ಇನ್ನೆಲ್ಲೂ ವೈಜ್ಞಾನಿಕತೆ ಇಟ್ಟುಕೊಳ್ಳದೆ ಮಾಡುವಂಥ ಅಪಾಯ ಏನಿದೆ ಅದನ್ನು ಕುರಿತು ಅವರು ಹೇಳ್ತಾ ಬರ್ತಾರೆ. ಬಹಳ ಸಮರ್ಥವಾಗಿ ಅದರ ಎಲ್ಲ ಪರ ವಿರೋಧಗಳ ಚರ್ಚೆಯನ್ನು ಮಾಡಿ ಒಂದು ನಿಸ್ತಾರವನ್ನು ಕಲ್ಪಿಸ್ತಾರೆ. ಮತ್ತು ಅವರು ಇದನ್ನು ಒಂದು ಇಂಗ್ಲೀಷ್ನ ಒಂದು ಹಂತದಲ್ಲಿ, ಕನ್ನಡದ ಒಂದು ಹಂತದಲ್ಲಿ ಮಾಡದಂತೆ ತುಳುವನ್ನು ಕುರಿತು ಕೂಡ ತುಳುವಿಂದೇ ಒಂದು ಪುಸ್ತಿಕೆ ಬರೆದಿದ್ದಾರೆ, ತುಳು ಭಾಷಾಜ್ಞಾನ ಬೊಕ್ಕ ಬಳಕೆ ಅಂತ. ಅಲ್ಲಿ ಭಾಷೆಯ ಶುದ್ಧಿ ಎಂಥದ್ದು ಏನು ಅಂತ ತೆಗೆದುಕೊಂಡು ಬರ್ತಾರೆ. ಮತ್ತು ನಾನು ಮೊದಲೇ ಹೇಳಿದಂತೆ ಅಗೆ ಬಗ್ಗೆ, ಅಗ್ನಿರಸ, ಈ ರೀತಿಯಾದ ಕೃತಿಗಳು. ಇಲ್ಲಿ ನೋಡಿ, ಅಗ್ನಿರಸದಲ್ಲಿ ಬಸವಣ್ಣನವರ ವಚನಗಳ ಬೇರೊಂದು ಓದು ಅಂತ ಒಂದು ಚಿಕ್ಕ ಲೇಖನ ಇದೆ. ಅಲ್ಲಿ ಹೇಗೆ ಬಸವಣ್ಣನವರ ವಚನಗಳಿಗೆ ಸಾಮಾಜಿಕವಾದ ಅರ್ಥೈಸುವಿಕೆ ಏನಿದೆ ಅದನ್ನು ಮಾಡುವಾಗ ಮೂಲದ ಪದಗಳ ಆಶಯವನ್ನು, ಮೂಲದ ವಚನದ ಆಶಯವನ್ನು ಬಿಟ್ಟು ದೂರ ಸರಿಯುವುದಾಗುತ್ತದೆ. ಕಲಬುರಗಿ ಅಂತವರಿಂದ ಮೊದಲುಗೊಂಡು ಹೇಗೆ ನಡೆದಿದೆ ಅನ್ನೋದನ್ನು ಅವರ ಮಾತಿನಿಂದಲೇ ತೋರ್ಪಡಿಸ್ತಾರೆ. ಈಗ GS ಶಿವರುದ್ರಪ್ಪ ಮೊದಲಾದವರು ಮಾಡಿರುವ ಅರ್ಥಕ್ರಮ ಯಾವ ರೀತಿ ಸರಿಯಾಗಿದೆ, ಇವ್ರದ್ದು ಹೇಗೆ ಅಷ್ಟು ಯುಕ್ತವಾಗೋದಿಲ್ಲ ಅನ್ನೋದನ್ನು ಅಲ್ಲಿಯೇ ತೋರ್ಪಡಿಸ್ತಾರೆ. ಮತ್ತು ಅದಕ್ಕೆ ಅವರು ಬಸವಣ್ಣನವರ ಸಮಕಾಲೀನರಾದಂಥ ಬೇರೆ ಕನ್ನಡ ಸಾಹಿತ್ಯದ ವಿದ್ವಾಂಸರು ಯಾರಿದ್ದರು, ನಾಗಚಂದ್ರ ಮೊದಲಾದವರು, ಅವರ ಗ್ರಂಥಗಳಿಂದ ಕೂಡ ಭಾಷಾ ಪ್ರಯೋಗದ ಉದಾಹರಣೆಗಳನ್ನೆಲ್ಲ ಕೊಡ್ತಾರೆ, ತೋರ್ಪಡಿಸ್ತಾರೆ. ಮತ್ತು ಸೂಫಿ ತತ್ವ ಮತ್ತು ಕನಕ ಚಿಂತನೆ ಅಂತ ಮತ್ತೊಂದು ಲೇಖನ ಅಲ್ಲಿ ಬರ್ತದೆ. ಕನಕದಾಸರು ಸೂಫಿ ತತ್ವದಿಂದ ಪ್ರಭಾವಿತರಾದರ ಅಂತನ್ನುವುದು ಈಗ ಅದೊಂದು ಬಹಳ ಅನುಕೂಲ ಸಿಂಧುವಾದವಾಗಿ ಬಂದಿದೆ. ಇದಕ್ಕೂ ಸರ್ವಾನರ್ಥ ಮೂಲಾಯ ಅಂತ ಅನಂತಮೂರ್ತಿಗಳು ಆವಾಗ ಯಾವಾಗಲೂ ಕೇರಳದಲ್ಲಿ ಒಂದು ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳೋ ಕುಲಾಧಿಪತಿಗಳಾಗಿಯೋ ಹೋಗಿದ್ರಲ್ಲ, ಆಗ ಅದೇ ಸಂದರ್ಭದಲ್ಲಿ ಆ ಪ್ರಾಂತದಿಂದಲೂ ಪ್ರಾಯಶಃ ಬಂದಂಥ ಒಬ್ಬ ರಾಷ್ಟ್ರಪತಿಗಳು ಇದ್ದರು ನಮ್ಮ ದೇಶಕ್ಕೆ. ಅವರು ಕೂಡ ಶಂಕರಾಚಾರ್ಯರ ಅದ್ವೈತ ವೇದಾಂತ ಇಸ್ಲಾಮಿಂದ ಪ್ರಭಾವಿತವಾಗಿದೆ ಅಂತಂದುಬಿಟ್ರು. ಅಂದರೆ ಈ ಇಸ್ಲಾಂ ಹುಟ್ಟೋಕೆ ಮುಂಚೆಯಿಂದ ಅದ್ವೈತ ಅದು ಹೇಗಿದೆ ಅನ್ನೋದನ್ನು ಮರೆತೇ ಬಿಟ್ರು. ಯಾವುದೋ ಅನುಕೂಲ ಸಿಂಧುವಾಗಿ ಏನೂ ಮಾಡಬಹುದಾದದ್ದು. ಅದೇ ಸರ ಕನಕದಾಸರನ್ನು ಕೂಡ ಸೂಫಿ ಪ್ರಭಾವದಿಂದ ಬಂದವರು ಅಂತೆಲ್ಲ ಹೇಳ್ತಾರೆ ಅಂತ. ಆ ಮಟ್ಟಕ್ಕೆ ಉಂಟಾ ಪ್ರಭಾವ, ಇದೆಯಾ ಇಲ್ವಾ ನೋಡಬೇಕು. ಸಮೃದ್ಧವಾಗಿ ವೇದಾಂತದ ಚಿಂತನೆ ಇಲ್ಲಿ ಕನಿಷ್ಠ ಪಕ್ಷ 7,000 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಹಾಗಿದ್ದಾಗ 1400 ವರ್ಷಗಳಿಗಿಂತ ಈಚೆ ಇಸ್ಲಾಮು, ಅದಕ್ಕಿಂತಲೂ ಈಚೆ ಸೂಫಿ ತತ್ವ ಬಂದದ್ದು, ಅದಕ್ಕೆ ಎಷ್ಟು ಮಟ್ಟಿಗೆ ಪ್ರಭಾವ ಮಾಡುವ ಶಕ್ತಿ ಇರುತ್ತೆ. ತದ್ವಿರುದ್ಧವಾಗಿ ಎಲ್ಲಿಂದಲೇ ಆಗಿರುತ್ತದೆ. ಈಗ ಆರ್ಯನ್ ಇನ್ವೇಷನ್ ಅಂತಾರಲ್ಲ, ಅದಲ್ಲ, ಆರ್ಯನ್ ಮೈಗ್ರೇಷನ್ ಫ್ರಮ್ ಇಂಡಿಯಾ ಟು ಅದರ್ ಕಂಟ್ರೀಸ್ ಅನ್ನುವ ಸತ್ಯ ಏನಿದೆ ಆ ಥರದ್ದೇ ಆದದ್ದು ಅಂತ ಗೊತ್ತಾಗುತ್ತದೆ. ಒಂದು ಎಲ್ಲಿಯೇ ಆಗಲಿ ಅದ್ವೈತ ದೃಷ್ಟಿ ಕಂಡ್ರೆ ಅದು ಇಲ್ಲಿಂದ ಅಲ್ಲಿಗೆ ಹೋಗಿದ್ದೋ ಅಥವಾ ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಅಂತ ಸಂದೇಹ ಬಂದಲ್ಲಿ ಬಹಳ ಸಂಭವನೀಯತೆ ಇಲ್ಲಿಂದ ಬೇರೆ ಕಡೆ ಹೋಗಿರುತ್ತದೆ ಅಂತ. ಅಥವಾ ಅಲ್ಲಿಂದ ಇಲ್ಲಿಗೆ ಬಂದಿದೆ ಅಂತಂದರೆ ಅಲ್ಲಿ ಅವರು ಸ್ವತಂತ್ರವಾಗಿ ಕಂಡುಕೊಂಡು ಇಲ್ಲಿಗೂ ಬಂದರು, ಓಹ್ ನೀವು ಅದನ್ನೇ ಕಂಡುಕೊಂಡಿದ್ದೀರಾ ಅಂತ ನಾವು ಹೇಳಿದ್ವಿ ಅಷ್ಟೇನೆ. ಪರಸ್ಪರ ಅಂಗೀಕಾರ ಭಾವ ಅಂತೂ ಗೊತ್ತಾಗುತ್ತದೆ. ಈ ವಿಷಯ ಇಟ್ಕೊಂಡು ತುಂಬ ಚೆನ್ನಾಗಿ ಅವರು ವಿಚಾರ ಮಾಡ್ತಾರೆ. ಮತ್ತು ಕನ್ನಡ ಸಾಹಿತ್ಯದ ದಿಕ್ಕು ಅಂತ ಒಂದು ಲೇಖನ ಅಲ್ಲಿ ಕೂಡ ತೋರಿಸ್ತಾರೆ. ಈ ಕನ್ನಡ ಸಾಹಿತ್ಯದಲ್ಲಿ ಯಾವ ಬಗೆಯಲ್ಲಿ ಏನೇನೆಲ್ಲ ವೈಚಾರಿಕವಾದ ಪ್ರಭಾವಗಳನ್ನು ನುಂಗಿಕೊಂಡು ಜೀರ್ಣ ಮಾಡ್ಕೊಳ್ಳೋಕ್ಕಾಗದೆ ಒದ್ದಾಡುವ ಸನ್ನಿವೇಶ ಬಂದಿದೆ ಅಂತ ತೋರ್ಪಡಿಸ್ತಾರೆ. ಮತ್ತು ಅಗೆ ಬಗೆಯಲ್ಲಿ ಇನ್ನೂ ವ್ಯಾಪಕವಾಗಿ ಇದರ ಅಧ್ಯಯನ ಮಾಡ್ತಾರೆ. ಅಸಂಖ್ಯ ಅಸ್ಮಿತೆಗಳಡೆಯಲ್ಲಿ ಅಲ್ಪಸಂಖ್ಯೆ ಬಹುಸಂಖ್ಯೆಗಳ ಅಪಕಥನ ಅಂತ ಒಂದು ಲೇಖನ. ಈ ಶೀರ್ಷಿಕೆ ನೋಡಿದ್ರೇನೆ ಭಯ ಆಗುತ್ತೆ. ಅಸಂಖ್ಯ ಅಸ್ಮಿತೆಗಳ ಎಡೆಯಲ್ಲಿ ಅಲ್ಪಸಂಖ್ಯೆ ಬಹುಸಂಖ್ಯೆಗಳ ಅಪಕಥನ ಅಂತ. ನನಗೆ ಒಂದು ವಿಶೇಷ ಅನಿಸೋದೇನೆಂದರೆ ಇವರು ಬಳಸುವ ಪರಿಭಾಷೆಗಳೆಲ್ಲ ಚೆನ್ನಾಗಿ ಅವರದೇ ಪರಿಭಾಷೆಗಳು. ಮತ್ತು ಪರದಂಡೇನೇವ ಪರಸ್ಯ ತಾಡನಂ ಅಂತ ನಾನು ಹೇಳಿದನಲ್ಲ, ಶ್ರೀಹರ್ಷ ಆಗಲಿ ಮಧುಸೂದನ ಸರಸ್ವತಿ ಆಗಲಿ ಮೊದಲಾದವರು ಮಾಡಿರುವಂಥದ್ದು ಅದೇ ಕೆಲಸ. ಮೆಟೀರಿಯಲಿಸ್ಟ್ ಅಂತ ಏನು ಹೇಳ್ತಾರೆ, ಅವರ ವಾದಕ್ರಮ, ಅವರ ಪರಿಭಾಷೆ, ಅವರ ಯುಕ್ತಿಗಳನ್ನೇ ತೆಗೆದುಕೊಂಡು ಅವರಿಗೆ ಅದರೊಳಗೆ ಉತ್ತರ ಕೊಡ್ತಕ್ಕಂಥದ್ದು. ಪೇಯಿಂಗ್ ದೆಮ್ ಇನ್ ದೆರ್ ಓನ್ ಕರೆನ್ಸಿ ಅಂತಾರಲ್ಲ, ಆ ರೀತಿಯಾದದ್ದು. ಅಂದರೆ ಅವರ ವರಸೆಗಳು, ಅವರ ಗರಡಿಗಳು, ಅವರ ಪಟ್ಟುಗಳು ಎಲ್ಲ ಗೊತ್ತು.
ಭೈರಪ್ಪನವರೊಮ್ಮೆ ಹೇಳಿದ್ರು, ಆ ಪೇಚು ಡಾವು ಪಟ್ಟು ಅಂತ ಏನಿದೆ ಅದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿರಬೇಕು ಅಂತ. ಅದು ಹಾಗೇನೆ ಕಸುಬಿನ ಒಂದು ಅಂಶ ಕೂಡ ಅದಾಗಿರುತ್ತದೆ. ಹಾಗಾಗಿ ಅವರು ಆ ರೀತಿಯಾದ ಎಲ್ಲ ಪರಿಭಾಷೆಗಳನ್ನು ಅವರು ಬಲ್ಲಂತೆಯೇ ಬಳಸ್ತಾರೆ. ಹಾಗಾಗಿ ಅವರ ಭಾಷೆಯಲ್ಲೇ ಅವ್ರದೇ ರೀತಿಯಾಗಿ ಉತ್ತರ ಕೊಟ್ಟಾಗ ಅವ್ರಿಗೊಂದು ಅರ್ಥ ಆಗುತ್ತದೆ. ಜೊತೆಗೆ ಉತ್ತರ ಕೊಡೋದಕ್ಕೆ ಇನ್ನೂ ಹೆಚ್ಚಿನ ಒತ್ತಡ ಹೆಚ್ಚಾಗುತ್ತದೆ. ಅದನ್ನು ನಾವು ನೋಡ್ತೀವಿ. ಇಲ್ಲಿ ಅವರು ಅಲ್ಪಸಂಖ್ಯೆ ಬಹುಸಂಖ್ಯೆ ಎನ್ನುವುದನ್ನು ಏನಿದೆ ಅದೇ ಇಲ್ಲಿ ಬಹುವಚನಕ್ಕೊಂದೇ ತತ್ವದಲ್ಲಿ ಸುಮಾರು ಕಡೆ ಪರ್ಯಾಯವಾಗಿ ಬರ್ತಾ ಹೋಗುತ್ತದೆ. ಅಂದರೆ ಬಹುಸಂಖ್ಯಾತರು ಅಲ್ಪಸಂಖ್ಯಾತರನ್ನು ಹಿಂಸೆ ಮಾಡ್ತಾ ಇದ್ದಾರೆ. ಹಾಗಾಗಿ ಬಹುಸಂಸ್ಕೃತಿಯನ್ನು ಕಾಪಾಡಬೇಕು, ಬಹುಸಂಖ್ಯಾತರು ಏಕರೂಪಿ ಸಂಸ್ಕೃತಿಯನ್ನು ಹೇರ್ತಾ ಇದ್ದಾರೆ. ಇವೆಲ್ಲ ಲಾಗಾಯತಿನಿಂದ ಹೇಳ್ತಕ್ಕಂಥ ರೆಟರಿಕ್ಗಳಾಗಿವೆಯಲ್ಲ, ಅಲ್ಲಿ ಹೇಳ್ತಾರೆ ಏನು ಸಂಖ್ಯೆ ಯಾವ ಥರ ಇದೆ ಅಂತ. ಇದನ್ನು ಬುದ್ಧಿಜೀವಿ ವರ್ಸಸ್ ಬೌದ್ಧಿಕ ಸ್ವಾತಂತ್ರ್ಯ ಪುಸ್ತಕದಲ್ಲಿ ಕೂಡ ತೋರಿಸ್ತಾರೆ. ಹಿಂದೂಗಳು ಬಹುಸಂಖ್ಯಾತರು ಅನ್ನುವಾಗ ಅವರಲ್ಲಿ ಯಾವುದೇ ಜಾತಿ ವರ್ಣ ವರ್ಗ ಇಲ್ಲ. ಬೇರೆ ಬೇರೆ ಶೈವ ವೈಷ್ಣವ, ಮತ್ತು ಆ ಶೈವದಲ್ಲಿ ವಿಶಿಷ್ಟಾದ್ವೈತ ಭೇದ ಅಭೇದ, ದ್ವೈತ ಅದ್ವೈತ ಶಿವಾದ್ವೈತ, ವೈಷ್ಣವದಲ್ಲಿ ಹಾಗೆ ಭೇದ ಅಭೇದ ಅಚಿಂತ್ಯ ಭೇದ ಅಭೇದ ವಿಶಿಷ್ಟಾದ್ವೈತ, ಈ ಥರದ್ದೆಲ್ಲ ಇವೆ, ನಾನಾ ವಿಧವಾಗಿ ಇದೆ ಅನ್ನೋದನ್ನೆಲ್ಲ ಕಣ್ಣು ಮುಚ್ಚಿಕೊಂಡು ಮರೆತು ಬಿಟ್ಟಿದ್ನು. ಅಷ್ಟನ್ನೊಂದು ಮಾನೋಲಿತಿಕ್ ಅಂತ ನೋಡಿ ಇವರು ಬಹುಸಂಸ್ಕೃತಿ, ಇವರು ಬಹುಸಂಖ್ಯಾತರು ಹೇರ್ತಾ ಇದ್ದಾರೆ ಅಂತಾರೆ. ಅದೇ ಸಂದರ್ಭದಲ್ಲಿ ಹಿಂದೂ ಅನ್ನುವುದು ಎಲ್ಲಿದೆ? ಒಂದು ವಸ್ತು ಇಲ್ಲವೇ ಇಲ್ಲ, ಅದು ಒಂದು ವ್ಯವಸ್ಥಿತವಾದದ್ದಿಲ್ಲವೇ ಇಲ್ಲ, ಅದು ಒಟ್ಟು ಅನೇಕ ಗೋಜಲು ಕೋಲಾಹಲ ಕಟ್ಟಲೆಗಳ ಮೊತ್ತ. ಈ ಎಲ್ಲ ಒಂದೇ ಅಂತನ್ನೋದನ್ನು ಈಚೆಗಷ್ಟೇ ಬ್ರಿಟಿಷರಿಂದ ಈಚೆಗಷ್ಟೇನೆ ಸಾವರ್ಕರ್ ಮೊದಲಾದವರು ಹೇಳ್ತಾ ಬಂದಿದ್ದು ಅಂತ ಮತ್ತೊಂದು ಕಡೆ ಬರುವಾಗ ಅದನ್ನೇ ಬೇರೊಂದು ರೀತಿ ಹೇಳ್ತಾರೆ. ಇದಾ ಸತ್ಯ ಅದಾ ಸತ್ಯ. ಹೀಗೆ ಅಂಗೈನಲ್ಲಿರುವ ನೆಲ್ಲಿಕಾಯಂತೆ ಅವರು ಮುಂದೆ ಅವರಿಗೆ ಇಟ್ಬಿಡ್ತಾರೆ. ವಸ್ತುತಃ ಅಂಗೈ ಹುಣ್ಣು ಅಂತ ಅನ್ಬೇಕಾಗತ್ತೆ. ಅಂಗೈ ಹುಣ್ಣಿನಂತೆ ಅವ್ರಿಗವರೇ ತೋರ್ಪಡಿಸ್ಕೊಡ್ತಾರೆ. ಇದು ಆ ಲೇಖನದಲ್ಲಿ ಅವ್ರು ಮಾಡ್ತಕ್ಕಂಥದ್ದು. ಹಾಗಾಗಿ ಅಪಕಥನ ಅಂತ ಹೇಳ್ಬಿಟ್ಟಿದನು ಇಟ್ಸ್ ಮಿಸ್ರೆಪ್ರೆಸೆಂಟೇಷನ್ ಅನ್ನುವ ಅರ್ಥವನ್ನು ತಂದು ಕೊಡ್ತಾರೆ. ಮತ್ತು ಭಾರತೀಯ ರಾಷ್ಟ್ರವಾದವು ಅಪಾಯಕಾರಿಯೇ ಅಂತ ಮತ್ತೂ ಒಂದು ಲೇಖನ ಇದೆ. ಇಲ್ಲಿ ಕೂಡ ಬರ್ತದೆ ಆ ರಾಷ್ಟ್ರವಾದ, ಅದಕ್ಕಿರುವ ಮಹತ್ವ ಎಂಥದ್ದು ಅಂತ. ಒಂದನ್ನು ನಾವು ನೋಡಬೇಕಾಗುತ್ತದೆ. ಇವತ್ತು ಒಳಿತಿಗೋ ಕೆಡಕಿಗೋ ಆಯಾ ದೇಶಗಳು ಆಯಾ ದೇಶಗಳಾಗಿ ತಮ್ಮ ತಮ್ಮ ಆರ್ಥಿಕವಾದ, ಸಾಮಾಜಿಕವಾದ, ತಾಂತ್ರಿಕವಾದ ಎಲ್ಲ ರೀತಿಯಾದ ಸ್ವಂತಿಕೆಯನ್ನು, ಸಮೃದ್ಧಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಆ ರಾಷ್ಟ್ರಗಳಾಗಿ ನಿಂತಿವೆ. ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಮತ್ತೊಂದಿರ್ಬೋದು, ಯಾವುದೇ ಇರ್ಬೋದು. ಹೀಗೆ ಲೋಕದಲ್ಲಿ ಇದ್ದ ಮೇಲೆ ನಾವು ಅದನ್ನು ಒಪ್ಪಿಕೊಳ್ಳಲೇಬೇಕಲ್ವ. ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಮನುಷ್ಯರೆಲ್ಲ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತಂದರೆ ಆ ಬಟ್ಟೆಯನ್ನು ನಾವು ಮೊದಲು ಒಪ್ಕೋಬೇಕಲ್ವ. ಬಟ್ಟೆಯನ್ನು ಕಿತ್ತೆಸಿತೀರಿ ಅಂತಂದರೆ ಏನಾಗಬೇಕು? ಇಲ್ಲ ಹುಚ್ಚನಾಗಬೇಕು, ಇಲ್ಲದೇ ಇದ್ರೆ ನಿರಂಜನನಾದಂಥ ಅವಧೂತ ಆಗಬೇಕು. ಅವಧೂತರ ಸಂಖ್ಯೆ ಬೆರಳೆಣಿಕೆ ಮೇಲೂ ಇಲ್ಲ, ಹುಚ್ಚರ ಸಂಖ್ಯೆ ಎಷ್ಟೋ ನಮಗೆ ಬೇಕಾಗಿಲ್ಲ. ಇನ್ನು ಉಳಿತಕ್ಕಂಥದ್ದು ಯಾರು ಮಾನಗೆಟ್ಟವ್ರು ಉಳಿತಾರೆ ಅಷ್ಟೇ. ಆ ಮಾನಗೆಟ್ಟ ಸ್ಥಿತಿ ಬೇಕಾಗುತ್ತದೆಯಾ? ಈ ದೃಷ್ಟಿಯಿಂದ ಕಂಡಾಗ ರಾಷ್ಟ್ರವಾದ ಅನ್ನೋದು ಹೇಗೆ ಅನಿವಾರ್ಯವಾದದ್ದು, ಮತ್ತು ನಮ್ಮ ರಾಷ್ಟ್ರವಾದ ಪರಾಕ್ರಮಣವಾದ ಅಲ್ಲ, ಅದನ್ನು ನಾವು ನೋಡ್ತೀವಿ. ಅದನ್ನು ತುಂಬ ಚೆನ್ನಾಗಿ ತೋರ್ಪಡಿಸ್ಕೊಡ್ತಾರೆ. ಮತ್ತು ಅವರು ದನಿಯಾಗುವ ರಾಜಕಾರಣ ಅಂತ ಮತ್ತು ಒಂದು ಮಾರ್ಮಿಕವಾದ ಲೇಖನ, ಧರ್ಮದ ಪರಿಕಲ್ಪನೆ ಮತ್ತು ಮತಾಂತರ ಅಂತ ಇನ್ನೂ ಒಂದು ಲೇಖನ. ಅಲ್ಲಿ ಕೂಡ ಈ ಮತಾಂತರ ಇತ್ಯಾದಿಗಳಿಂದ ಬರುವಂಥ ಸಮಸ್ಯೆಗಳು ಏನು ಅಂತ ಕೊಡ್ತಾ ಹೋಗ್ತಾರೆ. ಹೀಗೆ ತಮ್ಮ ಹಲವು ಕೃತಿಗಳಲ್ಲಿ ಇದಕ್ಕೆ ಪೂರಕವಾದ ಸಾಮಗ್ರಿ ನಿಟ್ಟಿದ್ದಾರೆ. ಮತ್ತು ಎಲ್ಲೂ ಕೂಡ ಒಂದೇ ಒಂದು ಕಡೆಯಲ್ಲಿಯೂ ವೈಚಾರಿಕವಾದ ಸ್ಖಾಲಿತ್ಯ ಇಲ್ಲ. ಇದು ನಾವು ನೋಡಬೇಕು. ಕನ್ಸಿಸ್ಟೆನ್ಸಿ ಅಂತೀವಲ್ಲ, ಅದು ಬಹಳ ಕಷ್ಟ ಇದೆ. ಅದರೊಳಗೂ ದೀರ್ಘಕಾಲದಿಂದ ಬರೀತಾ ಬಂದರೆ ನೋಡಿ, 2007ರಿಂದ ಬರ್ಕೊಂಡು ಬಂದಿರುವಂಥದ್ದು ಅಂತ ನೋಡಿದ್ರೆ ಅವರು 2005ರಿಂದಲೇ ಆರಂಭ ಮಾಡಿದ್ದಿರಬೇಕು. ಅಂತಂದರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ 18 ವರ್ಷಗಳ ಅವಧಿ. 18 ವರ್ಷಗಳ ಅವಧಿ ಅದು ಪ್ರೈಮ್ ಪೀರಿಯಡ್ ಆಫ್ ಲೈಫ್ ಅಂತೀವಲ್ಲ, ಆ ಅವಧಿಯಲ್ಲಿ ಈ ಕಾಲಕ್ಕಂತೂ 2 ತಲೆಮಾರಿನ ವಯಸ್ಸಾಗಿರುತ್ತೆ. ಅಲ್ಲಿ ನೋಡಿದಾಗ ಆ ವ್ಯವಸ್ಥೆ, ಕನ್ಸಿಸ್ಟೆನ್ಸಿ, ಏಕರೂಪತೆ ಇದೆ ಅಂತಂದರೆ ಅದು ತಾವು ಕೃತಕವಾಗಿ ಹೇರಿಕೊಂಡದ್ದಲ್ಲ. ಮತ್ತು ಆ ಒಂದು ವಿಚಾರಗಳು ಕೃತಕವಲ್ಲ. ನಾವು ಕೃತಕವಾಗಿ ಹೇರಿಕೊಂಡ್ರೆ ಕತ್ತೆ ಹುಲಿ ಚರ್ಮ ಹೊದ್ದುಕೊಂಡಂತೆ ಎಂದೋ ಒಮ್ಮೆ ಕತ್ತೆ ಥರ ಕೂಗುವುದು ಹಾಗೇ ಆಗುತ್ತದೆ. ಹೊಲ ಕಾಯೋರು ಬಂದು ದೊಣ್ಣೆಯಲ್ಲಿ ಸರಿಯಾಗಿ ಪೂಜೆ ಮಾಡಿಯೇ ಮಾಡ್ತಾರೆ. ಹೀಗಾಗಿ ಕೃತಕವಾಗಿ ಹೇರಿಕೊಂಡದ್ದು ತುಂಬ ಕಾಲ ನಿಲ್ಲುವಂಥದ್ದಲ್ಲ. ಮತ್ತು ಅದೇ ಗಟ್ಟಿಯಾಗಿಲ್ಲ ಅಂದರೆ ಕೆಸರಿನ ಕಂಬ ಎಂದೂ ನಿಲ್ಲುವುದಿಲ್ಲ ಅಂತ ಗೊತ್ತಾಗುತ್ತದೆ. ಹೀಗಾಗಿ ಈ ವಿಚಾರಗಳನ್ನು ಅವರು ಯಾವುದೋ ಒಂದು ಸ್ವಾರ್ಥಕ್ಕೆ, ರಾಜಕೀಯವಾದಂಥ ಲೌಕಿಕವಾದ ಲಾಭ ನಷ್ಟಗಳ ದುರುದ್ದೇಶಕ್ಕೆ ಇಟ್ಟುಕೊಂಡಿದ್ದಲ್ಲೇ ನಿಲ್ತಾ ಇರಲಿಲ್ಲ. ಮತ್ತು ಅದು ದುರ್ಬಲವಾಗಿದ್ದಲ್ಲಿ ಅಂಥ ಪ್ರಾಮಾಣಿಕ ವಿಚಾರವಾದಿಯ ಅಂತರಂಗದಲ್ಲಿ ಅದಕ್ಕೆ ಜಾಗ ಇರ್ತಾ ಇರಲಿಲ್ಲ ಅಂತ ಗೊತ್ತಾಗುತ್ತದೆ.
ಇದನ್ನು ನೋಡಿದಾಗ ಈ ಒಂದು ಪುಸ್ತಕ 160 ಪುಟ ಅಂತಂದರೆ ಅದರ ಹಿಂದೆ 16 ವರ್ಷಗಳಿಗೂ ಹೆಚ್ಚು ಕಾಲದ ಪರಿಶ್ರಮ ಇದೆ ಅಂತನ್ನೋದು ಗೊತ್ತಾಗುತ್ತದೆ. ಮತ್ತು ಈ ಕಾಲಕ್ಕೆ ಅದು ತುಂಬ ಒಳ್ಳೆಯ ಡಿಪೆಂಡಬಲ್ ಟೈಮ್ ಯೂನಿಟ್ ಅಂತ ಕರೀಬಹುದು. ಡಿಪೆಂಡಬಲ್ ಟೈಮ್, ಅಷ್ಟು ಕಾಲ ಅವರು ಅದನ್ನು ನೋಡ್ತಾ ಬಂದ್ರಲ್ಲ ಅಂತ. ಇದೆಲ್ಲ ಯಾತಕ್ಕೆ ನಾನು ಇಷ್ಟು ವಿಸ್ತರಿಸ್ತಾ ಇದ್ದೀನಿ ಅಂತಂದರೆ, ಮುಖ್ಯವಾಗಿ ನಮಗೆ ಈ ಹೊತ್ತು ದಿನದಿನಕ್ಕೆ ಕ್ಷಣ ಕ್ಷಣಕ್ಕೆ ಮಿಂಚಿ ಮಾಯವಾಗುವ ವಾದಗಳು, ಯುಕ್ತಿಗಳು ಬರ್ತಾ ಇರುತ್ತವೆ. ಆದರೆ ಅವುಗಳನ್ನು ಎಷ್ಟು ಮಟ್ಟಿಗೆ ನಚ್ಚಬೇಕು, ಅದನ್ನು ಪ್ರತಿಪಾದಿಸುವವರು ಹೇಗೆ ನಡ್ಕೊಳ್ತಾ ಇದ್ದಾರೆ, ಮಿಕ್ಕ ಕಡೆ ಹೇಗಿದ್ದಾರೆ ಅಂತ. ನಮ್ಮ ಎಷ್ಟೆಷ್ಟೋ ವಿದ್ವಾಂಸರ ಬರವಣಿಗೆಗಳಲ್ಲಿ, ನೆನ್ನೆಯ ಬರವಣಿಗೆಯಲ್ಲಿ ಇವತ್ತಿನ ಬರವಣಿಗೆಯಲ್ಲಿ ನಾಳೆದರ ಸ್ವತಃ ವ್ಯಾಘಾತವನ್ನು ತೋರಿಸ್ಬೋದು, ಇಂಟರ್ನಲ್ ಇನ್ಕನ್ಸಿಸ್ಟೆನ್ಸಿ ತೋರಿಸ್ಬೋದು. ಇನ್ನು ಬದುಕು ಬರವಣಿಗೆಗೆ ಬಂದುಬಿಟ್ರಂತೂ ಅಪಾರವಾಗಿ ತೋರಿಸ್ಬೋದು. ಅದರಿಂದ ಬಹಳ ಕನ್ವೀನಿಯೆಂಟಾಗಿ ಆಥರ್ ಈಸ್ ಡೆಡ್, ಲುಕ್ ಅಟ್ ದಿ ವರ್ಕ್ ಅಂತ ಹೇಳುವುದೆಲ್ಲ ಬಂದುಬಿಟ್ಟಿದೆ. ಆ ಗ್ರಂಥದಲ್ಲಿಯೇ ಸಾತತ್ಯ ಸಾಮಂಜಸ್ಯ ಕಾಣಿಸೋಲ್ಲ. ಇವರು ಅಷ್ಟು ಚೆನ್ನಾಗಿ ಆ ಸಾತತ್ಯ ಸಾಮಂಜಸ್ಯಗಳನ್ನು ತಂದುಕೊಂಡಿದ್ದಾರೆ. ಇದು ಬಹಳ ವಿಶೇಷ. ಮತ್ತು ಇದೆಲ್ಲ ಯಾವ ನೆಲೆಯಲ್ಲಿ ಅವರು ಮಾಡ್ತಾರೆ ಅನ್ನೋದನ್ನು ಒಂದು ದೃಷ್ಟಾಂತವಾಗಿ ತಗೊಳ್ಳೋದಿದ್ದರೆ, ಈಚೆಗೆ ಕೆಲವು ತಿಂಗಳ ಹಿಂದೆ ಅಷ್ಟೇ ಅವರ ಟರ್ಮ್ ಮುಗೀತು. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷ ಪದವಿಯಿಂದ ಅವರು ಟರ್ಮ್ ಮುಗಿಸಿ ಹೊರಗೆ ಬಂದರು. ಆ ಹೊರ ಬಂದ ಪ್ರಾಯಶಃ ಬರ್ತಿದ್ದಂಗೇನೋ ಅಥವಾ ಬರೋಕ್ಕಿಂತ ಒಂದೆರಡು ದಿನ ಮುಂಚೆನೋ ಗೊತ್ತಿಲ್ಲ, ಫೇಸ್ಬುಕ್ನಲ್ಲಿ ಒಂದು ಸುದೀರ್ಘವಾದ ಲೇಖನವನ್ನು ಅವರು ಪ್ರಕಟ ಮಾಡಿದ್ರು. ಅವರ ಅಧ್ಯಕ್ಷತೆಯ ಅವಧಿನಲ್ಲಿ ಆದ ಕೆಲಸಗಳು ಏನು, ಪ್ರಕಟಿತವಾದ ಪುಸ್ತಕಗಳು ಯಾವುವು, ಹಿಂದಿನ ಅಧ್ಯಕ್ಷರುಗಳ ಅವಧಿನಲ್ಲಿ ಯಾವುದೆಲ್ಲ ಒಪ್ಪಿಗೆ ಪಡೆದತ್ತು ಅದನ್ನು ಎಷ್ಟು ಮಾಡಿರೋದಾಗಿದೆ, ಇವರು ಅಧ್ಯಕ್ಷತೆಯ ಪದವಿಯಲ್ಲಿ ಇರುವವರೆಗೂ ಎಷ್ಟಾಯಿತು, ಆಮೇಲೆ ಬಿಟ್ಟು ಬಂದ ಮೇಲೆ ಇನ್ನು ಸಜ್ಜಾಗಿ ಪೈಪ್ಲೈನಲ್ಲಿ ಇವೆ ಅಂತೀವಲ್ಲ ಆ ಒಂದು ಕೃತಿಗಳಿಗೆಷ್ಟು, ಅವು ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟವು, ಈ ಥರ ಒಂದು ಸುದೀರ್ಘವಾದ ಪಟ್ಟಿ ಕೊಟ್ಟರು. ನನಗೆ ಗೊತ್ತಿಲ್ಲ ಮಿಕ್ಕ ಬೇರೆ ಬೇರೆ ಅಕಾಡೆಮಿಗಳಲ್ಲಿ ಆ ರೀತಿಯಾದ ವ್ಯವಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ಬೇರೆ ಬೇರೆ ಪದಾಧಿಕಾರಿಗಳಾಗಿ ಇರುವಂಥವರು ಎಷ್ಟರ ಮಟ್ಟಿಗೆ ಇದನ್ನೆಲ್ಲವೇ ಸಾರ್ವಜನಿಕವಾಗಿ ಪ್ರೆಸೆಂಟಿಂಗ್ ದ ವೈಟ್ ಪೇಪರ್ ಅಂತೀವಲ್ಲ ಆ ಶ್ವೇತಪತ್ರವನ್ನು ಎಲ್ಲರ ಮುಂದೆ ಇಡುವಂಥ ಕೆಲಸ ಎಷ್ಟು ಜನ ಮಾಡಿದ್ದಾರೋ ಗೊತ್ತಿಲ್ಲ. ಮಾಡಿದ್ದಲ್ಲಿ ಸಂತೋಷ. ಇವರಂತೂ ಅದನ್ನು ಮಾಡಿದ್ದಾರೆ. ಅದೊಂದು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಅವರ ಕಾರ್ಯದಕ್ಷತೆಯ ವ್ಯವಸ್ಥೆ ಎಂಥದ್ದು ಅಂತ. ಭಾಷಾ ಭಾರತೀಯ ಅಧ್ಯಕ್ಷರಾಗಿದ್ದಾಗ ಅವರು ಮಾಡಿರುವ ಕೆಲಸಗಳು ಏನು ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಸ್ವತಂತ್ರವಾಗಿ ಬರವಣಿಗೆ ಮಾಡೋಕ್ಕಿಂತ ಬೇರೆಯವ್ರ ಕೈನಲ್ಲಿ ಮಾಡಿಸೋದು ಬಹಳ ಕಷ್ಟ. ಅದರೊಳಗೂ ಅನುವಾದ ಇತ್ಯಾದಿಗಳಾಗಿದ್ದಾಗಂತೂ ಮೂಲ ಅನ್ನೋದು ಸದಾ ಇರೋದ್ರಿಂದ ಅದರ ಜೊತೆಗೆ ಹೋಲಿಸಿ ನೋಡುವಾಗ ಗುಣಮಟ್ಟ ಎಂಥದ್ದು ಅಂತ ಕಾಪಾಡಿಕೊಳ್ಳೋದು ಮತ್ತೂ ಕಷ್ಟ. ಇವರ ಅಧ್ಯಕ್ಷತೆಯ ಅವಧಿನಲ್ಲಿ ಅದು ತಂದುಕೊಟ್ಟಂಥ ವೈವಿಧ್ಯವನ್ನು, ವೈಪುಲ್ಯವನ್ನು, ಇದುವರೆಗೂ ಉಪೇಕ್ಷಿತರಾದ ಎಷ್ಟೋ ಜನ ಲೇಖಕರು, ಎಷ್ಟೋ ವಿದ್ಯಾಶಾಖೆಗಳನ್ನು ಒಳಗೊಂಡದ್ದು ನೋಡಿದಾಗಲೂ ಗೊತ್ತಾಗುತ್ತದೆ ಯಾವ ಬುದ್ಧಿ ಮನಸ್ಸುಗಳು ಇವುಗಳೆಲ್ಲ ಹಿಂದೆ ಕೆಲಸ ಮಾಡಿದೆ ಅಂತ. ಇದೆಲ್ಲ ಕೂಡ ತುಂಬ ಶ್ಲಾಘ್ಯವಾದದ್ದು, ತುಂಬ ಗೌರವನೀಯವಾದದ್ದು. ನಮಗೆ ಬಹಳ ಸಂತೋಷವಾಗುವಂಥದ್ದೇನೆಂದರೆ, ಈ ಕಾಲದಲ್ಲಿ ನಮ್ಮ ಹತ್ತಿರದಲ್ಲಿಯೇ ಇಂಥ ವ್ಯಕ್ತಿಗಳು ಕಾಣಸಿಗುತ್ತಾರೆ. ಈ ರೀತಿಯಾಗಿ ಒಳ್ಳೆ ಕೆಲಸ ಮಾಡಿಸುವ ಅಷ್ಟೇ ಮರ್ಯಾದೆಯಾಗಿ ಮುಗಿಸಿ ನನ್ನದಲ್ಲ ಅಂತ ಹೊರಗೆ ಬರುವಂಥದ್ದು ಉಂಟು ಅಂತ ಹೇಳಿಬಿಟ್ಟು ಆ ಒಂದು ಪದವಿ ಇವರಿಗೆ ಸಿಗುತ್ತದೆ ಅಂತನ್ನುವ ಸೂಚನೆ ಅವರಿಗೆ ಒಂದು ಪತ್ರ ಬಂತು. ಆ ಮೆಸೇಜ್ ಬಂದಾಗ ನಾನು ಅವ್ರ ಜೊತೆಯಲ್ಲಿದ್ದೆ, ಇಂಗ್ಲೆಂಡ್ನಲ್ಲಿದ್ದೆ. ಅವರು ಒಂದು ಕ್ಷಣ ಯೋಚನೆ ಮಾಡ್ತಾರೆ. ನಾನು ಹೇಳಿದೆ ಇವೆಲ್ಲ ಕಷ್ಟ ನಿಜ, ಆದರೆ ನಿಮ್ಮಂಥವ್ರು ಒಪ್ಪಿಕೊಂಡು ಮಾಡಬೇಕು ಅಂತ. ನನ್ನಂಥವನಿಗೆ ಅದು ಖಂಡಿತ ಆಗೋದಿಲ್ಲ. ಅದಕ್ಕೆ ಸಂತೋಷವಾಗಿ ಬೇರೆಯವ್ರಿಗೆ ನಾನು ಸಲಹೆ ಕೊಡ್ತೀನಿ ಇದನ್ನು ಮಾಡಿ ಅಂತ. ಅವರು ಒಂದು ನಿಶ್ಚಯ ಮಾಡಿಕೊಂಡು ಆ ಕೆಲಸಕ್ಕೆ ಬಂದರು. ಬಹಳ ಮುಳ್ಳಿನ ಕಿರೀಟ ಇಂಥದ್ದೆಲ್ಲ ಪದವಿಗಳು, ಯಾವುದೇ ರೀತಿಯಾದಂಥ ಪದವಿಗಳು ಈ ಕಾಲದಲ್ಲಿ ದೊಡ್ಡ ಮುಳ್ಳಿನ ಕಿರೀಟ, ಅದನ್ನು ಬಹಳ ಹಗುರವಾಗಿ ಧರಿಸಿ ಮಾಡಿದ್ರು. ಇದೆಲ್ಲ ಕೂಡ ಈ ಒಂದು ಪುಸ್ತಕದ ಹಿನ್ನೆಲೆಯಾಗುತ್ತದೆ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಮಾಡಿ ತೋರಿಸಬೇಕು, ಮಾಡಬೇಕು, ಮಾಡಿಸಬೇಕು, ಮಾಡಿ ತೋರಿಸಬೇಕು. ನಮ್ಮಲ್ಲಿ ಆಚಾರ್ಯ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂತನ್ನುವಾಗ ಆಚಿನೋತಿ ಚ ಶಾಸ್ತ್ರಾರ್ಥಾನ್ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚರತೀತ್ಯೇವಂ ತೇನ ಚ ಆಚಾರ್ಯ ಉಚ್ಯತೆ ಅಂತಾರೆ. ಎಲ್ಲ ವಿಚಾರಗಳನ್ನು ಸಂಗ್ರಹ ಮಾಡಬೇಕು, ವ್ಯವಸ್ಥಾಪನೆ ಮಾಡಬೇಕು, ಅವುಗಳ ಮೌಲ್ಯ ನಿಷ್ಕರ್ಷೆ ಮಾಡಬೇಕು, ಅದರಂತೆ ಬದುಕಬೇಕು, ಅದನ್ನು ಬೇರೊಬ್ಬರಿಗೆ ಮುಟ್ಟಿಸಬೇಕು. ಈ ಯಾವ ಒಂದು ಹಂತದಲ್ಲಿ ಲುಪ್ತವಾದರೂ ಆಚಾರ್ಯತ್ವ ಬರುವುದಿಲ್ಲ ಅಂತಾರೆ. ಈ ರೀತಿಯಾದ ಆಚಾರ್ಯರು ಈ ಹೊತ್ತಿನ ನಮ್ಮ ಭಾರತೀಯ ಸಂಸ್ಕೃತಿ, ಮೌಲ್ಯ ಇತ್ಯಾದಿ ವಿಷಯಗಳನ್ನು ಸುಬದ್ಧವಾಗಿ, ಸುವ್ಯವಸ್ಥಿತವಾಗಿ ಮುಟ್ಟಿಸಿಕೊಡೋದ್ರೊಳಗೆ ನಮ್ಮಗಳಿಗೆ ಬಹಳ ಹೆಮ್ಮೆ ಅಂತ ಅನಿಸುತ್ತೆ. ನಾವೆಲ್ಲ ಕನ್ನಡಿಗರು ತುಂಬ ಹೆಮ್ಮೆ ಪಡಬೇಕು. ಯಾಕೆಂದರೆ ಈ ರೀತಿಯಾದ ಬರವಣಿಗೆಯನ್ನು ನಾವು ಬೇರೆ ಕಡೆ ನೋಡೋದು ತುಂಬ ವಿರಳ. ಈಗ ನೇರವಾಗಿ ಕೃತಿಗೆ ಬರ್ತೀನಿ. ಬಹುವಚನಕ್ಕೊಂದೇ ತತ್ವ. ನಾನು ಈಗಷ್ಟೇ ಹೇಳಿದೆ, ಬೇರೆ ಬೇರೆ ವಿಷಯಗಳನ್ನು ಈ ಥರ ಕುಳಿತು ಬರೀತಕ್ಕಂಥವರಿದ್ದಾರೆ ಈ ಎಲ್ಲ ವಿಷಯಗಳಲ್ಲಿ ಅಂತ.
ರಾಷ್ಟ್ರ ಮಟ್ಟದಲ್ಲಿ ಬರೀತಾರೆ, ಅಂತಾರಾಷ್ಟ್ರದ ಮಟ್ಟದಲ್ಲಿ ಕೂಡ ಬರೀತಾರೆ. ಬೇಕಾದಷ್ಟು ಜನ ಭಾರತೀಯರು ಈ ಒಂದು 20-25 ವರ್ಷಗಳಲ್ಲಿ ಉಜ್ವಲವಾಗಿ ದೇಶಭಕ್ತಿಯಿಂದ, ನಮ್ಮ ಪರಂಪರೆಯಿಂದ ಪ್ರೇರಿತವಾಗಿ ಒಳ್ಳೆಯ ಅಧ್ಯಯನ ಮಾಡಿದವರು, ಬೇರೆ ಬೇರೆ ವಿದ್ಯಾಶಾಖೆಗಳು ಸೇರಿದವರು, ಇಂಜಿನಿಯರ್ಗಳು, ಡಾಕ್ಟರ್ಗಳು, ಆರ್ಕಿಯಾಲಜಿಸ್ಟ್ಗಳು, ಸಾಹಿತಿಗಳು, ಬೇಕಾದಷ್ಟು ಕ್ಷೇತ್ರಗಳಿಂದ ಬಂದವರು ಮಾಡ್ತಾ ಇದ್ದಾರೆ. ಇವರು ಯಾರೂ ನೇರವಾಗಿ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ, ವಿಶ್ವವಿದ್ಯಾಲಯಗಳಿಗೆ ಸಂಬಂಧಪಟ್ಟಿಲ್ಲ. ಆದರೆ ಆ ಎಲ್ಲ ಸಂಸ್ಥೆಗಳು ಮಾಡಬೇಕಾದ ಕೆಲಸವನ್ನು ಅವುಗಳಿಗಿಂತ ಚೆನ್ನಾಗಿ ತಮ್ಮದಾದ ಖರ್ಚು ವೆಚ್ಚಗಳಿಂದಲೇ ತಾವು ಮಾಡ್ತಾ ಬರ್ತಿದ್ದಾರೆ. ಹಾಗೆ ಒಂದಿದೆ. ಆದರೆ ಅಲ್ಲಿ ಕೂಡ ಎಷ್ಟೋ ಬಾರಿ ಶುಷ್ಕವಾದ ವಿಚಾರ ಅಥವಾ ಕೇವಲ ವಿಚಾರಾಭಾಸ, ಇಲ್ಲ ಭಾವುಕವಾದ ಒಂದು ಕಣ್ಣೀರಿನ ತೊಪ್ಪೆ, ಇಲ್ಲ ಬೆಂಕಿ ಕೆಂಡ, ಈ ಥರದ್ದಾಗಿರುತ್ತದೆ. ಬೆಳಕು ಕಡಿಮೆ ಇರುತ್ತದೆ. ಇಲ್ಲದೇ ಇದ್ದರೆ ಅಲ್ಲಿ ಆರ್ದ್ರವಾದಂಥ ಹೃದಯ ಪರಿಪಾಕವಾದ ಮಾರ್ಗದರ್ಶಕವಾದ ಮೌಲ್ಯ ಕಡಿಮೆ ಇರುತ್ತೆ. ಇಂಥದ್ದಾಗಿದೆ. ಗಿರೀಶ್ ಭಟ್ರು ಇವೆರಡಕ್ಕೂ ತುಂಬ ಭಿನ್ನವಾಗಿ ಹೊರತಾಗಿರುವ ರೀತಿಯಲ್ಲಿ ಉಜ್ವಲವಾದ ಬೆಳಕು, ಆದರೆ ಅದು ಕಣ್ಣು ಕುಕ್ಕಿ ಕುರುಡಾಗಿಸುವಂಥದ್ದಲ್ಲ, ಎಲ್ಲ ವಸ್ತುಗಳನ್ನು ಕಾಣಬಲ್ಲಂಥದ್ದು. ಮತ್ತು ತಿಳಿಯಾದ ನೀರು, ಆದರೆ ಎಲ್ಲಿಯೂ ಕೂಡ ಕೆಸರಾಗಿ ಕೊಚ್ಚೆಯಾಗಿ ಜಾರಿಕೆಯನ್ನು ತರ್ತಕ್ಕಂಥದ್ದಲ್ಲ, ಅಂಥದ್ದು ಮಾಡ್ತಾ ಇದ್ದಾರೆ. ಅದನ್ನು ನಾವೀಗ ನೇರವಾಗಿ ಕೃತಿಯ ಮೂಲಕ ಪರಿಚಯ ಮಾಡಿಕೊಡ್ಬೋದು. ನಾನಿಲ್ಲಿ ತುಂಬ ಹಿಂದೆ ಮುಂದೆ ಓಡಾಡಬೇಕಾಗುತ್ತದೆ. ಯಾಕೆಂದರೆ ನನ್ನ ಪುಸ್ತಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ, ಪ್ರತಿ ಪುಟದಲ್ಲೂ ಕಡಿಮೆ ಅಂದರೆ ಒಂದು 20 ಸಾಲುಗಳನ್ನು ಅಂಡರ್ಲೈನ್ ಮಾಡಿದ್ದೀನಿ. ಒಂದು 10-15 ಕಡೆಗೆ ಆಹಾ, ಓಹೋ, ಗ್ರ್ಯಾಂಡ್, ಫೈನ್, ಗ್ರೇಟ್, ಫೈನ್ ಲಾಜಿಕ್, ಡೈಸೆಕ್ಟಿಂಗ್ ಲಾಜಿಕ್, ಈ ರೀತಿಯಾದ ಬರೆದಿದ್ದೀನಿ. ಅಥವಾ ರೆಫರ್ ಡಾಂಟೆ, ರೆಫರ್ ಶಂಕರ, ರೆಫರ್ ಟು PV ಕಾಣೆ, ಈ ರೀತಿಯಾಗಿ ಬೇರೆ ಬೇರೆದು ಬರ್ಕೊಂಡಿದ್ದೀನಿ. ಅಂತಂದರೆ ಇದು ನನಗೆ ಎಷ್ಟು ಪರದಾಟ ಅಂತ ಗೊತ್ತಾಗುತ್ತದೆ. ಕೇವಲ ಗ್ರಂಥದ ಮೇಲಿನ ಪ್ರೀತಿ, ಲೇಖಕರ ಮೇಲಿನ ಪ್ರೀತಿಯಿಂದ ಬಂದಿದ್ದೀನಿ. ಇದನ್ನು ಪರಿಚಯ ಮಾಡಿಸ್ಕೊಡೋದು ನನಗೆ ಕಷ್ಟದ ಕೆಲಸವೇನೆ. ನಾನು ಮೊದಲೇ ಹೇಳಿದಂತೆ ಇದಕ್ಕೆ ನ್ಯಾಯ ಒದಗಿಸೋಕ್ಕಾಗುತ್ತೋ ಇಲ್ವೋ ಅನ್ನುವ ಅಳುಕು ಕಾಡ್ತಾ ಇದೆ. ಮೊದಲಿಗೆ ಇದು 15 ಅಧ್ಯಾಯಗಳಲ್ಲಿ ವಿಭಕ್ತವಾದಂಥ ಪುಸ್ತಕ. ಚಿಕ್ಕ ದೊಡ್ಡ ಎಲ್ಲ ಅಧ್ಯಾಯಗಳಿವೆ. ಮತ್ತು ಅಲ್ಲಲ್ಲಿ ಸಾಕಷ್ಟು ದೀರ್ಘವಾದ ಇಂಗ್ಲೀಷ್ನ ಅವತರಣಿಕೆಗಳೇ ಇವೆ, ಕೊಟೇಶನ್ಸ್ ಇವೆ. ಅದಕ್ಕೆ ಕಾರಣ ಏನಂದರೆ ಅವನ್ನು ನೇರವಾಗಿ ಅವರದೇ ಮಾತಲ್ಲಿ ಕೊಡೋಣ, ಅನುವಾದಗಳನ್ನು ಮಾಡಿಟ್ರೆ ಅಥವಾ ಕೇವಲ ಇಂಥ ಗ್ರಂಥದ ಇಂತಿಷ್ಟು ಪುಟಗಳು ಅಂತ ಹೇಳಿದ್ರೆ ಜನ ನೋಡದೇ ಇರುವ ಸಾಧ್ಯತೆ ಉಂಟು. ಅಥವಾ ಅನುವಾದವನ್ನು ಮಾತ್ರ, ಸಾರಾಂಶವನ್ನು ಮಾತ್ರ ಕೊಟ್ಟರೆ ಅದು ತಪ್ಪಾಗಿ ಪ್ರತಿಪಾದಿತವಾಯಿತು, ಅನುವಾದಿತವಾಯಿತು ಅನ್ನುವ ಆಕ್ಷೇಪ ಕೂಡ ತುತ್ತಾಗಬಹುದು ಅನ್ನೋದಕ್ಕೆ ಓದುಗರಿಗೆ ಸ್ವಲ್ಪ ಕಷ್ಟವಾದರೂ ಪಡವಾಗಿಲ್ಲ ಅಂತ ಒಂದು 8-10 ಆ ರೀತಿಯಾದ ಉದ್ಧರಣೆಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಸುದೀರ್ಘವಾದಂಥ ಒಂದು ಪರಾಮರ್ಶನ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಅದನ್ನು ನೋಡಿದಾಗ ಗೊತ್ತಾಗುತ್ತದೆ ಇಷ್ಟು ಲಘುಕಾಯದ ಪುಸ್ತಕಕ್ಕೆ ಇವರೆಷ್ಟು ಶ್ರಮ ಪಟ್ಟಿದ್ದಾರೆ ಅಂತ. ಬುದ್ಧಿಜೀವಿ ವರ್ಸಸ್ ಬೌದ್ಧಿಕ ಸ್ವಾತಂತ್ರ್ಯ ಪುಸ್ತಕ ನೋಡಿದಾಗಲಂತೂ ಅದಕ್ಕಾಗಿ ಆ ಕಾಲದಲ್ಲಿ ಬಂದ ಸುಮಾರು ಒಂದು 6 ತಿಂಗಳು ಎಲ್ಲ ಪತ್ರಿಕೆಗಳಲ್ಲಿ ನಡೆದಂಥ ಪರ ವಿರೋಧದ ದೀರ್ಘವಾದ ಚರ್ಚೆಗಳನ್ನು ಎಲ್ಲ ಗಮನಿಸಿಕೊಂಡಿದ್ದಾರೆ. ರಾಜ್ಯಾದ್ಯಂತ ಹಬ್ಬಿದ ಅನೇಕ ಪತ್ರಿಕೆಗಳಲ್ಲಿ ಬಂದಂಥದ್ದನ್ನೆಲ್ಲ ತಗೊಂಡಿದ್ದಾರೆ. ಅಂದರೆ ಇಷ್ಟು ಗಮನ ಇಟ್ಟಿದ್ದಾರೆ ಅಂತ ತಿಳಿಯುತ್ತದೆ. ಮತ್ತು ಇಲ್ಲಿಯ ಲೇಖಕರು ಇರ್ತಕ್ಕಂಥವರು ಯಾರು ಉದ್ಧತರಾಗಿದ್ದಾರೆ ಅವರಲ್ಲದೆ ಈ ಪರಾಮರ್ಶನ ಸಾಹಿತ್ಯದ ಲೇಖಕರ ಬೇರೆ ಎಲ್ಲ ಸಾಹಿತ್ಯವನ್ನೂ ಕೂಡ ಅವರು ನೋಡಿದ್ದಾರೆ ಅನ್ನೋದಕ್ಕೆ ಮಿಕ್ಕ ಪುಸ್ತಕಗಳೇ ನಮಗೆ ಸಾಕ್ಷಿಯಾಗಿ ನಿಲ್ಲುತ್ತವೆ. ಈಗ ಉದಾಹರಣೆಗೆ ಇಲ್ಲಿ ಮೊದಲು ಈ ವಿಷಯದ ಸಾರ ಏನು ಅಂತ ನೋಡ್ಬಿಡೋಣ. ಪುಸ್ತಕದ್ದು ಬಹುವಚನಕ್ಕೊಂದೇ ತತ್ವ, ಪ್ಲೂರಲಿಸಮ್ ಅಂತ ಹೇಳ್ತಾರೆ. ಬಹುವಚನ, ಬಹುತ್ವ ಅಂತ ಇವತ್ತು ನಮಗಂತೂ ಕಿವಿ ಗಡಚಿಕ್ಕುವಂಥ ಶಬ್ದ ಆಗಿರೋದು ಇದೆ ಅಂತ ಆಗ್ಬಿಟ್ಟಿದೆ. ಯಾವ ಕನ್ನಡದ ಲೇಖಕ, ಕನ್ನಡ ಸಾಹಿತಿ ಅಂತ ಎದೆ ತಟ್ಟಿ ಹೇಳ್ಕೊಳ್ತಾರೆ ಅವರೆಲ್ಲ ಇದನ್ನು ಹೇಳದೇ ಇದ್ದರೆ ಓಂಕಾರ ಇದ್ದಂತೆ ವೇದ ಮಂತ್ರಗಳಿಗೆ ಇದನ್ನು ಉಚ್ಚರಿಸದೆ ಬೇರೆ ಏನನ್ನೂ ಹೇಳೋಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಬಹುತ್ವ ಅಂತ ಬರ್ತಾ ಇದೆ. ಆದರೆ ಆ ಬಹುತ್ವಕ್ಕೆ ಬೇಕಾಗಿರುವುದು ಯಾವುದು ಅಂದರೆ ಎಲ್ಲರೂ ಒಂದೇ ಅಂತನ್ನುವ ಪ್ರಾಮಾಣಿಕವಾದ ಭಾವ ಬೇಕು. ಮನುಷ್ಯರೆಲ್ಲ ಒಂದೇ ಮಾತ್ರವಲ್ಲ, ಇಡೀ ಸೃಷ್ಟಿಯೇ ಒಂದು ಅನ್ನುವ ಭಾವ ಇಲ್ಲದೆ ಇದ್ದರೆ ಬಹುತ್ವಕ್ಕೆ ಬೆಲೆ ಇಲ್ಲ. ಕೊಂಬೆ ರೆಂಬೆಗಳಿಂದ ಮರ ಶಾಖೋಪಶಾಖೆಗಳಾಗಿ ಹಬ್ಬಿದೆ ಅಂತಂದರೆ ಅದಕ್ಕೊಂದು ಕಾಂಡ ಅಂತ ಅನ್ನೋದಿಲ್ಲದೆ ಇದ್ದರೆ ಆ ಕೊಂಬೆ ರೆಂಬೆಗಳು ತನ್ನಂತೆ ತಾನೇ ಸತ್ತು ಹೋಗ್ಬಿಡುತ್ತವೆ. ಅದೇ ತರಹ ಆ ಬೇರುಗಳಿಗೆಲ್ಲ ತಾಯಿ ಬೇರು, ಟ್ಯಾಪ್ ರೂಟ್ ಅಂತೀವಲ್ಲ, ಅದೊಂದಿಲ್ಲದೆ ಇದ್ದರೆ ಇನ್ಯಾವುದೋ ಪ್ರಯೋಜನಕ್ಕೆ ಬರೋಲ್ಲ. ಇದನ್ನು ನಾವು ನೋಡ್ಕೊಳ್ಬೇಕಾಗುತ್ತದೆ. ಈ ಅರ್ಥದಲ್ಲಿ ಅವರು ಆ ಬಹುತ್ವಕ್ಕೆ ಬೇಕಾಗಿರೋದು ಒಂದೇ ತತ್ವ ಯಾವುದು? ಭಾರತೀಯವಾದದ್ದು ಅಂತಾರೆ. ಯಾಕೆಂದರೆ ಯಾವುದು ವೈಶ್ವಿಕವೋ ಅದೇ ಭಾರತೀಯ, ಯಾವುದು ಭಾರತೀಯವೋ ಅದೇ ವೈಶ್ವಿಕ. ವಾಟ್ ಈಸ್ ಯೂನಿವರ್ಸಲ್ ದಟ್ ಈಸ್ ಇಂಡಿಯನ್ ಆ್ಯಂಡ್ ವಾಟ್ ಈಸ್ ಇಂಡಿಯನ್ ದಟ್ ಈಸ್ ಯೂನಿವರ್ಸಲ್. ಇದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಅದಕ್ಕೆ ಬೇಕಾದಷ್ಟು ಆಧಾರಗಳಿವೆ. ಹೀಗಾಗಿ ಅದನ್ನು ಇಟ್ಕೊಂಡು, ಆ ಕೇಂದ್ರವನ್ನು ಇಟ್ಕೊಂಡು ಅವರು ಹೇಳ್ತಾರೆ ಏಕತ್ವ ಅನೇಕತ್ವಗಳ ಹಿಂದುತ್ವ. ಏಕಕಾಲದಲ್ಲಿ ಏಕತ್ವವೂ ಇದೆ, ಅನೇಕತ್ವವೂ ಇದೆ ಅಂದರೆ ಏನರ್ಥ?
ಅದು ಎಡೆಬಿಡಂಗಿಯ ಅಂತಂದರೆ ಹಾಗಲ್ಲ ಅಂತ ತೋರ್ಪಡಿಸ್ತಾರೆ. ಯಾವುದು ಅನುಭವದ ಕಾಲದಲ್ಲಿ ಅಖಂಡವಾಗಿರ್ತದೆ ಅದು ಅನುಸಂಧಾನದ ಕಾಲದಲ್ಲಿ ಬೇರೆ ಬೇರೆ ಆಗ್ತಾ ಇರ್ತದೆ. ದಟ್ ವಿಚ್ ಈಸ್ ಮ್ಯಾನಿಫೋಲ್ಡೆಡ್ ವೈಲ್ ಇಂಟರಾಕ್ಟಿಂಗ್ ವಿಲ್ ಬಿ ಒನ್ ಆರ್ ನಾನ್ ಡ್ಯುಯಲ್ ಇನ್ ಎಕ್ಸ್ಪೀರಿಯನ್ಸ್. ಪದಾರ್ಥಗಳು ತಟ್ಟೆನಲ್ಲಿ ಎಲೆಯಲ್ಲಿ ಬಡಿಸಿರುವಂಥವು ನಾನಾ ವಿಧವಾಗಿರುತ್ತವೆ. ಒಂದು ಪಲ್ಯ ಇರ್ಬೋದು, ಒಂದು ಕೋಸಂಬರಿ ಇರ್ಬೋದು, ಒಂದು ಚಟ್ನಿ, ಅದಕ್ಕಿಂತ ಅನೇಕ ಪದಾರ್ಥಗಳನ್ನು ಸೇರಿಸ್ತಾರೆ. ಅವನ್ನೆಲ್ಲ ಕಲಿಸ್ಕೊಂಡು ಬಾವಳಿಗೆ ಹಾಕ್ಕೊಂಡು ಅಗಿಯುವಾಗ ಅವಕ್ಕೊಂದು ಏಕ ರಸತ್ವ ಬರುತ್ತದೆ. ಅವು ಜೀರ್ಣ ಆದಾಗ ಮತ್ತೂ ಹೆಚ್ಚಾಗುತ್ತದೆ. ಇಲ್ಲಿ ಯಾವುದೊಂದು ಹಂತದಲ್ಲಿ ವೈವಿಧ್ಯ ಇದ್ದರೂ ವೈರುಧ್ಯ ಇಲ್ಲ. ಇದನ್ನು ಅವರು ಗಮನದಲ್ಲಿಟ್ಟುಕೊಂಡು ಅದಕ್ಕೊಂದು ಉಪಶೀರ್ಷಿಕೆ ಕೊಟ್ಟಿದ್ದಾರೆ, ಏಕತ್ವ ಅನೇಕತ್ವಗಳ ಹಿಂದುತ್ವ ಅನ್ನುವಂಥದ್ದು. ಇಲ್ಲಿ ಈ ಲೇಖನಗಳ ಒಂದೊಂದು ಲೇಖನ ಯಾವ್ಯಾವುದಿದೆ ಅದರ ಶೀರ್ಷಿಕೆಯನ್ನು ನೋಡ್ಬಿಡೋಣ. ಭಾಷಾಂತರಗೊಂಡ ಪದಗಳು ಮತ್ತು ಪರಿಕಲ್ಪನೆಗಳು ಅಂತ ಮೊದಲ ಲೇಖನ ಕೊಡ್ತಾರೆ. ಅಲ್ಲಿ ಅವರು 3 ಶಬ್ದಗಳನ್ನು ತೆಗೆದುಕೋತಾರೆ. ಅದಕ್ಕೂ ಮುಂಚೆ ಪೀಠಿಕೆಯನ್ನೇ ನಾವು ನೋಡ್ಬೋದು. ಆ ಪೀಠಿಕೆ ಚಿಕ್ಕದಾದದ್ದು, 4-5 ಪುಟಗಳಷ್ಟೇ ಇರತಕ್ಕಂಥದ್ದು. ಆ ಪೀಠಿಕೆಯಲ್ಲಿ ಅವರು ತೋರ್ಪಡಿಸ್ತಾರೆ ಎಷ್ಟು ಮಾರ್ಮಿಕವಾಗಿ ಈ ವಿಷಯಗಳು ವಿಶ್ಲೇಷಣೆಗೊಳ್ಳುತ್ತವೆ ಅಂತ ನಮಗೆ ತಿಳಿಯುತ್ತದೆ. ಏನದು? ಎಲ್ಲ ಸಂದರ್ಭಗಳಲ್ಲೂ ಒಂದೇ ಮಟ್ಟದ ತಪ್ಪುಗಳಲ್ಲ, ಹೆಚ್ಚಿನ ಸಂದರ್ಭಗಳಲ್ಲಿ ತೆಗೆದುಕೊಳ್ಳುವುದೇ ಹೆಚ್ಚು ತಪ್ಪೆನಿಸಬಹುದು ಅಂತ ಉಪಕ್ರಮ ಮಾಡಿಕೊಂಡು ಹೇಳ್ತಾರೆ. ಇಲ್ಲಿ ಮೊದಲಾಗಿರುವ ಅನರ್ಥ ತಾರತಮ್ಯ ಜ್ಞಾನವನ್ನು ಕಡೆಗಣಿಸಿದಂತೆ ತೋರುತ್ತದೆ ಅಂತ. ನಮ್ಮ ಸಮಾಜ, ಸಂಸ್ಕೃತಿ ಇತ್ಯಾದಿ ವಿಶ್ಲೇಷಣೆ ಮಾಡುವವರು ತಾರತಮ್ಯ ಜ್ಞಾನದಲ್ಲಿ ತಪ್ಪು ಮಾಡಿದ್ದಾರೆ ಅಂತ. ಅಜಕಳ ಗಿರೀಶ್ ಭಟ್ರು ಅದ್ವೈತ ವೇದಾಂತವನ್ನು, ಶಂಕರರ ಗ್ರಂಥಗಳನ್ನೆಲ್ಲ ಓದಿಲ್ಲ ಅಂತ ಅನಿಸುತ್ತೆ. ಆದರೆ ಅವರು ಹೇಳೋದು ಅದೇ ಆಗಿದೆ. ಅಂದರೆ ಸ್ವತಂತ್ರವಾಗಿ ಆಲೋಚನೆ ಮಾಡುವ ಯಾವುದೇ ವ್ಯಕ್ತಿ ಒಂದು ನಿಶ್ಚಿತವಾದ ತತ್ವಕ್ಕೆ ಬಂದು ಮುಟ್ಟಿದಾಗ ಅದರ ಯೋಗ್ಯತೆ ಗೊತ್ತಾಗುತ್ತದೆ. ಅವರೊಮ್ಮೆ ಈ ಶಂಕರ ಭಟ್ರ ಕನ್ನಡ ಕತ್ತರಿ ಇತ್ಯಾದಿಯನ್ನು ಕುರಿತು ಬರೆಯುವಾಗ ಕೆ.ವಿ. ತಿರುಮಲೇಶ್ ಅವರು ಈಚೆಗೆ ನಮ್ಮನ್ನು ಅಗಲಿದರು. ಕವಿ, ವಿಮರ್ಶಕ, ಅನುವಾದಕ, ಭಾಷಾಶಾಸ್ತ್ರಜ್ಞರು. ಅವರು ಆಫ್ರಿಕಾದ ಯಾವುದೋ ದೇಶದಲ್ಲಿ ಇದ್ದಿದ್ದು ಅನಿಸುತ್ತೆ, ನಾನು ಬೆಂಗಳೂರಿನಲ್ಲಿ ಇದ್ದಿದ್ದು. ಇಬ್ಬರೂ ಸ್ವತಂತ್ರವಾಗಿ ಬರೆದಂಥ ಲೇಖನಗಳು, ಅವರ ಆಲೋಚನಾ ಕ್ರಮ, ಅವರ ಕಾವ್ಯ ಪ್ರಪಂಚ ಅದೆಲ್ಲ ಸಂಪೂರ್ಣವಾಗಿ ನನಗಿಂತ ಬೇರೆಯಾದದ್ದು, ನನ್ನದು ಅದೇ ರೀತಿ ಅವರಿಗಿಂತ ಬೇರೆಯಾದದ್ದು. ಹಾಗಿದ್ದರೂ ಈ ಒಂದು ಶಂಕರ ಭಟ್ರ ಬರವಣಿಗೆಗೆ ಸಂಬಂಧಪಟ್ಟಂತೆ, ಕನ್ನಡ ಸುಧಾರಣೆಗೆ ಸಂಬಂಧಪಟ್ಟಂತೆ ಇಬ್ಬರದು ಹೆಚ್ಚು ಕಡಿಮೆ ಒಂದೇ ರೀತಿಯ ಆಲೋಚನೆ ಒಳಗೊಂಡಿತ್ತು. ಅನಿರೀಕ್ಷಿತ ಅನ್ನುವಷ್ಟು ಸಾಮ್ಯ ಕಾಣಿಸುತ್ತದೆ ಅಂತ ಅವರು ಬರೆದು ಈ ಮೂಲಕ ಗೊತ್ತಾಗುತ್ತದೆ ಈ ವಾದದ ಗಟ್ಟಿತನ ಅಂತ ಹೇಳ್ತಾರೆ. ಅಂದರೆ ಅವರು ಗ್ರಹಿಸಿದ್ರು ಅದನ್ನು. ಹಾಗೆ ಇಲ್ಲಿ ನಾವು ನೋಡ್ತೀವಿ ಈ ಏಕತೆ, ಬಹುತ್ವ ಇತ್ಯಾದಿಯನ್ನು ನೋಡುವಾಗ ಅದ್ವೈತ ಅಂತ ಹೇಳುವಾಗ ಅದಕ್ಕಿರ್ತಕ್ಕಂಥ ಬೈಲೈನ್, ಅಡಿಟಿಪ್ಪಣಿ ಏನಂದರೆ ಅಧಿಕಾರಿ ಭೇದ ಅಂತ. ಇದನ್ನು ತುಂಬ ಜನ ಗ್ರಹಿಸಿಲ್ಲ. ಅದ್ವೈತಕ್ಕೆ ಅಧಿಕಾರಿ ಭೇದ ಉಂಟು. ಹಾಗೇನೆ ನಮಗಿಲ್ಲಿ ಗೊತ್ತಾಗ್ತದೆ ತರತಮ ವಿವೇಕವೇ ವಿದ್ವತ್ತೆಯ ಅನ್ವಯದ ನಯ ಅಂತ. ಅಂದರೆ ಯಾವುದನ್ನೇ ಒಂದನ್ನು ಅಪ್ಲೈ ಮಾಡಬೇಕು ಅಂತಂದರೆ ಎಲ್ಲಿ ಏನು ಎತ್ತ ಅಂತ ಅನ್ಬೇಕು. ಎಲ್ಲ ಬೇರೆ ಬೇರೆ ಅನ್ನೋದಕ್ಕೆ ಹೆಚ್ಚಿನ ಜ್ಞಾನ ಬೇಕಿಲ್ಲ. ಎಲ್ಲ ಒಂದು ಅನ್ನೋದಕ್ಕೆ ಪರಮಾರ್ಥ ಜ್ಞಾನ ಬೇಕಾಗಿದ್ರು ಬಾಯಿನಲ್ಲಿ ಹೇಳೋದಕ್ಕೆ ಏನೂ ಜ್ಞಾನ ಬೇಕಾಗಿಲ್ಲ. ಅದ್ವೈತವನ್ನು ಘೋಷಣೆ ಮಾಡೋಕ್ಕೆ ಜ್ಞಾನ ಬೇಕಾಗಿಲ್ಲ, ದ್ವೈತವನ್ನು ಪ್ರತಿಪಾದನೆ ಮಾಡೋಕ್ಕೆ ಜ್ಞಾನ ಬೇಕಾಗಿಲ್ಲ. ಆದರೆ ತರತಮ ವಿವೇಕ ಅಂತ ಏನಿದೆಯಲ್ಲ, ಯಾವುದನ್ನು ಎಲ್ಲಿಡಬೇಕು, ಪ್ಲೇಸ್ಮೆಂಟ್ ಆ್ಯಂಡ್ ಪ್ರಿಯಾರಿಟೈಸಿಂಗ್ ಅಂತೀವಲ್ಲ, ಅದರೊಳಗೆ ತುಂಬ ವಿವೇಕ ಬೇಕಾಗುತ್ತದೆ. ಯಾತಕ್ಕೆ ಅಂದರೆ 10 ಬಣ್ಣದ ವಸ್ತ್ರಗಳಿದ್ದಾಗ ಅವೆಲ್ಲ ಒಂದೇ ಕೆಂಪು, ಒಂದೇ ಗುಲಾಬಿ ಅಂತ ಏನೋ ಅಂದ್ಬೋದು. ಯಾವುದಕ್ಕಿಂತ ಡಾರ್ಕ್ ಲೈಟು, ಯಾವುದಕ್ಕಿಂತ ತಿಳಿ ಗಾಢ ಅಂತ ಹೇಳುವಲ್ಲಿ ತುಂಬ ಕಣ್ಣಿನ ಸೂಕ್ಷ್ಮತೆ ಬೇಕಾಗುತ್ತದೆ. ಈ ಶೇಡ್ಸನ್ನು ನೋಡೋದಕ್ಕೆ ಒಬ್ಬ ವರ್ಣಕುಶಲ ಇರಬೇಕಾಗುತ್ತದೆ. ಒಂದು ರುಚಿ ವೈವಿಧ್ಯ ಹಾಗೇನೆ. ಕಾಫಿನಲ್ಲಿ ಟೇಸ್ಟರ್ಸ್ ಅಂತ ಇರ್ತಾರೆ, ಕಾಫಿ ಇಂಡಸ್ಟ್ರಿಯಲ್ಲಿ ಟೀ ಟೇಸ್ಟರ್ಸ್ ಇರ್ತಾರೆ, ವೈನ್ ಟೇಸ್ಟರ್ಸ್ ಇರ್ತಾರೆ, ಹಾಗೆ ಪರಿಮಳಗಳ ಅತ್ತರು ಇತ್ಯಾದಿಯಲ್ಲಿ ಇರ್ತಾರೆ. ಆ ರೀತಿ ಆದದ್ದು ಬೇಕು. ಅದನ್ನು ಇವರು ಅರಿಕೆನಲ್ಲೇ ಇಟ್ಕೊಂಡು ಹೇಳ್ತಾರೆ, ಅವರು ಒಳ್ಳೆಯವರು, ಇವರು ಒಳ್ಳೆಯವರು, ಅಥವಾ ಅವರೂ ಸರಿಯಿಲ್ಲ ಇವರೂ ಸರಿಯಿಲ್ಲ ಎಂಬಂಥ ಮಾತುಗಳನ್ನು ಸುಲಭವಾಗಿ ಹೇಳಿಬಿಡುತ್ತಾರೆ. ರಾಜಕೀಯದ ಸರಿತನ ಅಥವಾ ಎಲ್ಲರೂ ಸರಿ ಎಂಬ ಹೇಳಿಕೆ ನೀಡುವುದು ಅನಿವಾರ್ಯ ಇರಬಹುದು. ಸಂಸ್ಕೃತಿ ವಿಮರ್ಶಕರಿಗೆ ಅಥವಾ ಸಮಾಜ ವಿಜ್ಞಾನಿಗಳಿಗೆ ಅದು ಅನಿವಾರ್ಯ ಅಲ್ಲ, ಅನಿವಾರ್ಯ ಆಗಬಾರದು. ಇವರ ಭಾಷಾ ಶೈಲಿಗೆ ಇದೊಂದು ಸಣ್ಣ ನಿದರ್ಶನ. ಅನಿವಾರ್ಯವಲ್ಲ, ಅದು ಆದರ್ಶ. ಅನಿವಾರ್ಯ ಆಗಬಾರದು ಅನ್ನೋದು ಒಂದು ಎಚ್ಚರಿಕೆ. ಇಂಥದ್ದನ್ನು ಕೊಟ್ಟು ಅವರು ಆ ಪರಿಚಯದ ಮೂಲಕವಾಗಿ, ಪೀಠಿಕೆಯ ಮೂಲಕವಾಗಿ ಮುಂದೆ ಹೋಗ್ತಾರೆ. ಅಲ್ಲಿ ಅವರು 2ನೇ ಪುಟದಲ್ಲೇನೆ ಹೇಳ್ತಾರೆ, ಎಲ್ಲ ಸಂಸ್ಕೃತಿಗಳು ಅವಳಗಷ್ಟಕ್ಕೆ ಶ್ರೇಷ್ಠ, ಸಂಸ್ಕೃತಿಗಳ ನಡುವೆ ಹೋಲಿಕೆ, ತರತಮಗೊಳಿಸುವಿಕೆ ಸಲ್ಲ ಅನ್ನುವ ಮಾತನ್ನು ಆಡ್ತಾ ಇದ್ದಾರೆ ಅಂಥೇಳಿ. ಇದು ಬಹಳ ಸುಲಭವಾಗಿ ಹೇಳ್ತಾರೆ, ನೀವು ತಾರತಮ್ಯ ಮಾಡಿದ್ರೆ ಹೀನಾಯ ಮಾಡದಂತೆ ಆಗುತ್ತದಲ್ವ ಅಂತ. ಅದಕ್ಕೆ ಅವರು ಹೇಳ್ತಾರೆ,
ನಮ್ಮ ಸಂಸ್ಕೃತಿಯಲ್ಲಿ ಅಸ್ಪೃಶ್ಯತೆಯನ್ನು ಪಾಲಿಸುತ್ತಾ ಬಂದಿದ್ದೇವೆ, ನಾನೂ ಪಾಲಿಸುತ್ತೇನೆ ಎನ್ನಲಾಗದು ಅಂತ. ಹಾಗಂದಾಗ ನಮ್ಮದೇನು ಹೀನ ಅಲ್ಲ, ನಾವು ಅಸ್ಪೃಶ್ಯತೆ ಪಾಲಿಸ್ತೀವಿ, ನಾವು ಮತ್ತೊಂದು ಮಾಡ್ತೀವಿ, ನಾವು ಬಲಿ ಕೊಡ್ತೀವಿ ಮಾಡ್ತೀವಿ ಅಂತಂದರೆ ಅದು ಹೇಗೆ ತಪ್ಪಾಗೋಲ್ವಾ? ಆ ಕಾರಣದಿಂದ ಈ ರೀತಿಯಾದಂಥ ಸೂಪರ್ಫಿಷಿಯಲ್ ಆದ ಜಾಣ್ಮೆಯ ಮಾತುಗಳನ್ನು ಆಡಬಾರದು ಅಂತ ಹೇಳ್ತಾರೆ. ಮತ್ತು ಅವರು ಲೋಕದೃಷ್ಟಿಯನ್ನು ಮತ್ತು ವ್ಯಾವಹಾರಿಕವಾದ ದೃಷ್ಟಿಯನ್ನು ಯಾವುದೆಲ್ಲ ಪ್ರಭಾವಿಸುತ್ತವೆ ಅಂತನ್ನುವ ಆ ಮಾತನ್ನು ಕೂಡ ಹೇಳ್ತಾರೆ. ಆಮೇಲೆ ಅವರು ನಮ್ಮ ದರ್ಶನಶಾಸ್ತ್ರಗಳಲ್ಲಿ ಹೇಳುವಂಥ ಒಂದು ಮಾತು ರೋಗ ನಿದಾನ, ಡಯಾಗ್ನೋಸಿಸನ್ನು ಕುರಿತು ಅವರು ಹೇಳ್ತಾರೆ. ಬಹಳ ಚೆನ್ನಾಗಿರ್ತಕ್ಕಂಥ ಮಾತು ಬರ್ತದೆ. ಅದೇನು, ಈ ಹೊತ್ತಿಗೆ ಯಾಕೆ ಈ ಹೊತ್ತಿಗೆ ಅಂತ, ಈ ಕಾಲಕ್ಕೆ ಈ ಪುಸ್ತಕ ಯಾಕೆ ಅಂತ ಮೊದಲು ಕೇಳ್ಕೊಳ್ತಾರೆ. ಅಲ್ಲಿ ರೋಗ ನಿದಾನವು ಸರಿಯಾಗಿ ಆಗದಿದ್ದರೆ ಮದ್ದು ಸೂಚಿಸಲು ವೈದ್ಯನಿಗೆ ಸಾಧ್ಯವಾಗದು. ರೋಗದ ಮೂಲ ಕಂಡುಕೊಳ್ಳಲು ಸಾಧ್ಯವಾಗದಿದ್ದರೆ ಮದ್ದಿನಿಂದ ರೋಗ ಲಕ್ಷಣಗಳು ತಾತ್ಕಾಲಿಕವಾಗಿ ನಿವಾರಣೆಯಾದರೂ ರೋಗ ಗುಣವಾಗದು ಅಂತಾರೆ. ಬಹಳ ಸೂಕ್ಷ್ಮವಾದ ತರ್ಕ ನೋಡಿ. ಡಯಾಗ್ನೋಸಿಸ್ ನಿದಾನ ಅದು ಆಗಬೇಕು, ಆಗದೇ ಇದ್ದರೆ ಏನು ಔಷಧ ಕೊಡಬೇಕು ಅಂತ ಗೊತ್ತಾಗೋಲ್ಲ. ಆ ಡಯಾಗ್ನೋಸಿಸ್ ಆಗಬೇಕು ಅಂದರೆ ರೋಗ ಮೂಲ ಬೇಕು. ಮತ್ತು ಹೇಗೋ ಒಂದು ಕೊಟ್ಟುಬಿಟ್ಟು ಔಷಧ ಕೊಟ್ಟರೆ ರೋಗ ನಿವಾರಣೆ ಆದರೂ ಅದು ಈ ಔಷಧದಿಂದ ಆಯಿತೋ ತನ್ನಂತೆ ತಾನೇ ಆಯಿತೋ ಗೊತ್ತಾಗೋದಿಲ್ಲ. ಈಗ ಈ ನಿದಾನ ಕರೆಕ್ಟಾಗಿ ಆಗಬೇಕು ಅನ್ನೋದು ಮುಖ್ಯ ಅಂತ ಹೇಳ್ತಾ ಅದನ್ನು ಹೇಗೆ ಅನ್ವಯ ಮಾಡ್ತಾರೆ ಅಂದರೆ, ನಮ್ಮಲ್ಲಿ ಹಿಂದೂಗಳು ಮುಸ್ಲಿಮರು ಎಲ್ಲ ಕಾಲದಲ್ಲೂ ಸಮರಸವಾಗಿ ಬಾಳಿದ್ರು ಅಂತ ಹೇಳ್ಕೊಂಡು ಬರ್ತಿದ್ದಾರಲ್ಲ, ಸ್ವಾತಂತ್ರ್ಯ ಬಂದ ಮೇಲೂ ಹಾಗೆ ಬಾಳಬೇಕು ಅಂತಂದ್ರಲ್ಲ, ಆಗಿದೆಯಾ ಈ 75 ವರ್ಷದಲ್ಲಿ ಅಂತ ಹೇಳ್ತಾರೆ. ನಿಜವಾಗಿ ಅಂಥ ಪ್ರಾಮಾಣಿಕ ಯತ್ನಗಳಿಂದಾಗಿ ಜಾತಿಗಳ ನಡುವೆ ಸಂಬಂಧ ಉತ್ತಮಗೊಂಡಿದ್ದರೂ ಹಿಂದೂ ಮುಸ್ಲಿಂ ಸಂಬಂಧದ ಸುಧಾರಣೆಗೆ ಸಂಬಂಧಿಸಿ ನಿರೀಕ್ಷಿತ ಫಲಿತಾಂಶವನ್ನು ನಾವು 75 ವರ್ಷಗಳ ನಂತರವೂ ಕಂಡಿಲ್ಲ. ಇದಕ್ಕೆ ಕಾರಣ ಏನು ಅಂತ ನೋಡಿದಾಗ ಅವರು ಹೇಳ್ತಾರೆ, ನಾವು ಕಳೆದ ಹಲವಾರು ದಶಕದಲ್ಲಿ ನಮ್ಮ ಸಮಾಜವನ್ನು ಅದರ ಸಮಸ್ಯೆಗಳನ್ನು ಸರಿಯಾಗಿ ಗ್ರಹಿಸಿಲ್ಲವೇನೋ ಅಂತಾರೆ. ಅಂದರೆ ನಮ್ಮ ಡಯಾಗ್ನೋಸಿಸ್ ತಪ್ಪಾಗಿದೆ ಅಂತ. ಇವತ್ತಿನ ವಿಚಾರವಾದಿಗಳು ಅನ್ಸ್ಕೊಂಡವ್ರು ಯಾರೂ ಡಯಾಗ್ನೋಸಿಸ್ ತಪ್ಪಾಗಿದೆ ಅಂತ ಹೇಳೋದೇನೇ ಇಲ್ಲ. ನೀವು ತಪ್ಪು ಮಾಡ್ತಿದ್ದೀರಾ, ನೀವು ಅಪತ್ಯ ತಪ್ಪು ಮಾಡ್ತಿದ್ದೀರಾ, ನೀವು ಸರಿಯಾಗಿ ಮಾಡ್ತಿಲ್ಲ, ಈ ಥರದ್ದೆಲ್ಲ ಹೇಳ್ತಾರೆ. ಅದನ್ನು ಕುರಿತು ಅವರು ಆಲೋಚನೆ ಮಾಡ್ತಾರೆ. ಮತ್ತು ಕೆಲವೊಂದು ಸ್ಪಷ್ಟನೆಗಳನ್ನು ಅವರು ಕೊಡ್ತಾರೆ. ಬಹಳ ಚೆನ್ನಾಗಿರ್ತಕ್ಕಂಥ ಸ್ಪಷ್ಟೀಕರಣಗಳನ್ನು ಕೊಟ್ಟಿದ್ದಾರೆ. ಆರಂಭದಲ್ಲಿ ಎಚ್ಚರಿಕೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾದದ್ದು ಈ ಪುಸ್ತಕದ ಒಂದು ಪುಟವನ್ನು ಮುಂದೆ ಹೋಗಿ ಮತ್ತೆ ಹಿಂದೆ ಬರೋಣ ಅಂತಲ್ಲ, ಮೊದಲಿಂದಲೂ ಕೊನೆಯವರೆವರೆಗೂ ಅದೇ ಆನುಪೂರ್ವಿನಲ್ಲಿ ಓದಬೇಕು ಅನ್ನೋದಕ್ಕೆ ಈ ಅಂಶ ಕೂಡ ಒಂದು ಸ್ಪಷ್ಟವಾದದ್ದು. ಇಲ್ಲಿ ಅವರು ಧರ್ಮ, ರಿಲಿಜನ್ ಇತ್ಯಾದಿಗಳಿಗೆ ಬರ್ತಕ್ಕಂಥ ಒಂದು ವ್ಯತ್ಯಾಸ ಮತ್ತು ಹಿಂದೂ ಅನ್ನೋದು ಏನು ಇದನ್ನೆಲ್ಲವನ್ನು ಹೇಳೋದಕ್ಕೆ ಆರಂಭ ಮಾಡ್ತಾರೆ. ಮತ್ತು ಸೆಕ್ಯುಲರಿಸಮ್ ಬಗ್ಗೆನೂ ಹೇಳ್ತಾರೆ. ಪ್ರಭುತ್ವ ಪಾಲಿಸಬೇಕಾದ ಸೆಕ್ಯುಲರಿಸಮ್ ಆದರ್ಶದಲ್ಲಿ ಸಮಸ್ಯೆ ಇಲ್ಲ, ಬದಲಾಗಿ ಅದನ್ನು ಅರ್ಥೈಸಿ ಅಳವಡಿಸಿಕೊಂಡ ಬಗೆಯಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಹೀಗೆ ಮುಂದಿನ ಅಧ್ಯಾಯಗಳಿಗೆ ಬೇಕಾದ ಬೀಜಾವಾಪವನ್ನು ಮಾಡಿ 2ನೇ ಅಧ್ಯಾಯದಲ್ಲಿ ಭಾಷಾಂತರಗೊಂಡ ಪದಗಳು ಮತ್ತು ಪರಿಕಲ್ಪನೆಗಳು ಅಂತ ಆರಂಭ ಮಾಡ್ತಾರೆ. ಇಲ್ಲಿ ಅವರು ನಾವು ಕೆಲವು ಪದಗಳಿಂದ ತಪ್ಪಾಗಿ ಹೇಗೆ ಅನುವಾದ ಮಾಡ್ತೀವಿ ಅಂತ ಇಲ್ಲಿ ನೋಡಿ, ಅವರು ಎಷ್ಟೆಷ್ಟೋ ಜನಗಳಿಂದ, ವಿದ್ವಾಂಸರಿಂದ ವಿಚಾರಗಳನ್ನು ಗ್ರಹಿಸಿರ್ತಾರೆ. ಈಚೆಗೆ ಅನ್ಟ್ರಾನ್ಸ್ಲೇಟಬಲ್ಸ್ ಮೊದಲಾದ ರೀತಿಯಲ್ಲಿ ನಮ್ಮ ರಾಜೀವ್ ಮಲ್ಹೋತ್ರಾ ಅವರೆಲ್ಲ ಪುಸ್ತಕಗಳನ್ನು ತಂದಿದ್ದಾರೆ. ಆದರೆ ಆ ಪುಸ್ತಕಗಳಲ್ಲಿರ್ತಕ್ಕಂಥ ಒಳ್ಳೆಯ ದೃಷ್ಟಿ ಯಾವುದಿದೆ ಅದನ್ನು ಮಾತ್ರ ಇವರು ತಗೊಳ್ತಾರೆ. ಆದರೆ ಮಿಕ್ಕ ಎಷ್ಟೋ ಅತಿವಾದಗಳಿದೆಯಲ್ಲ ಅದನ್ನು ತಗೊಳ್ಳಲ್ಲ. ಎಲ್ಲ ಶಬ್ದಗಳು ಅನುವಾದ ಸಹವಲ್ಲ ಅಂತನ್ನುವ ಅತಿರೇಕಕ್ಕೆ ಇವರು ಹೋಗೋದೇ ಇಲ್ಲ. ಹಾಗಾದಾಗ ಯಾರೂ ಏನನ್ನೂ ಅನುವಾದ ಮಾಡೋಕ್ಕಾಗಲ್ಲ. ಅವರು ಅನುವಾದ ಅಕಾಡೆಮಿಗೆ ಅಧ್ಯಕ್ಷರಾಗಿ ಮಾಡಿದಷ್ಟು ಕೆಲಸ ಮಣ್ಣಾಗಿ ಹೊರಟೋಗ್ಬಿಡ್ತದೆ. ಕೆಲವು ಪದಗಳಿಗೆ, ಸಂಸ್ಕೃತಿ ನಿಷ್ಠವಾದ ಪದಗಳಿಗೆ, ಸಮಾಜ ನಿಷ್ಠವಾದ ಪದಗಳಿಗೆ, ಪರಂಪರಾ ನಿಷ್ಠವಾದ ಪದಗಳಿಗೆ ಸಂಪೂರ್ಣವಾದ ಅನುವಾದ ಕಷ್ಟವಾಗುತ್ತದೆ ಅಂತನ್ನುವ ಆ ಒಂದು ವಿವೇಕವಾದ ನಿಲುವನ್ನು ಅವರು ತಾಳ್ತಾರೆ. ಅಲ್ಲಿ ಅವರು ಹೇಳ್ತಾರೆ, ಯಾವುದು ಮುಖ್ಯವಾಗಿ ಅಂತನ್ನುವ ತೋರಿಸ್ತಾ ಗಾಡ್ ಅಲ್ಲ ದೇವರು ಇದನ್ನು ತಗೋತಾರೆ. ಗಾಡ್ ಅಂತನ್ನುವಾಗ ಅವರು ಕ್ರಿಶ್ಚಿಯನ್ ಗಾಡ್ ಅನ್ನುವ ಅರ್ಥವನ್ನು, ಅಲ್ಲಾಹ್ ಅನ್ನುವಾಗ ಮುಸ್ಲಿಮರ ಆ ಸರ್ವೋಚ್ಚವಾದಂಥ ತತ್ವ ಅಂತ, ಮತ್ತು ದೇವರು ಅನ್ನುವಲ್ಲ ನಮ್ಮ ಭಾರತೀಯರೆಲ್ಲ ಸನಾತನ ಧರ್ಮೀಯರು ಹೇಗಿಟ್ಕೊಂಡಿದ್ದಾರೆ ಅದನ್ನು ತಗೋತಾರೆ. ಅಲ್ಲಿ ಅವರು ಸೂಕ್ಷ್ಮವಾದ ಒಂದು ವಿಭಾಗ ಮಾಡ್ಕೋತಾರೆ. ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಎರಡೂ ಕೂಡ ಸೆಮೆಟಿಕ್ ಅಂತನ್ನುವ ಮತಗಳಿಂದಲೇ ಬಂದದ್ದು, ಅಬ್ರಹಾಮಿಕ್ ಅಂತ ಹೇಳ್ತಾರಲ್ಲ ಆ ಪರಂಪರೆಯಿಂದಲೇ ಬಂದದ್ದು ಹೌದು. ಆದರೂ ಈಗ ಕ್ರಿಶ್ಚಿಯನ್ ಗಾಡ್ ಸ್ವಲ್ಪ ಹದ ಆಗಿದ್ದಾನೆ ಅಂತನೂ ಮಾತನ್ನು ಅವ್ರು ಹೇಳ್ತಾರೆ. ಅಂದರೆ ಆ ಕ್ರಿಶ್ಚಿಯನ್ ಗಾಡ್ ಸ್ವಲ್ಪ ಈಗ ಗೇಲಿಯನ್ನೋ, ತಿವಿತವನ್ನೋ, ವಿಮರ್ಶೆಯನ್ನೋ ಸ್ವಲ್ಪ ಸಹಿಸಿಕೊಳ್ಳುವಂಥ ಶಕ್ತಿ ಆ ದೇವರಿಗೆ ಬಂದಿದೆ, ಆ ಗಾಡ್ಗೆ ಬಂದಿದೆ. ಯಾಕೆ ಬಂದಿದೆ ಅಂದರೆ ಆ ಜನಗಳಿಂದಾಗಿ ಬಂದಿದೆ. ಆ ಜನಗಳು ವಿಮರ್ಶೆ ಮಾಡೋಕ್ಕೆ ಆರಂಭ ಮಾಡಿದ್ರಿಂದ ಈಚೆಗೆ ಒಂದು 500-600 ವರ್ಷಗಳಿಂದ
ಅಲ್ಲಿ ಯುರೋಪ್ನಲ್ಲಿ ರೆನೇಸಾನ್ಸ್ ಆದಮೇಲಿಂದ ಸ್ವಲ್ಪ ಗಾರ್ಡನ್ ಹದ ಹಾಕೋಕ್ಕಾಗಿದೆ ಅಂತ ಅನ್ನೋದನ್ನು ಅವರು ವಿಷಯಗಳಿಂದ ತುಂಬ ಚೆನ್ನಾಗಿ ಸಾಧಾರವಾಗಿ ನಿರೂಪಣೆ ಮಾಡ್ತಾರೆ. ಆದರೆ ಈ ಎಲ್ಲ ಕೂಡ ಅಬ್ರಾಹ್ಮಿಕ್ ಮತಗಳು ಒಂದು ಮಟ್ಟಕ್ಕೆ ಏಕರೂಪವಾದದ್ದೇನೆ. ಅವು ಮೂಲದಲ್ಲಿರ್ತಕ್ಕಂಥ ಮತಾಗ್ರಹಗಳು ಅದೇ ರೀತಿಯಾದದ್ದೇನೆ. ಅವುಗಳೆಲ್ಲದರಲ್ಲೂ ಅಸಹಿಷ್ಣುತೆ ತುಂಬ ಇದೆ. ಐ ಆಮ್ ಮೋಸ್ಟ್ ಇಂಟಾಲರೆಂಟ್ ಗಾಡ್, ಜಲಸ್ ಗಾಡ್ ಅಂತಲೇ ಬೈಬಲಲ್ಲಿ ಬರೋದು. ಓಲ್ಡ್ ಟೆಸ್ಟ್ಮೆಂಟಲ್ಲಿ ಅದೇನೇ, ನ್ಯೂ ಟೆಸ್ಟ್ಮೆಂಟಲ್ಲಿ ಅದೇನೇ, ಕುರಾನ್ನಲ್ಲಿ ಎಲ್ಲ ಕಡೆ ಬಂದಿದೆ ಅಂತ ಗೊತ್ತಾಗುತ್ತದೆ. ಆದರೆ ಸಮಾಜ, ಜನಗಳು ಅಲ್ಲಿಂದ ಬಂದಂಥ ವಿಜ್ಞಾನವಾದ, ವಿಚಾರವಾದ ಇಟ್ಕೊಂಡವರು ವಿಶ್ಲೇಷಣೆ ಮಾಡ್ತಾ ಬರ್ತಿದ್ದಂತೆ ಅದು ತಿದ್ದುಪಡಿಯಾಗುತ್ತದೆ ಅಂತ ಅವರು ಮುಂದೆ ಒಂದು ಕಡೆ ಒಂದು ಉದಾಹರಣೆ ಕೊಡ್ತಾರೆ. ಎಂಥ ಒಳ್ಳೆ ವಾಹನವಾದರೂ ಕಾಲಕ್ಕೆ ನಾವು ಮೇಂಟೆನೆನ್ಸ್ ಮಾಡದೇ ಇದ್ದರೆ, ದುರಸ್ತಿ ಮಾಡದೇ ಇದ್ದರೆ ಅದು ಪ್ರಯೋಜನಕ್ಕೆ ಬರೋಲ್ಲ ಅಂತ. ಮತಗಳಿಗೂ ಹಾಗೇನೆ. ವಾಹನ ಅನ್ನುವಾಗ ಬೌದ್ಧರ ಹೀನಯಾನ, ಮಹಾಯಾನ ಜ್ಞಾಪಕ ಬರುತ್ತೆ. ಯಾನ ಅನ್ನುವಾಗ ವೆಹಿಕಲ್ ಅಂತಲೇ. ಅವೆಲ್ಲ ಅದೇ ಅಧ್ರುವ, ಹೀತೆ, ಪ್ಲವಾಹ, ಅದೃಢಾಹ ಅಂತೆಲ್ಲ ವೇದದಲ್ಲಿ ಕೂಡ ಬರುತ್ತಲ್ಲ. ಇವೆಲ್ಲ ಒಡಕು ದೋಣಿಗಳು ಅಂತ ಹೇಳ್ಬಿಟ್ಟಿದ್ವಿ. ಹೀಗಾಗಿ ಅವು ಚೆನ್ನಾಗಿರಬೇಕು, ಆಗಲೇ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಅಂತ ಇದನ್ನು ತೋರ್ಪಡಿಸ್ತಾರೆ. ಮತ್ತು ದೇವರು ಅನ್ನೋ ಪದಕ್ಕಿರುವಂಥ ವಿಶೇಷತೆ ಕೊಡ್ತಾ ಹೋಗ್ತಾರೆ. ಮತ್ತು ಹೇಗೆ ಇದಕ್ಕಿಂತ ಭಿನ್ನವಾದದ್ದು ದೇವರು ಅನ್ನುವ ಶಬ್ದ ಅನ್ನೋದನ್ನು ಬಹಳ ಮಾರ್ಮಿಕವಾಗಿ ತೋರ್ಪಡಿಸ್ತಾರೆ. ಉದಾಹರಣೆಗೆ ನೋಡಿ, ಅವರು ಹೇಳ್ತಾ ಹೋಗ್ತಾರೆ, ನಮ್ಮಲ್ಲಿ ಮೊದಲಿಂದಲೂ ಕೂಡ ಸುಧಾರಣಾವಾದಿಗಳು ಬಂದಂಥದ್ದು ಏನಿದೆ ಅದನ್ನು ತಿಳಿಪಡಿಸ್ತಾ, ಎಷ್ಟೋ ಬಾರಿ ನಮ್ಮಲ್ಲಿ ದೊಡ್ಡ ದೊಡ್ಡ ಸುಧಾರಣಾವಾದಿಗಳು ಬೇರೆಯವರು ಆಕ್ಷೇಪ ಮಾಡಿದ್ರು ಅಂತ ಆ ಆಕ್ಷೇಪಕ್ಕೆ ಅರ್ಹವಾದ ವಸ್ತುಗಳು ನಮ್ಮಲ್ಲಿ ಇಲ್ಲ ಅಂತ ಅನ್ನುವ ನಿರಾಕರಣೆ ಮಾಡ್ತಾ ಬಂದರು. ಅದು ರಾಜಾರಾಮ್ ಮೋಹನ್ ರಾಯರಿಗೂ ಹೌದು, ದಯಾನಂದ ಸರಸ್ವತಿಗಳಿಗೂ ಹೌದು. ಹಾಗಾಯಿತು ಅನ್ನೋದನ್ನು ಅವರು ತೆಗೆದುಕೊಂಡು ಹೋಗ್ತಾರೆ. ಹೀಗೆ ಆ ಅನಿವಾರ್ಯತೆ ಅವರಿಗೆ ಆ ರೀತಿಯಾದಂಥ ಒತ್ತಡಗಳನ್ನು ಹಾಕ್ತು ಅಂತ ಅದನ್ನು ತೋರ್ಪಡಿಸ್ತಾರೆ. ಮತ್ತು ಅವರು ಈ ದೇವರು ಅನ್ನುವ ತತ್ವದಲ್ಲಿ ಇರುವ ವೈಪುಲ್ಯ, ವೈವಿಧ್ಯ, ಆತ್ಮೀಯತೆ ಹೇಗೆ ಗಾಡ್ ಮತ್ತು ಅಲ್ಲಾಹ್ ಇತ್ಯಾದಿಗಳಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಒಂದು ಮಾತನ್ನು ಬಳಸ್ತಾರೆ, ಗಾಡ್ಗೂ ಬಹುವಚನ ರೂಪ ಇಲ್ಲವಾದರೂ ಗಾಡ್ ಪರಿಕಲ್ಪನೆ ಈಗ ಹೆಚ್ಚು ಲಿಬರಲ್ ಆಗಿರೋದ್ರಿಂದ ನಮ್ಮಲ್ಲಿರುವ ದೇವರುಗಳ ಬಗೆಗೆಲ್ಲ ಹೇಳಬೇಕಾದಾಗ ಗಾಡ್ಸ್ ಅಂತ ಬಳಸಿದರೆ ಬ್ಲಾಸ್ಫೆಮಿ ಆಗೋದು. ಬ್ಲಾಸ್ಫೆಮಿ ಅನ್ನೋದನ್ನು ಅದೇ ಶಬ್ದವನ್ನೇ ಹಾಗೆ ಬಳಸ್ತಾರೆ. ಅಲ್ಲಾಹು ಪದವನ್ನು ಇದೇ ಬಗೆಯಲ್ಲಿ ಬಹುವಚನದೊಂದಿಗೆ ಬಳಸಿದರೆ ಬ್ಲಾಸ್ಫೆಮಿ ಆದೀತು ಅಂತ. ಏಕೆಂದರೆ ನಾವು ನಮ್ಮ ದೇವರ ಕಲ್ಪನೆಯನ್ನು ಗಾಡ್ ಮೇಲೆ, ಅಲ್ಲಾಹು ಮೇಲೆ ಹೇರಿದ್ದೀವಿ. ಆದರೆ ಅವರು ನಮ್ಮ ದೇವರ ಮೇಲೆ ಅದನ್ನು ಹೇರಿಲ್ಲ. ನಮ್ಮ ದೇವರ ಮೇಲೆ ಅವರು ಹೇರೋದಿಲ್ಲ. ಯಾತಕ್ಕೆಂದ್ರೆ ಅವ್ರಿಗೆ ಗೊತ್ತಿದೆ ಅದು ಬೇರೆ ಅಂತ. ಅರೆ, ನಮಗೆ ಗೊತ್ತಿಲ್ಲದೆ ಈಶ್ವರ ಅಲ್ಲ ತೇರೆ ನಮ್ಮಂತ ನಾವು ಭಜನೆ ಮಾಡಿದ್ದೆ, ನಮ್ಮ ಬಾಯಿನಲ್ಲಿ ಭಜನೆ ಮಾಡಿಸಿದ್ದೆ ಗಾಂಧಿ ಹೊರತು ಅವ್ರ ಬಾಯಿಂದ ಮಾಡಿಸಿದ್ದಲ್ಲ ಅಂತ ಅನ್ನೋದನ್ನು ಮುಂದೆ ಬರೀತಾರೆ. ಹೀಗಾಗಿ ಅಪ್ಪಿತಪ್ಪಿಯೂ ಅವ್ರಿಗೆ ಗಾಡ್ ಬಗ್ಗೆ, ಅಲ್ಲಾಹ್ ಬಗ್ಗೆ ವ್ಯತ್ಯಾಸ ಇಲ್ಲ, ಸಂದಿಗ್ಧತೆ ಇಲ್ಲವೇ ಇಲ್ಲ. ನಮಗೆ ಬಂದಿರತಕ್ಕಂಥದ್ದು ಸಂದಿಗ್ಧತೆ ಎನ್ನುವುದನ್ನು ತೋರ್ಪಡಿಸ್ತಾರೆ. ಆಮೇಲೆ ಅವರು ಹೇಳ್ತಾರೆ, ಮತ್ತೆ ಹಾಗೆ ಅವರು ಹೇಳುವಲ್ಲಿ ಏಕಮುಖವಾದ ಭಾಷಾಂತರ ಆಗ್ತಾ ಇದೆ ಅಂತ ಹೇಳ್ತಾರೆ. ಇದು ಬಹಳ ಒಳ್ಳೆಯ ಪಾಯಿಂಟ್. ಏನಂತಂದರೆ, ಅವರೆಲ್ಲ ಇಂಗ್ಲೀಷನ್ನು ಕಲಿತಂಥವರು, ಅವರುಗಳು ನಮ್ಮ ಭಾಷೆಗಳಲ್ಲಿರ್ತಕ್ಕಂಥ ಗ್ರಂಥಗಳನ್ನು ಅನುವಾದ ಮಾಡ್ತಾ ಇಂಗ್ಲೀಷಿಗೆ ಗಾಡ್ ಅಂತ ಇದನ್ನು ಅನುವಾದ ಮಾಡಿಕೊಂಡ್ರು. ಅವರು ಏನು ಮಾಡಿದ್ರು, ನಮ್ಮ ದೇವರ ಮೇಲೆ ತಮ್ಮ ಗಾಡ್ ತತ್ವವನ್ನು ಹೇರಿ ಆ ಮೂಲಕ ಅಲ್ಲಿ ಬಂದ ಅನರ್ಥಗಳಿಗೆಲ್ಲ ನಮ್ಮವರು ಕಾರಣ ಆದರು ಅಂತ ಮಾಡಿದ್ರು. ಇಲ್ಲಿ ಪುರೋಹಿತ ಅನ್ನೋದನ್ನು ಅಲ್ಲಿ ಪ್ರೀಸ್ಟ್ ಅಂತಂದರು, ಇಲ್ಲಿ ಪೂಜೆನ ಅಲ್ಲಿ ವರ್ಷಿಪ್ ಅಂತಂದರು, ಇಲ್ಲಿ ವೇದ ಇತ್ಯಾದಿನ ಅಲ್ಲಿ ಸ್ಕ್ರಿಪ್ಚರ್ಸು, ಹೋಲಿ ಬುಕ್ ಅಂತೆಲ್ಲ ಅಂದರು. ಹೀಗಾಗಿ ಅಲ್ಲಿ ಅವರುಗಳಿಗೆ ಅದು ಏನೇನು ತೊಂದರೆ ಕೊಟ್ಟವೋ ಅವೆಲ್ಲ ಇಲ್ಲಿ ತೊಂದರೆ ಕೊಟ್ಟಿವೆ ಅಂತ ಆರೋಪ ಮಾಡಿದ್ರು ಅಂತ. ಇದನ್ನು ಬಾಲಗಂಗಾಧರ ಮೊದಲಾದವರೆಲ್ಲ ಬರೆದಿದ್ದಾರೆ, ವಿಶ್ಲೇಷಣೆ ಮಾಡಿದ್ದಾರೆ. ಆದರೆ ಇಲ್ಲಿಯೂ ನೋಡಿ, ಅಜಕಳ ಅವರು ಬಾಲಗಂಗಾಧರ ಮೊದಲಾದವರ ವಾದಗಳಲ್ಲಿ ಯಾವುದು ಯುಕ್ತವಾದದ್ದು, ವಿಚಾರಸಹವಾದದ್ದು ಅದನ್ನು ತೆಗೆದುಕೊಳ್ತಾರೆ. ಇನ್ನು ಕೆಲವು ಅತಿರೇಕವಾದ ಎಕ್ಸ್ಟ್ರಾಪೊಲೇಟ್ ಮಾಡುವಂಥದ್ದಾಗುತ್ತದೆ, ಕೆಲವು ಸ್ವೀಪಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಮಾಡ್ತಾರೆ. ಇವರು ಅದಕ್ಕೆ ನಮ್ಮ ಕನ್ನಡದಲ್ಲಿ ಪ್ರಚಲಿತವಾದ ಪದವನ್ನು ತುಂಬ ಚೆನ್ನಾಗಿರೋದು ಬಳಸಿದ್ದಾರೆ, ಬೀಸು ಹೇಳಿಕೆ ಅಂತ. ಆ ಬೀಸು ಹೇಳಿಕೆಗಳನ್ನು ಇವರು ಒಪ್ಪಲ್ಲ. ಅಂತಂದರೆ ಇದರ ರಾಷ್ಟ್ರೀಯತೆ ಪರವಾಗಿಯೋ ಸನಾತನ ಧರ್ಮದ ಪರವಾಗಿಯೋ ವಾದ ಮಾಡುವವರು ಯಾರಿದ್ದಾರೆ, ಅದು ಬಾಲಗಂಗಾಧರ ಇರಲಿ ಅಥವಾ ರಾಜೀವ್ ಮಲ್ಹೋತ್ರಾ ಇರಲಿ, ಅವರ ಎಲ್ಲ ವಿಚಾರಗಳನ್ನು ಉಂಡಿಯಾಗಿ ತೆಗೆದುಕೊಳ್ಳೋದಿಲ್ಲ. ಅಲ್ಲಿ ವಿಚಾರಕ್ಕೆ ಕ್ಷಮವಾದದ್ದು, ತರ್ಕ ಶುದ್ಧವಾದದ್ದನ್ನು ಆ ಥರ ತೆಗೆದುಕೊಂಡು ಬರ್ತಾರೆ. ಹೀಗೆ ಆ ಪಾರಿಭಾಷಿಕ ಶಬ್ದಗಳ ಅನುವಾದದ ವಿಷಯದಲ್ಲಿ ನಾವು ಅವರದನ್ನು ಅನುವಾದ ಮಾಡಿದರೆ ಹೇಗಾಗ್ತಾ ಇತ್ತು, ನಾವು ಅದನ್ನು ಅರ್ಥ ಮಾಡಿಕೊಂಡು ಅನುವಾದ ಮಾಡಲಿಲ್ಲ. ಇವತ್ತಿಗೂ ಅಷ್ಟೇನೆ, ನಮ್ಮಲ್ಲಿ ಹಿಂದೂಗಳು ಎಷ್ಟು ಜನ ಬೈಬಲ್ನ ಅನುವಾದ ಮಾಡಿದ್ರು, ಕುರಾನನ್ನು ಎಷ್ಟು ಅನುವಾದ ಮಾಡಿದ್ರು, ಅಲ್ಲಿಯ ಪವಿತ್ರ ಗ್ರಂಥಗಳನ್ನು ಎಷ್ಟು ಅನುವಾದ ಮಾಡಿದ್ರು, ಅಲ್ಲಿಯ ವಿಚಾರ ಗ್ರಂಥಗಳನ್ನು ಎಷ್ಟು ಅನುವಾದ ಮಾಡಿದ್ರು, ಅದು ಆ ಜನಕ್ಕೆ ಮುಟ್ಟಿಸೋ ಪ್ರಯತ್ನ ಎಷ್ಟು ಮಾಡಿದ್ರು ಮಾಡಲಿಲ್ಲ.
ನಾವು ಅವುಗಳ ಮೇಲಿನ ವ್ಯಾಖ್ಯಾನವನ್ನು ಮಾಡಿ ಅವರಿಗೇನು ತಿಳಿಸಲಿಲ್ಲ. ತಿಳಿಸ್ಬೇಕು ಅಂತಲ್ಲ, ನಮ್ಮದೇನಾಯಿತು ನಮಗೆ ಹೇಳ್ಕೊಳ್ಳೋದಾಯಿತು. ಸನಾತನ ಧರ್ಮ ದೃಷ್ಟಿಯ ಹಾಗೆ ನಮಗೆ ನಾವು ತಿಳಿಸ್ಕೊಂಡ್ರೆ ಸಾಕು. ರೆಕ್ಟಿಫೈ ಯುವರ್ ಸೆಲ್ಫ್, ಒನ್ ಫೂಲ್ ವಿಲ್ ಬಿ ವೈಪ್ಡ್ ಆಫ್ ಆನ್ ಅರ್ತ್. ಇಷ್ಟು ಮಾತ್ರ ನಮ್ಮ ತಿಳುವಳಿಕೆ. ಅರೆ ಅವ್ರದ್ದು ಹಾಗಲ್ಲ, ನಾವು ಎಲ್ರಿಗೂ ಹೇಳ್ತೀವಿ. ಅದಕ್ಕೆ ಆ ಮತಗಳಲ್ಲಿಯೇ ಇರತಕ್ಕಂಥದ್ದು. ಈ ಸಂದೇಶವನ್ನು ತೆಗೆದುಕೊಂಡು ಹೋಗಿ ಪ್ರತಿಯೊಬ್ಬರಿಗೂ ಹೇಳಿ ಪ್ರತಿಯೊಬ್ಬರನ್ನು ಮತಾಂತರ ಮಾಡಿ ಅಲ್ಲಿಂದಲೇ ಬಂದದ್ದು. ಹೀಗಾಗಿ ಆ ಪರಂಪರೆಯಲ್ಲಿ ಬಂದ ಎಲ್ಲ ಜ್ಞಾನೋಪಾಸನೆ ಅನ್ನುವುದು ಒಂದು ಮತಾಂತರದ ಉತ್ಸಾಹದಿಂದ ಪ್ರೇರಿತವಾದದ್ದು ಅನ್ನುವ ಅಂಶವನ್ನು ಅವರು ಕೊಡ್ತಾ ಹೋಗ್ತಾರೆ. ಮತ್ತೆ ವಿಸ್ತೃತವಾಗಿ ಹೇಳ್ತಾರೆ ಹೇಗೆ ನಮ್ಮ ದೇವತೆಗಳು ಗಣಪತಿ, ದುರ್ಗಾ, ಶಿವ, ವಿಷ್ಣು ಇತ್ಯಾದಿ ಯಾವುದು ಕೂಡ ಗಾಡ್ ಅಥವಾ ಅಲ್ಲಾಹ್ಗೆ ಪರ್ಯಾಯ ಶಬ್ದ ಆಗೋದಿಲ್ಲ ಅನ್ನೋದನ್ನು ತೋರ್ಪಡಿಸ್ತಾರೆ. ಅದಾದ ಮೇಲೆ 2ನೇ ಅಧ್ಯಾಯದಲ್ಲಿ ಹಿಂದೂ ಎಂದರೆ ಏನು ಅಂತನ್ನುವ ಒಂದು ಒಳ್ಳೆಯ ವಿಮರ್ಶೆಯನ್ನು ಮಾಡ್ತಾರೆ. ಹಾಗೆ ಮಾಡುವಾಗ ಹೇಗೆಲ್ಲ ಬೇರೆ ಬೇರೆ ಕೋರ್ಟು ಕಚೇರಿಗಳಲ್ಲಿ ಚರ್ಚೆ ಬಂದಾಗಲೂ ಯಾವ ರೀತಿ ತೀರ್ಮಾನವಾಗಿದೆ ಏನು ಅಂತ ಹೇಳ್ತಾ, ಈಗ ಯಾವುದೊಂದು ಜಾತಿಯನ್ನು ಯಾವುದೊಂದು ಪಂಗಡವನ್ನು ಹಿಂದೂ ಅನ್ನೋಕ್ಕಾಗೋದಿಲ್ಲ ಅಂತನ್ನುವುದು ಹೇಗೋ ಹಾಗೆ ಇವೆಲ್ಲ ಹಿಂದೂ ಹೌದು ಅನ್ನೋದು ಗೊತ್ತಾಗುತ್ತದೆ ಅಂತ ತೋರ್ಪಡಿಸ್ತಾರೆ. ಯಾಕೆಂದರೆ ಇದರೊಳಗೆ ಅಷ್ಟರೊಳಗೂ ಇರತಕ್ಕಂಥ ಕಾಮಿನಾಲಿಟಿ ಯಾವುದು ಅನ್ನೋದನ್ನು ತೆಗೆದು ಸಾರ ಸಂಗ್ರಹವಾಗಿ ರೂಪಿಸ್ತಾ ಬರ್ತಾರೆ. ಅದಕ್ಕೆ ಕೆಲವು ಸಾಮಾನ್ಯ ಗುಣಗಳನ್ನು ಪಟ್ಟಿ ಮಾಡ್ತಾರೆ. ಸುಮಾರು 19 ಅಂಶಗಳನ್ನು ಅವರು ಪೂರಕವಾಗಿ ತೋರ್ಪಡಿಸ್ತಾರೆ. ಮುಖ್ಯವಾಗಿ ಬರುವುದು ಸೃಷ್ಟಿ ಮತ್ತು ಸೃಷ್ಟಿಕರ್ತ ಅಥವಾ ಸೃಷ್ಟಿಕರ್ತೃ. ಇವೆರಡೂ ಕೂಡ ಒಂದೇ, ಎರಡೂ ಪೂಜನೀಯವಾದದ್ದೇ ಅನ್ನುವಂಥ ಒಂದು ಮುಖ್ಯವಾದ ಅಂಶವನ್ನು ತೋರ್ಪಡಿಸ್ತಾರೆ. ಮತ್ತು ಯಾವುದೇ ಪವಿತ್ರ ಗ್ರಂಥ ಮತ್ತಾವುದು ಇದೆ ಅಂತಾದರೂ ಅದರ ಪವಿತ್ರತೆ ಕೂಡ ಪ್ರಶ್ನಾರ್ಹವಾಗಿಬಿಡುತ್ತೆ ಕೆಲವೊಮ್ಮೆ. ಯಾಕೆಂದರೆ ಆ ಗ್ರಂಥವನ್ನು ಮೀರಿ ಹೋಗಬೇಕಾಗುತ್ತದೆ ಅಂತ. ಇದನ್ನು ಅವರು ಹೇಳ್ತಾರೆ ಜ್ಞಾನ ವಿಕಾಸಕ್ಕೆ ಮತ್ತು ಚಲನಶೀಲತೆಗೆ ಅವಕಾಶವಿದೆ ಅಂತ. ನೋಡಿ, ಪೂರಕವಾಗಿ ಒಂದು ಮಾತನ್ನು ಹೇಳ್ತೀನಿ. ನಮ್ಮಲ್ಲಿ ಬ್ರಹ್ಮಯಜ್ಞ ಅಂತ ಒಂದನ್ನು ಮಾಡಲೇಬೇಕು. ಪ್ರತಿ ದಿವಸವೂ ಕೂಡ ಒಬ್ಬ ಶ್ರೋತ್ರಿಯನಾದವನು ಮಾಡಲೇಬೇಕಾದದ್ದು ಬ್ರಹ್ಮಯಜ್ಞ ಅಂತ ಉಂಟು. ಆ ಬ್ರಹ್ಮಯಜ್ಞದಲ್ಲಿ ತಾತ್ಪರ್ಯ ಏನು? ವೇದವನ್ನು ಅಭ್ಯಾಸ ಮಾಡಬೇಕು, ವೇದವನ್ನು ಕಲಿತದ್ದನ್ನು ಮತ್ತೆ ಪುನರುಚ್ಚಾರ ಮಾಡಬೇಕು, ಜ್ಞಾನವನ್ನು ಅನುಸಂಧಾನ ಮಾಡಬೇಕು ಅಂತ. ಅಲ್ಲಿ 4 ವೇದಗಳ ಪ್ರಾತಿನಿಧಿಕವಾದ ಒಂದೊಂದು ಮಂತ್ರಗಳು, ಮೊದಲನೇ ಮಂತ್ರ ಋಗ್ವೇದದ್ದು, ಯಜುರ್ವೇದದ್ದು, ಸಾಮವೇದದ್ದೆಲ್ಲ ಹೇಳ್ತಾರೆ. ಹಾಗೆ ಹೇಳಿದ ಮೇಲೆ ಕೊನೆಯಲ್ಲಿ ಒಂದು ಮಂತ್ರ ಹೇಳೋದುಂಟು. ಅದನ್ನೇ ಇವತ್ತು ಪ್ರಾರ್ಥನೆಯಾಗಿ ಶಶಿಕಿರಣ್ ಹೇಳಿದ್ದು, ರುಚೋ ಅಕ್ಷರೇ ಪರಬೇ ವ್ಯೋಮನ್ಯಸ್ಮಿನ್ ದೇವಾದಿವಿಶ್ವೇ ನಿಷೇಧು ಯಸ್ತನ್ನ ವೇದ ಕಿಂಚ ಕರಿಷ್ಯತಿ ಯೈತದ್ವಿದುಸ್ತೈ ಮೇ ಸಮಾಸತೆ ಅಂತ ಋಗ್ವೇದದ ಮೊದಲನೇ ಮಂಡಲದಲ್ಲೇ ಬರುತ್ತೆ. ಅಸ್ಯವಾಮೀಯ ಅನ್ನೋ ಸುದೀರ್ಘವಾದ ಸೂಕ್ತದಲ್ಲಿ ಬರತಕ್ಕಂಥ ಒಂದು ಮಂತ್ರ. ಅದು ಯಜುರ್ವೇದದಲ್ಲೂ ಕೂಡ ಇದೆ. ಅದರ ತಾತ್ಪರ್ಯ ಏನು? ನಿಜವಾದ ವೇದಗಳು ನಮ್ಮೊಳಗಿವೆ. ಅವನ್ನು ತಿಳ್ಕೊಂಡವನಿಗೆ ಹೊರಗಿನ ವೇದಗಳು ತಾನಾಗಿ ಬರುತ್ತವೆ. ಯಾರು ಈ ಹೊರಗಿನ ಪುಸ್ತಕದ ವೇದ, ಅಕ್ಷರ ರೂಪದ ಲಿಪಿಬದ್ಧ ವೇದ, ತ್ರೈಶ್ವರ್ಯದ ವೇದ ಅದನ್ನು ಗಟ್ಟಿ ಮಾಡ್ಕೊಳ್ತಾನೋ ಅವನಿಗೆ ಒಳಗಿನ ವೇದ ಗೊತ್ತಾಗದರೆ ಏನು ಮಾಡ್ತಾನೆ? ಎಸ್ತನ್ನ ವೇದ ಕಿಮೃಚ ಕರಿಷ್ಯತಿ. ಆ ವೇದ ಜ್ಞಾನವನ್ನು ಉಪಾಸನೆ ಮಾಡದೇನು ಋಕ್ಕಗಳನ್ನು ಇಟ್ಕೊಂಡು ಏನು ಮಾಡ್ತಾನೆ? ಆ ಋಚ ಅನ್ನುವಲ್ಲಿ ಬಳಸಿರ್ತಕ್ಕಂಥ ಮೂರ್ತವಾದ ಶಾಬ್ದಿಕವಾದ ಒಂದು ಗ್ರಂಥ ರೂಪದ ಸತ್ವ ಅಷ್ಟೇ. ಅದಕ್ಕೇನು ದೊಡ್ಡತನ ಇಲ್ಲ ಅಂತ. ಅಂದರೆ ವೇದವನ್ನು ನಿತ್ಯವೂ ಅನುಸಂಧಾನ ಮಾಡುವಾಗಲೇ ವೇದದ ಪ್ರಯೋಜನದ ಮಿತಿಯನ್ನೂ ಯಾವುದಿಲ್ಲದೆ ಇದ್ದರೆ ಅದು ನಿಷ್ಪ್ರಯೋಜನವಾಗತ್ತೆ ಅದನ್ನೂ ಹೇಳುವಂಥ ಮಾತು ಇದೆ. ಅಂದರೆ ದಿ ವೇದ ಹ್ಯಾಸ್ ಎ ಡೊಮೈನ್ ಟು ರಿಜೆಕ್ಟ್ ಇಟ್ಸ್ ಓನ್ ಸೆಲ್ಫ್. ಶಂಕರರು ಭಾಷ್ಯದ ಹೇಳ್ತಾರೆ, ಹೀಗೆಲ್ಲ ನೀನು ಮಾತಾಡ್ತಾ ಹೋದರೆ ವೇದಗಳನ್ನೆಲ್ಲ ಇಲ್ಲ ಅನ್ಬೇಕಲ್ಲ, ತದಿಶ್ಯತೆಯೇ ಅಸ್ಮಾಭಿ, ನಾವು ಇಷ್ಟಪಡೋದೇ ಅದು ಅಂತಾನೆ. ಬೃಹದಾರಣ್ಯಕದ ಮಾತಲ್ವಾ, ಅತ್ರ ವೇದ ಅವೇದಾಹ, ಇಲ್ಲಿ ವೇದಗಳು ವೇದ ಅಲ್ಲದೆ ಹೊರಟೋಗ್ಬಿಡುತ್ತದೆ ಅಂತ. ಈ ರೀತಿಯಾದ ಅಂಶಗಳನ್ನು ಮತ್ತೆ ಮತ್ತೆ ನಮ್ಮಲ್ಲಿ ಕಾಣ್ತೀವಿ. ಇದು ಆಕಸ್ಮಿಕವಾಗಿ ಒಂದು ವೇದದಲ್ಲಿ ಅಂತಲ್ಲ, ಎಷ್ಟು ಕಡೆಯೆಲ್ಲ ಬಂದಿರತಕ್ಕಂಥದ್ದು ನೋಡ್ಬೋದು. ವಚನಗಳಲ್ಲಿ ಬಂದಿರೋದನ್ನು ನೋಡ್ತೀವಿ, ವಾರಕರಿ ಸಂಪ್ರದಾಯದಲ್ಲಿ ಬಂದಿರೋದು ನೋಡ್ತೀವಿ, ಎಲ್ಲ ಕಡೆಯಲ್ಲೂ ನೋಡ್ತೀವಿ. ಪ್ರತಿಯೊಂದು ಕಡೆಯಲ್ಲೂ ಗ್ರಂಥವನ್ನು ಮೀರಬೇಕಾದದ್ದು. ಬುದ್ಧ ಕೂಡ ಅದನ್ನೇ ಹೇಳಿದ್ದಾನೆ ಅಂತ ಗೊತ್ತಾಗುತ್ತದೆ. ಇದೇ ನಾವು ಝೆನ್ ಮೊದಲಾದವಂಥದ್ದಲ್ಲೂ ಕಾಣತಕ್ಕಂಥದ್ದು ಅದೇ ಆಗಿದೆ. ಅವಚನಂ ಬುದ್ಧ ವಚನಂ ಅಂತಾರೆ. ಬುದ್ಧ ಏನನ್ನೂ ಹೇಳಲಿಲ್ಲ ಅಂತ. ಅಯ್ಯೋ ದೇವರೇ, ಅವನು 33ನೇ ವಯಸ್ಸಿನಿಂದ ಮೊದಲುಕೊಂಡು 80ನೇ ವಯಸ್ಸಿನವರೆಗೂ ಮಾಡಿದ್ದೇ ಇದೆ ಅಲ್ವಾ ಕೆಲಸ ಅಂತಂದರೆ ಅವನು ಏನೂ ಆಡಲಿಲ್ಲ ಅಂತ. ಗುರುಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ. ಹೀಗಾಗಿ ಆ ಪ್ರವಾದಿ ಮತ್ತೊಬ್ಬ ಇಂಥದ್ದು ಅಂತ ಯಾವುದೂ ಇಲ್ಲ ಅಂತ ಅನ್ನೋದನ್ನು ಹೇಳ್ತಾರೆ. ಮತ್ತೆ ಆ ವ್ಯವಸ್ಥೆ ಇದ್ರೂ ತಾತ್ಕಾಲಿಕವಾದದ್ದು ಅಂತ ತೋರ್ಪಡಿಸ್ತಾರೆ. ಮತ್ತೆ ಒಂದು ಜಾಗದಲ್ಲಿ ಒಂದು ಕಡೆ ಎಲ್ಲರೂ ಸೇರಬೇಕು, ಈ ಕಾಂಗ್ರಿಗೇಷನ್ನು ಈ ಥರದ್ದಿಲ್ಲ ಅಂತ. ಮತ್ತೆ ಆವಾಹನೆ ಮಾಡಿಕೊಳ್ಳೋದು ಮನುಷ್ಯರಲ್ಲಿ ಸುಮಂಗಲಿ ಪ್ರಾರ್ಥನೆ ಅಂತ ಮಾಡ್ತಾ, ಅಜ್ಜಮ್ಮ ಆದವಳು ಸುಮಂಗಲಿ ಪ್ರಾರ್ಥನೆ ಮಾಡ್ತಾ ತನಗಿಂತ ಚಿಕ್ಕ ವಯಸ್ಸಿನವರಿಗೆ ಸುಮಂಗಲಿತ್ವ ಆವಾಹನೆ ಮಾಡಿಬಿಟ್ಟು ಅವ್ರ ಕಾಲಿಗೆ ಬೀಳ್ತಾಳೆ.
3-4 ವರ್ಷದ ಹೆಣ್ಣು ಮಕ್ಕಳ ಕಾಲಿಗೆ ಬೀಳೋದಾಗುತ್ತದೆ. ಶ್ರಾದ್ದ ಮಾಡುವಾಗ ಯಾರೋ ಒಬ್ಬರಿಗೆ ಬಂದು ಪಿತೃದೇವತೆಗಳು ಅಂತ ಆವಾಹನೆ ಮಾಡ್ತೀವಿ. ಇದು ಮನುಷ್ಯರಲ್ಲಿ ಹೋಗಲಿ, ಪ್ರಾಣಿಗಳಲ್ಲಿ ಆವಾಹನೆ ಮಾಡ್ತೀನಿ, ಮರ ಗಿಡಗಳಲ್ಲಿ ಆವಾಹನೆ ಮಾಡ್ತೀವಿ, ಕಲ್ಲು ಮಣ್ಣಲ್ಲಿ ಆವಾಹನೆ ಮಾಡ್ತೀವಿ, ಶೂನ್ಯವಾದ ಆಕಾಶದಲ್ಲಿ ಆವಾಹನೆ ಮಾಡ್ತೀವಿ, ಎಲ್ಲೂ ಮಾಡ್ತೀವಿ. ಹೀಗೆ ನಮಗೆ ಬೇಕಾದ ದೇವರನ್ನು ಎಲ್ಲೂ ತಂದಿಟ್ಕೋತೀವಿ, ಯಾವಾಗಲೂ ಖಾಲಿ ಮಾಡಿಸ್ಬಿಡ್ತೀವಿ, ಉದ್ವಾಸನೆ ಮಾಡಿಸ್ಬಿಡ್ತೀವಿ, ಕಳಿಸ್ಬಿಡ್ತೀವಿ. ಹೋಗ್ಬಿಡು ಗಚ್ಚದೇವಿ ಯಥಾಸುಖಂ, ಹೊರಟೋಗು ಅಂತಲೂ ಅಂದ್ಬಿಡ್ತೀವಿ. ದೇವ್ರ ತಿಥಿನೇ ಮಾಡ್ತೀವಿ ಜಗನ್ನಾಥ ಕ್ಷೇತ್ರದಲ್ಲಿ. ಅದಕ್ಕಿಂತ ಬೇಕೆ ಲಕ್ಷಣವಾಗಿ ಶ್ರಾದ್ದ ಮಾಡಿ ಸೂತಕ ಕೂಡ ಆಚರಣೆ ಮಾಡೋದುಂಟು. ದೇವರಿಗೆ ಹುಟ್ಟಿದಬ್ಬ ಮಾಡುವಂಥದ್ದು ನೋಡಿದ್ದೀವಿ, ತೊಟ್ಲಲ್ಲಿ ತೂಗೋದು ಬಾಲಕೃಷ್ಣನ್ನ ಎಲ್ಲ. ತಿಥಿ ಮಾಡುವುದನ್ನು ಜಗನ್ನಾಥ ಕ್ಷೇತ್ರದಲ್ಲಿ ನಾವು ನೋಡ್ತೀವಿ, ಅಂತ್ಯಷ್ಟಿ ಮಾಡುವಂಥದ್ದನ್ನು ನೋಡ್ತೀವಿ. ನಮಗೆ ದೇವರು ಸತ್ತೋಗ್ಬಿಟ್ಟ ಅಂತ ಏನು ಭಯವಾಗೋಲ್ಲ. ಅಂದರೆ ಹೀಗೆ ನಮ್ಮ ದೇವರ ಜೊತೆಗಿರುವ ನಮ್ಮ ಕಲ್ಪನೆ, ನಮ್ಮ ತತ್ವ, ನಮ್ಮ ಅನುಭವ ಬಹಳ ವಿಶಿಷ್ಟವಾದದ್ದು. ಆ ಎಲ್ಲ ಅಂಶಗಳನ್ನು ಅವರು ತೋರ್ಪಡಿಸ್ತಾ ಹೋಗ್ತಾರೆ. ಮತ್ತು ಸ್ತ್ರೀ ದೇವತೆ, ಲಿಂಗಾತೀತವಾದದ್ದು ಇತ್ಯಾದಿ ಎಲ್ಲ ಅಂಶ ಉಂಟು. ದೈವಂ, ದೇವತಾ, ದೇವ 3 ಲಿಂಗದಲ್ಲಿ ಇರುವಂಥದ್ದು. ಮತ್ತು ಪ್ರಾಂತ ದೇವತೆ, ಕುಲದೇವತೆ, ಮನೆ ದೇವರು, ಸ್ಥಳೀಯವಾದ ಕ್ಷೇತ್ರ ದೇವತೆ, ಕ್ಷೇತ್ರಪಾಲ, ಈ ಥರದ್ದೆಲ್ಲ. ಹೀಗಾಗಿ ಕೊನೆಗೆ ನಾಸ್ತಿಕತೆಗೂ ಅವಕಾಶ ಉಂಟು ಅಂತ. ಈಗ ಶುದ್ಧ ಪೂರ್ವ ಮೀಮಾಂಸಕರಾಗಲಿ, ಪ್ರಾಚೀನ ಸಾಂಖ್ಯರಾಗಲಿ ನೋಡಿದ್ರೆ ಅವರು ಈ ಥರದ ಪರ್ಸನಲ್ ಗಾರ್ಡ್ ಅಂತ ಇಲ್ಲದೇ ಇರತಕ್ಕಂಥದ್ದೇ. ಮಂತ್ರಾಧೀನಂತೂ ದೈವತಂ, ದೇವತೆಗಳೆಲ್ಲ ಮಂತ್ರಕ್ಕೆ ಕಟ್ಟು ಬಂದಿರ್ತಾರೆ. ಮಹಾಭಾರತದ ಕಥೆ ಇದೆಯಲ್ಲ, ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂದರೆ ಇಂದ್ರನ ಜೊತೆಗೆ ತಕ್ಷಕ ಬಂದು ಬೆಂಕಿಯಲ್ಲಿ ಬೀಳಬೇಕಾಗುತ್ತೆ. ಈ ರೀತಿಯಾದಂಥ ಒಂದು ಅಂಶಗಳೇನು ಉಂಟು ಅಂತ ವ್ಯತ್ಯಾಸವನ್ನು ಹೇಳ್ತಾ ಹೋಗ್ತಾರೆ. ಮತ್ತು ಇಷ್ಟು ವೈವಿಧ್ಯ ಇದೆಯಲ್ಲ, ಹೊಸ ಹೊಸ ದೇವತೆಗಳು, ಹೊಸ ಹೊಸ ಪುರಾಣಗಳು ಸೃಷ್ಟಿಯಾಗುತ್ತವೆ. ಇದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಅಂದರೆ ಕರೋನಮ್ಮ. ಬೃಹತ್ ಬ್ರಹ್ಮಾಂಡ ಕೂಡ ಹೇಳಿತ್ತು ಕರೋಣಮ್ಮ, ಕ್ರೋಣಮ್ಮ ಅಂತೆಲ್ಲ ಹೇಳಿಬಿಟ್ಟು ನಾವು ಮಾಡ್ಕೋತೀವಿ, ನಮಗೇನೂ ಚಿಂತೆ ಇಲ್ಲ. ಮತ್ತು ಈ ಅಪೌರುಷೇಯ ಅನ್ನೋದನ್ನು, ಜಾನಪದ ಅನ್ನೋದನ್ನು ತುಂಬ ಚೆನ್ನಾಗಿ ಸಮನ್ವಯ ಮಾಡ್ತಾರೆ. ಮತ್ತು ಉತ್ಸವ ಇತ್ಯಾದಿಗಳೆಲ್ಲ ಉಂಟು ಹೇಗೆ ಅಂತ. ಆಮೇಲೆ ಋಣಪ್ರಜ್ಞೆ, ಇದು ಬಹಳ ವಿಶಿಷ್ಟವಾದಂಥದ್ದು. ಆ ಋಣಪ್ರಜ್ಞೆ ಅಂಶವನ್ನು ಕೊಡ್ತಾರೆ. ಮತ್ತು ಅಧ್ಯಾತ್ಮದಲ್ಲಿ ಸ್ವತ್ವಕ್ಕೆ, ಸ್ವನಿರ್ಧಾರಕ್ಕೆ ಅವಕಾಶ ಇದೆ. ಆತ್ಮಾರ್ಥೇ ಪೃಥಿವೀಂ ತ್ಯಜೇತ್, ಈ ಒಂದು ಅವಕಾಶ ಉಂಟು ಅಂತ. ಮತ್ತು ಇದು ಅತ್ಯುನ್ನತ ಅನ್ನುವ, ಅತಿ ಪರಿಷ್ಕೃತವ ಅನ್ನುವ ಸ್ತರದಿಂದ ಮೊದಲುಗೊಂಡು ಅತಿ ಸಾಮಾನ್ಯ, ಅತಿ ನಿಮ್ನ ಅನ್ನುವರೆಗೂ ಎಲ್ಲ ಕಡೆಯಲ್ಲೂ ಉಂಟು ಅಂತ ಗೊತ್ತಾಗುತ್ತದೆ. ಏನಿಲ್ಲ, ಉದಾಹರಣೆಗೆ ಅನಂತಪ್ಪ ಅಂತ ಒಬ್ಬರು ಅನುಭಾವಿಗಳಿದ್ದರು ಬೆಂಗಳೂರಿನಲ್ಲಿ ಸುಮಾರು 100 ವರ್ಷಗಳ ಕೆಳಗೆ. ಅವರು ಇವತ್ತು ಈಡಿಗರು ಅಂತ ಮತ್ತು ದಕ್ಷಿಣ ಕನ್ನಡದಲ್ಲೆಲ್ಲ ಬಿಲ್ಲವರು ಅಂತೆಲ್ಲ ಯಾರನ್ನ ಕರೀತಾರೆ ಆ ವರ್ಗಕ್ಕೆ ಸೇರಿದಂಥವ್ರು, ಪಟ್ಟೆಗಾರರು ಅಂತೆಲ್ಲ ಕರೀತಾರೆ, ಆ ವರ್ಗಕ್ಕೆ ಸೇರಿದಂಥವ್ರು. ಅವರ ಬಳಿಗೆ ಮಹಾ ವಿದ್ವಾಂಸರುಗಳೆಲ್ಲ ಹೋಗ್ತಾ ಇದ್ರು. ಮೋಟಗಾನಹಳ್ಳಿ ಶಂಕರಶಾಸ್ತ್ರಿಗಳು, ಚಪ್ಪಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳು, ಈ ಥರ ತುಂಬ ದೊಡ್ಡ ದೊಡ್ಡ ವಿದ್ವಾಂಸರು ಅಂತ ಬೆಂಗಳೂರಿನಲ್ಲಿ ಮೋಸ್ಟ್ ವೆನರೇಟೆಡ್ ಸರ್ಕಲ್ನವರು, ಬಹಳ ಮಡಿ ಸರ್ಕಲ್ ಅವರು ಅಂತ. ಅವರು ಹೋಗಿ ಅವ್ರು ಹೇಳುವಂಥದ್ದು ದಿವ್ಯವಾದಂಥ ತತ್ವ ಅಂತ ಕಾಡ್ತಾ ಇದ್ರು. ಈ ಥರದ್ದು ಬೇಕಾದಷ್ಟು ಅಂಜನಪ್ಪ ಸ್ವಾಮಿಗಳು ಅಂತ ಇಲ್ಲಿ ಬೆಂಗಳೂರಿನಲ್ಲಿ ಅವ್ರಿಗಿಂತ ಈಚಿನ ಕಾಲದಲ್ಲಿದ್ದರು. ಹೀಗೆ ಒಂದೊಂದು ಹಳ್ಳಿಗಳಲ್ಲೂ ಕಾಣಿಸ್ತಾರೆ. ಈಚೆಗೆ ಆ ಬಗೆಗೆಲ್ಲ 3 ಸಂಪುಟಗಳನ್ನೇ ನಮ್ಮ ಮಲ್ಲೇಪುರಂ ವೆಂಕಟೇಶ್ ಅವರು ತಂದಿದ್ದಾರೆ. ಇದು ಎಲ್ಲೆಲ್ಲಿಯೂ ಕಾಣತಕ್ಕಂಥದ್ದು, ಉಪನಿಷತ್ತುಗಳಿಂದ ನಾವು ನೋಡ್ತೀವಿ ಇಂಥದ್ದು. ಈ ರೀತಿಯಾದದ್ದನ್ನೆಲ್ಲ ಅವರು ತೋರ್ಪಡಿಸ್ತಾ ಬರ್ತಾರೆ. ಆಮೇಲೆ ಹಿಂದೂ ಸಂಘಟನಾತ್ಮಕವಾಗಿ ಒಂದು ಅಲ್ಲದಿದ್ದರೂ ಭಾರತ ಸಾಮಾನ್ಯ ಸಾಂಸ್ಕೃತಿಕ ಅಂಶಗಳಾಗಿವೆ ಅಂತ ಮತ್ತೊಂದು ವಿಸ್ತೃತವಾದ ಒಂದು ಭಾಗವನ್ನು ಬರೀತಾರೆ, ಬಹಳ ಸುಂದರವಾದದ್ದು. ಮತ್ತೆ ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ, ವೈದಿಕ, ಅವೈದಿಕ, ವೈದಿಕ ಬೌದ್ಧ, ವೈದಿಕ ಜೈನ, ಈ ರೀತಿಯಾದ ವೈರುಧ್ಯಗಳು ಆಪಾತತಃ ಅನ್ನೋದನ್ನು ತೋರ್ಪಡಿಸ್ತಾ ಹೋಗ್ತಾರೆ. ಮತ್ತು ಇದನ್ನು ಅಬ್ಸಲ್ಯೂಟ್ ಅಂತ ತೋರಿಸುವ ಆಸೆ ಇರೋದು ಸೋಕಾಳ್ ಬುದ್ಧಿಜೀವಿಗಳಿಗೆ, ಸೋಕಾಳ್ ಸೆಕ್ಯುಲರ್ವಾದಿಗಳಿಗೆ, ಮತ್ತು ಆ ದೇಶ ವಿಚ್ಛಿದ್ರವಾದಿಗಳಿಗೆ, ಇವರುಗಳಿಗೆ ಉಂಟು. ಇಲ್ಲಿ ನೋಡಿ, ಅದಕ್ಕೆ ಸಾಮಯಿಕವಾದಂಥ ಎಷ್ಟೋ ವಿಚಾರಗಳನ್ನು ತೆಗೆದುಕೊಂಡು ಬರ್ತಾರೆ. ಈ ರಾಜರಾಜ ಚೋಳ ಸಿನಿಮಾ ಬಂತಲ್ಲ, ಪೊನ್ನಿಯಿನ್ ಸೆಲ್ವನ್, ಆ ಸಂದರ್ಭದಲ್ಲಿ ಕಮಲ್ ಹಾಸನ್ನೆಲ್ಲ ಒಂದು ಕುತರ್ಕವನ್ನು ಮಾಡಿದ್ದುಂಟು. ಅವರೆಲ್ಲ ಹಿಂದೂಗಳೇ ಆಗಿರಲಿಲ್ಲ ಮತ್ತೊಂದು ಅಂತ. ಅದಕ್ಕೆಲ್ಲ ಉತ್ತರ ಕೊಡ್ತಾ ಅವ್ರು ಹೋಗ್ತಾರೆ. ಉತ್ತರ ಕೊಡೋದು ಅಂದರೆ ನಮ್ಮ ಅಜಕಳ ಗಿರೀಶ್ ಭಟ್ರು ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಅಂತಲ್ಲ ಉತ್ತರ, ಈ ಎಲ್ಲ ಯಾವ ಮನೋಧರ್ಮದಿಂದ ಬರ್ತಾ ಇದೆ ಈ ಪ್ರಶ್ನೆಗಳು, ಈ ಕುತರ್ಕಗಳು ಅಂತ ಅನ್ನೋದನ್ನು ಎತ್ತಾ ಹೋಗ್ತಾರೆ. ಆಮೇಲೆ ಅವರು ರಿಲಿಜನ್ ಮತ್ತು ಹಿಂದೂ ಸಂಪ್ರದಾಯ ಅನ್ನುವ 3ನೇ ಅಧ್ಯಾಯದಲ್ಲಿ ಆ ರಿಲಿಜನ್, ಹಿಂದೂ ಸಂಪ್ರದಾಯ ವರ್ಸಸ್ ಸೆಕ್ಯುಲರಿಸಮ್, ಇದರ ಸಾಧಕ ಬಾಧಕಗಳಿಗೇನು ಅಂತ ಹೇಳ್ತಾರೆ. ತುಂಬ ಅದ್ಭುತವಾದದ್ದು, ತುಂಬ ಸೊಗಸಾದಂಥದ್ದು. ಇಲ್ಲಿ ಒಂದು ಭಾಗವನ್ನು ಮಾತ್ರ ನಿಮಗೆ ಸಣ್ಣದಾಗಿ ನಾನು ನಿವೇದನೆ ಮಾಡೋಕ್ಕೆ ಹೋಗ್ತೀನಿ. ನಾವೆಲ್ಲ ಈ ಸಹಿಷ್ಣುತೆಯ ಕಲ್ಪನೆ ಅಲ್ಲೆಲ್ಲ ಉಂಟಲ್ವ,
ಅದನ್ನು ನಾವೊಂದು ಸಾಮಾಜಿಕ ಮೌಲ್ಯವಾಗಿ ನೋಡ್ತೀವಿ ಹೊರತು ಕೌಟುಂಬಿಕ ಮೌಲ್ಯವಾಗಲ್ಲ ಅಂತ ಹೇಳ್ತಾರೆ. ನೋಡಿ, ನೀವು ಸಹಿಷ್ಣುತೆ ಸಹಿಸ್ಕೋಬೇಕು ಅಂತೆಲ್ಲ ಹೇಳ್ತಾರೆ, ಈ ಟಾಲರೆನ್ಸ್, ರಿಲಿಜಿಯಸ್ ಟಾಲರೆನ್ಸ್ ಅಂತೆಲ್ಲ ಹೇಳ್ತಾರೆ. ಆದರೆ ಇವರೇ ಕುಟುಂಬದ ಮಟ್ಟದಲ್ಲಿ ಸೇರಿಸಿಕೊಳ್ತಾ ಇದ್ದಾರಾ ಅಂತಾನೆ. ಆ ಸಮಾಜದ ಮಟ್ಟದಿಂದ ಕುಟುಂಬದ ಮಟ್ಟಕ್ಕೆ ಬಂದ ತಕ್ಷಣ ಪಿಕ್ಚರ್ ಹೇಗೆ ಚೇಂಜ್ ಆಗುತ್ತೆ ಅಂದರೆ ಅದು ಅವರ ನಿಶ್ಚಿತವಾದ ತರ್ಕಕ್ಕೆ ಹೊಳಿತಕ್ಕಂಥದ್ದು. ಹೀಗಾಗಿ ಕುಟುಂಬದೊಳಗೆ ಅಸಹನೆ ಉಂಟಾದರೆ ನಾವು ವಿಚ್ಛೇದನ ಅಥವಾ ಬೇರೆ ಮನೆ ಮಾಡೋದನ್ನು ಶಿಫಾರಸು ಮಾಡುತ್ತೇವೆ ಹೊರತು ಸಹಿಷ್ಣುತೆಯನ್ನು ಬೋಧಿಸುವುದಿಲ್ಲ. ಅಂದರೆ ನೀವು ಸಮಾಜದ ಮಟ್ಟಕ್ಕೆ ಸಹಿಷ್ಣುತೆ ಅಂತೀವಿ, ಕುಟುಂಬದ ಮಟ್ಟಕ್ಕೆ ಹೋದಾಗ ಅಷ್ಟೆಲ್ಲ ನಿಮ್ಮನ್ನು ಹಿಂಸೆ ಮಾಡ್ತಾ ಇರ್ತಕ್ಕಂಥ ಗಂಡಿನ ದಾಸಿಯಾಗಿ ನೀನು ಇರಬೇಡ, ಹೊರಗಡೆ ಬಾ ಅಂತ ಶುರು ಮಾಡ್ತಾರೆ, ಕರಿಬಾವುಟಗಳನ್ನು ಹಾರಿಸ್ಕೊಂಡು ಮಾಡ್ತಾರೆ. ಆದರೆ ದೇಶದ ಮಟ್ಟಕ್ಕೆ ಬಂದಾಗ ತಾಳು 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 ಅಂತ ಇರ್ತಾರಲ್ಲ, ಏನಿದು ವೈರುಧ್ಯ ಅಂತ ಹೇಳ್ಬಿಟ್ಟು ತೋರ್ಪಡಿಸ್ತಾರೆ. ಮತ್ತೆ ಅವರು ಹೇಳ್ತಾರೆ, ಈ ಸೆಕ್ಯುಲರಿಸಮ್ ಅಂತಕ್ಕಂಥದ್ದು ಪಾಶ್ಚಾತ್ಯರ ಆ ಕ್ರೈಸ್ತ ಮತ್ತು ಇಸ್ಲಾಂ ಅಲ್ಲಿರತಕ್ಕಂಥ ಗಾಡ್ ಅಲ್ಲಾಹು ಆ ದೃಷ್ಟಿಕೋನಕ್ಕೆ ವಿರುದ್ಧವಾಗಿ ಬಂದದ್ದು, ಅದು ಯುಕ್ತವೇ ಆದದ್ದು. ಆದರೆ ನಮಗೆ ಅದಲ್ಲ. ಮತ್ತು ಸೆಕ್ಯುಲರಿಸಮ್ ಅನ್ನುವಂಥದ್ದೇನಿದೆ ಅದು ಹಿಂದೂಗಳಿಗೆ ಬೇಕು ಅಂತ ಹೇರ್ತಾ ಇದ್ದಾರೆ. ವಸ್ತುತಃ ಹಿಂದೂಗಳಲ್ಲಿ ಇರೋದೇ ಸೆಕ್ಯುಲರಿಸಮ್ಮು, ಆದರೆ ಅದನ್ನು ಇವರಿಗೆ ಒತ್ತಾಯದಿಂದ ಬಲವಂತವಾಗಿ ಹೇರ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ದೇವರು ಗಾಡ್ ಅಲ್ಲ, ನಮ್ಮ ದೇವರು ಅಲ್ಲಾಹ್ ಅಲ್ಲ. ಹಾಗೆ ಗಾಡ್ ಅಲ್ಲಾಹು ಒತ್ತಡಕ್ಕೆ ಬೇಕಾದ ಸೆಕ್ಯುಲರಿಸಮ್ಮು ದೇವರಿಗೆ ಬೇಕಾಗೋದಿಲ್ಲ, ದೇವರನ್ನು ನಂಬಿಕೊಂಡಂಥವ್ರಿಗೆ ಬೇಕಾಗೋದಿಲ್ಲ ಅಂತ ಬಹಳ ಒಳ್ಳೆಯ ತರ್ಕವನ್ನು ಮಾಡ್ತಾರೆ, ತುಂಬ ಸೊಗಸಾಗಿ ತೋರ್ಪಡಿಸ್ತಾರೆ. ಮತ್ತು ಈ ಸಂದರ್ಭದಲ್ಲಿಯೇ ನಾರಾಯಣ ಗುರುಗಳು ಮೊದಲಾದಂಥವರು ಎಲ್ಲರೂ ಮಾಡಿದಂಥ ಕೆಲಸಗಳನ್ನು ಇಟ್ಟುಕೊಂಡು ಅವ್ರನ್ನೆಲ್ಲರನ್ನೂ ಎತ್ತಿ ಕಟ್ಟುವಂಥ, ವಿರುದ್ಧವಾಗಿ ನಿಲ್ಲಿಸುವ ಒಂದು ದುಷ್ಟ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಅದಕ್ಕೂ ಕೂಡ ಅವರು ಉತ್ತರ ಕೊಡೋದಕ್ಕೆ ಹೋಗ್ತಾರೆ. ಅದು ಹೇಗೆ ಅನ್ಯಾಯವಾಗಿದೆ ಅನ್ನೋದನ್ನು ತೋರ್ಪಡಿಸ್ತಾರೆ. ಆಮೇಲೆ ಸೆಕ್ಯುಲರಿಸಮ್ ಮತ್ತು ರಿಲಿಜಿಯಸ್ ಫ್ರೀಡಮ್ ಅಂತನ್ನುವ ಇನ್ನೊಂದು ಅಧ್ಯಾಯ, ಆ 4ನೇ ಅಧ್ಯಾಯದಲ್ಲಿ ಅವರು ಮತ್ತೆ ಕೆಲವು ಯುಕ್ತಿಗಳನ್ನು ತರ್ತಾರೆ. ಬಹಳ ಚೆನ್ನಾಗಿದೆ ಆ ಯುಕ್ತಿಗಳು. ವಿಜ್ಞಾನಕ್ಕೆ ಎಂದೂ ಸನಾತನ ಧರ್ಮದ ಜೊತೆಗೆ ಸಂಘರ್ಷ ಇಲ್ಲ. ಹಾಗಾಗಿ ನಮ್ಮಲ್ಲಿ ಆ ವಿಜ್ಞಾನದ ಮಾರ್ಪಾಡುಗಳು ಬರ್ತಾ ಇದ್ದಂತೆ ಇದು ತನ್ನಂತೆ ತಾನೇ ಪರಿಷ್ಕಾರ ಆಗ್ತಾ ಇರೋದು ನೋಡ್ತಾನೆ ಬರ್ತೀವಿ. ಆದರೆ ಅಲ್ಲಿ ಸದಾ ಸಂಘರ್ಷ ಆಗ್ತಾ ಇರುವಂಥದ್ದು ನೋಡುತ್ತದೆ. ಮತ್ತು ನಮ್ಮಲ್ಲಿ ಏನು ಮಾಡ್ಕೊಂಡಿದ್ದೀವಿ, ಸಂಘರ್ಷ ಬಂದ ತಕ್ಷಣ ಅದರ ಚೌಕಟ್ಟೆ ಬೇರೆ, ಇದರ ಚೌಕಟ್ಟೆ ಬೇರೆ ಅಂತಂತೀವಿ. ಹೀಗಾಗಿ ಬೇರೆ ಪ್ಲೇನ್ಸಲ್ಲಿ ನಾವು ವ್ಯವಹಾರ ಮಾಡೋದ್ರಿಂದ ತೊಡಕು ಬರೋದಿಲ್ಲ. ಮತ್ತು ಈ ಸೆಕ್ಯುಲರಿಸಮ್, ರಿಲಿಜಿಯಸ್ ಫ್ರೀಡಮ್ ಅನ್ನುವಲ್ಲಿ ಸೆಕ್ಯುಲರಿಸಮನ್ನು ಪ್ರತಿಪಾದನೆ ಮಾಡುವವರು ರಿಲಿಜಿಯಸ್ ಫ್ರೀಡಮ್ ಇರಬೇಕು ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಸೆಕ್ಯುಲರಿಸಮ್ನ ಪ್ರತಿಪಾದನೆ ಮಾಡುವಂಥ ಈ ಸಂವಿಧಾನ ಮತ್ತೊಂದು ಎಲ್ಲ ಕೂಡ ಗಾಡನ್ನ, ಅಲ್ಲಾಹನ ಉಪಾಸನೆ ಮಾಡುವವರಿಗೆ ರಿಲಿಜಿಯಸ್ ಫ್ರೀಡಮ್ ತುಂಬ ಕೊಟ್ಟಿದೆ, ದೇವರನ್ನು ಉಪಾಸನೆ ಮಾಡೋರಿಗೆ ಮಾತ್ರ ಕೊಟ್ಟಿಲ್ಲ. ಇದು ಎಂಥ ವೈರುಧ್ಯವಾಗಿದೆ ಅಂತ ಅದನ್ನು ಬಹಳ ಮಾರ್ಮಿಕವಾಗಿ ತೋರ್ಪಡಿಸ್ತಾರೆ. ಹಾಗಾಗಿ ಅವರು ಹೇಳ್ತಾರೆ, ನಾನು ಪ್ರತ್ಯೇಕ ಎನ್ನುವ ಭಾವನೆಯಾಗಲಿ, ಮತೀಯ ಕಾರಣಕ್ಕಾಗಿಯೇ ಬೇರೆಯವರಿಗಿಂತ ಹೆಚ್ಚು ಹಕ್ಕು ಅನುಕೂಲಗಳು ಬೇಕೆಂದು ಕೇಳುವುದಾಗಲಿ ಭ್ರಾತೃತ್ವಕ್ಕೆ ಧಕ್ಕೆ ತಂದೀತು ಅಂತ. ಈ ತೊಂದರೆ ಇಲ್ಲಿ ಆಗಿರುವಂಥದ್ದು ನಮಗೆ ಗೊತ್ತಾಗುತ್ತೆ. ಮತ್ತೆ ಅವರು ಹೇಳ್ತಾರೆ, ರಿಲಿಜಿಯಸ್ ಫ್ರೀಡಮ್ ಅನ್ನು ನ್ಯಾಯಾಲಯದಲ್ಲಿ ಕೇಳುವ ಅವಕಾಶ ವಾಸ್ತವದಲ್ಲಿ ಇರುವುದು ನಿಜವಾದ ರಿಲಿಜನ್ ಅನುಯಾಯಿಗಳಿಗೆ ಮಾತ್ರ. ಅದಕ್ಕೆ ಈಚೆಗೆ ಬಂದಂಥ ಹಿಜಾಬ್ನ ಕೋಲಾಹಲವನ್ನೇ ಒಂದು ದೊಡ್ಡ ಉತ್ತರವಾಗಿ ನಾವು ನೋಡ್ತೀವಿ. ಎಷ್ಟು ಕೋಲಾಹಲವಾಯಿತು. ಅವ್ರು ನೋಡಿ, ನಮ್ಮ ಫ್ರೀಡಮ್ ಅಂತಂದರೆ ಅದನ್ನು ನಾವು ಅಲ್ಲ ಅಂತ ಅನ್ನೋದಕ್ಕೆ ಎಷ್ಟು ಒದ್ದಾಡಿಸ್ಬೇಕು, ಅವ್ರು ಹೇಳೋದಕ್ಕೆ ಕಷ್ಟಪಡಲೇಬೇಕಾಗಿಲ್ಲ, ಈ ರೀತಿಯಾದದ್ದು. ಹೀಗೆ ಒಂದೊಂದು ಹೆಜ್ಜೆ ಹೆಜ್ಜೆಯಾಗಿ ನೋಡಿದ್ರೂ ಕೂಡ ನಮಗೆ ಗೊತ್ತಾಗುತ್ತೆ ಅವರು ಎಷ್ಟು ಚೆನ್ನಾಗಿ ಆ ಗ್ರಂಥಗಳಲ್ಲಿ ಆ ವಿಷಯವನ್ನು ತೋರ್ಪಡಿಸ್ತಾ ಹೋಗ್ತಾರೆ ಅಂತ. ಮತ್ತು ಭಾರತದ್ದು ಸೆಕ್ಯುಲರ್ ರಾಷ್ಟ್ರವಾದ, ಆ ಸೆಕ್ಯುಲರ್ ರಾಷ್ಟ್ರವಾದ ಅಂತ ಅನ್ನೋದು ಎಷ್ಟು ಹಾನಿಕರವಾಗಿಬಿಟ್ಟಿದೆ ಅನ್ನೋದನ್ನು ಅವರು ತೋರ್ಪಡಿಸ್ತಾರೆ. ಇಲ್ಲಿ ಒಂದನ್ನು ಒಪ್ಪಿಕೊಂಡವರು ಇನ್ನೊಂದನ್ನು ಒಪ್ಪಿಕೊಳ್ಳೇಬಾರದು ಅಂತನ್ನುವ ಬೈನರಿ ಲೆವೆಲ್ನಲ್ಲಿ ಆಲೋಚನೆ ಮಾಡೋದಿದೆಯಲ್ಲ, ಅದು ಕ್ರೈಸ್ತ, ಇಸ್ಲಾಂ ಮೊದಲಾದ ಮತಗಳಿಗೆ ಸಹಜವಾದದ್ದು, ನಮಗೆ ಅಲ್ಲ ಅಂತ ತೋರ್ಪಡಿಸ್ತಾರೆ. ಲೋಕದಲ್ಲಿ ನಾವು ನೋಡ್ತಕ್ಕಂಥದ್ದು ಇದನ್ನೇ ನಮ್ಮ ವಿವರ್ತವಾದದಲ್ಲಿ, ಸಾಪೇಕ್ಷತಾವಾದದಲ್ಲಿ ಹೇಳ್ತಕ್ಕಂಥದ್ದು. ಹಾಗೆ 6ನೇ ಅಧ್ಯಾಯದಲ್ಲಿ ಸಾವರ್ಕರ್ ವಿಚಾರಗಳ ಪರಾಮರ್ಶೆ ಅಂತಿದೆ. ಅಲ್ಲಿ ತೋರ್ಪಡಿಸ್ತಾರೆ ಸಾವರ್ಕರ್ ಹೇಳಿದ ಹಿಂದುತ್ವದ ರೀತಿ ಹೇಗಿದೆ, ಅದು ಹೇಗೆ ಯುಕ್ತ ಅಂತ ಅನಿಸ್ಕೊಂಡಿದೆ ಅಂತ ತೋರ್ಪಡಿಸ್ತಾರೆ. ಮತ್ತು ಅದು ಒಂದೇ ವಾದದ ಮೇಲೆ ಸನಾತನ ಧರ್ಮ ನಿಂತಿಲ್ಲ ಅನ್ನೋದನ್ನು ಕೂಡ ತೋರ್ಪಡಿಸ್ತಾರೆ. ಆಮೇಲೆ 7ನೇ ಅಧ್ಯಾಯದಲ್ಲಿ ಪ್ರತ್ಯೇಕತಾ ಭಾವದಿಂದ ಪ್ರತ್ಯೇಕತಾವಾದ ಅಂತ ಒಂದು ಅಧ್ಯಾಯ ಇದೆ. ತುಂಬ ಸೊಗಸಾದಂಥ ಅಧ್ಯಾಯ. ಇಲ್ಲಿ ಪ್ರತ್ಯೇಕತಾ ಭಾವ ಅನ್ನೋ ಶಬ್ದ ಬಹಳ ಮುಖ್ಯ. ಸೆಪರೇಟಿಸಮ್ ಅನ್ನೋದು ಒಂದು ಎಮೋಷನ್ನಾಗಿ ಬಂದ ತಕ್ಷಣ ಅದೆಲ್ಲ ವಿಚಾರಗಳನ್ನು ಹೊಂದಿಸ್ಕೊಳ್ತಾ ಹೋಗುತ್ತದೆ. ವೆನ್ ಅವರ್ ಲಾಜಿಕ್ ಇಸ್ ಡ್ರಿವನ್ ಬೈ ಎಮೋಷನ್,
ಬರುವಂಥ ಅನಾಹುತ ಏನು ಅಂತ ಗೊತ್ತಾಗುತ್ತದೆ. ಅದನ್ನು ಅವರು ತೋರ್ಪಡಿಸ್ತಾರೆ. ಮತ್ತು ಇಲ್ಲಿ ಅಂಬೇಡ್ಕರ್ ಮತ್ತು ಮುಸ್ಲಿಂ ನಾಯಕರು ಹೇಗೆ ಎರಡು ದಿಕ್ಕುಗಳಲ್ಲಿದ್ದರು, ಮುಸ್ಲಿಂ ನಾಯಕರು ಜಿನ್ನಾಗಿಂತ ಮುಂಚೆ, ಪಾಕಿಸ್ತಾನದ ಕಲ್ಪನೆಗಿಂತ ಮುಂಚೆ ಹೇಗೆ ಆಗಲಿಂದಲೂ ಪ್ರತ್ಯೇಕತಾವಾದವನ್ನು ಇಟ್ಕೊಂಡಿದ್ರು ಅನ್ನೋದನ್ನೆಲ್ಲ ಬಹಳ ಆಧಾರಗಳ ಮೂಲಕವಾಗಿ ತೋರ್ಪಡಿಸ್ತಾರೆ. ಇಲ್ಲಿ ಹೇಳ್ತಾರೆ, ಅವರು ಒಂದು ಮಾತನ್ನು ಹೇಳ್ತಾರೆ, ಒಂದೇ ಸಮಾಜದಲ್ಲಿ ವಿವಿಧ ಸಮುದಾಯಗಳು ಒಟ್ಟಿಗೆ ಬದುಕಬೇಕಾದಾಗ ಆಧುನಿಕತೆಗೆ ತೆರೆದುಕೊಳ್ಳುವಿಕೆಯಲ್ಲಿ ಅಥವಾ ಕಾಲಕ್ಕೆ ತಕ್ಕಂತೆ ಹೊಂದಿಕೊಳ್ಳುವಲ್ಲಿ ಅವುಗಳ ನಡುವೆ ತುಂಬ ವ್ಯತ್ಯಾಸವಿದ್ದರೆ ಸಮಾಜದ ಸಮತೋಲನ ತಪ್ಪುತ್ತದೆ. ಮಹಿಳೆಯರು ಹೊರಗಡೆ ದುಡಿಯಬಾರದು ಎಂದು ನಿಷೇಧ ಹೇರಿದರೆ ಒಂದು ಸಮುದಾಯದ ಅರ್ಧದಷ್ಟು ಮಂದಿ ಉತ್ಪಾದನೆಯಲ್ಲಿ ತೊಡಗದಂತಾಗುತ್ತದೆ, ಸಮುದಾಯ ಹಿಂದುಳಿಯುತ್ತದೆ. ಅಂಥ ಒಂದು ಸಮುದಾಯದ ಸ್ವಯಂಕೃತ ಹಿಂದುಳಿಕೆಯ ಹೊಣೆಯನ್ನು ಇಡೀ ಸಮಾಜದ ಮೇಲೆ ಹಾಕುವುದು ಸರಿಯಾಗುತ್ತದೆಯೇ? ಎಷ್ಟು ಓಪನ್ ಆಗಿ ಸ್ಪಷ್ಟವಾಗಿ ತೋರ್ಪಡಿಸ್ಬಿಡ್ತಾರೆ. ಸೆಕ್ಯುಲರ್ ಪ್ರಭುತ್ವ ಮತ್ತು ಮುಂಚೂಣಿ ಸೆಕ್ಯುಲರ್ ವಾದವು ಅಂಥ ಸಮುದಾಯದ ಆಧುನಿಕೀಕರಣವನ್ನೇ ನಿರುತ್ತೇಜನಗೊಳಿಸುವಂತಿದ್ದರೆ, ಇದೆಲ್ಲ ನೋಡಿ ಕಾಲಬಾಹ್ಯವಾದದ್ದು ಹೇಗೆ ಅಂದರೆ ರೂಪನಿಷ್ಠವಾದ ಮತದಿಂದ ಬರುವ ಅನಾಹುತ ಏನು ಅನ್ನೋದನ್ನು ತೋರ್ಪಡಿಸ್ತಾ ಹೋಗ್ತಾರೆ. ಮತ್ತು 8ನೇ ಅಧ್ಯಾಯದಲ್ಲಿ ವಿಮರ್ಶಾತೀತ ರಿಲಿಜನ್ ಮತ್ತು ಅದರ ಒತ್ತಡ ಅಂತ ಹೇಳ್ತಾರೆ. ರಿಲಿಜನ್ ವಿಮರ್ಶಾತೀತ ಆಗಿಬಿಟ್ಟಾಗ ಅದು ಎಷ್ಟು ಒತ್ತಡ ಹಾಕೋದಕ್ಕೆ ಆರಂಭ ಆಗುತ್ತದೆ ಅಂತ ನೋಡಿ. ನಮ್ಮಲ್ಲಿ ಯಾವುದನ್ನೂ ಕೂಡ ಏನು ಅಪ್ಪಿತಪ್ಪಿ ಮಾತಾಡುವಂತೆ ಇಲ್ಲ. ನಮಗೆ ದಿನ ಪತ್ರಿಕೆಗಳ ಮೂಲಕ, ಪರಿಸರದ ಮೂಲಕ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಪ್ರಶ್ನೆ ಮಾಡುವಂತೆ ಇಲ್ಲ. ಅವರು ಒಂದು ಉದಾಹರಣೆ ಕೊಡ್ತಾರೆ. ಏನಂದರೆ, ನಮ್ಮಲ್ಲಿ ಒಂದು ಹೊತ್ತು ಗ್ರಹಣಕ್ಕೆ ಉಪವಾಸ ಮಾಡಿದ್ರೆ ಬೀದಿಯಲ್ಲಿ ನಿಂತ್ಕೊಂಡು, ಟೌನ್ ಹಾಲ್ ಮುಂದೆ ನಿಂತ್ಕೊಂಡು ಬಿರಿಯಾನಿ ಪೊಟ್ಟಣಗಳನ್ನು ವಿತರಣೆ ಮಾಡಿಕೊಂಡು ಅದನ್ನು ಪ್ರತಿರೋಧ ಮಾಡೋದಾಗತ್ತೆ. ತಿಂಗಳಿಡೀ ಉಪವಾಸ ಮಾಡೋದು, ಹಗಲೆಲ್ಲ ಉಪವಾಸ ಇದ್ದು ಎಂಜಲು ಉಗಿದುಕೊಂಡಿದ್ದು, ಕೊನೆಗೆ ರಾತ್ರಿ ಮೇಲೆ ಮೂಗಿನವರೆಗೂ ಕವಳ ಕತ್ತರಿಸಿದ್ರೆ ಅದನ್ನು ಕುರಿತು ಯಾರೂ ಏನು ಹೇಳಬಾರ್ದು ಅಂತ. ಅಂದರೆ ಎಷ್ಟು ವದತೋ ವ್ಯಾಘಾತ. ಅಲ್ಲಿ ಅದು ಕಂದಾಚಾರ ಆಗಿದ್ದು ಹೇಗೆ, ಇಲ್ಲಿ ಇದು ಶ್ರದ್ಧೆ ಆಗಿದ್ದು ಹೇಗೆ. ಅಲ್ಲಿ ಅವ್ರು ಬರೆದಿಲ್ಲದೆ ಇರುವಂಥ ಒಂದು ಮಾತನ್ನು ಹೇಳ್ತೀನಿ. ನಮ್ಮ ಹಿಂದಿ ಸಿನಿಮಾಗಳಲ್ಲಿ ನೋಡಿ, ನಮ್ಮ ಕನ್ನಡ, ತಮಿಳು, ತೆಲುಗು ಸಿನಿಮಾಗಳಲ್ಲಿ ನೋಡಿ, ಒಬ್ಬ ಶ್ರದ್ಧಾವಂತನಾದ ಮುಸ್ಲಿಮು, ಶ್ರದ್ಧಾವಂತನಾದ ಕ್ರೈಸ್ತ ಒಳ್ಳೆಯ ಮನುಷ್ಯನೂ ಆಗಿರ್ತಾನೆ ಅಂತಲೇ ತೋರಿಸ್ತಾರೆ ಪಾಪ್ಯುಲರ್ ಕಮರ್ಷಿಯಲ್ ಫಿಲ್ಮ್ಗಳಲ್ಲಿ. ಆದರೆ ಒಬ್ಬ ಶ್ರದ್ಧಾವಂತ ಅಂತ ಹೇಗೆ ಗೊತ್ತಾಗುತ್ತೆ? ಸ್ಕಲ್ ಕ್ಯಾಪಿಂದ ಗೊತ್ತಾಗುತ್ತೆ, ಕ್ರಾಸ್ ಹಿಡ್ಕೊಂಡಿದ್ದರಿಂದ ಗೊತ್ತಾಗುತ್ತದೆ, ಹೆಜ್ಜೆಜ್ಜೆಗೂ ಆಯಾ ಅವರವರ ಆಲ್ಮೈಟಿನ ಕುರಿತು ಕೊಂಡಾಡ್ಕೊಂಡಂತೆ ತೋರಿಸುತ್ತೆ. ನಮ್ಮಲ್ಲಿ ಶ್ರದ್ಧಾವಂತನೇನೋ ನಾಮ ಹಾಕ್ಕೊಂಡಿರೋದು, ವಿಭೂತಿ ಹಾಕ್ಕೊಂಡಿರೋದು, ಜುಟ್ಟು ಬಿಟ್ಕೊಂಡಿರೋದು, ಜನವಾರ ತಿಡ್ಕೊಂಡಿರೋದು, ಶಿವಲಿಂಗ ಕಟ್ಕೊಂಡಿರೋದು, ಇದು ಶ್ರದ್ಧಾವಂತಿಕೆ ಲಕ್ಷಣ. ಅಂದರೆ ಈ ಶ್ರದ್ಧಾವಂತರು ಹಲ್ಕಾಗಳು ಆಗಿರ್ತಾರೆ. ಅಂದರೆ ಸನಾತನ ಧರ್ಮಿಗಳಲ್ಲಿ ಶ್ರದ್ಧಾವಂತರಾಗಿದ್ದವರು ಡಾರ್ಕ್ ಶೇಡ್ಸಲ್ಲಿ ಇರ್ಬೋದು, ಬ್ಲ್ಯಾಕ್ ಆಗೂ ಇರ್ಬೋದು, ಗ್ರೇ ಶೇಡ್ಸಲ್ಲಿ ಇರ್ಬೋದು. ಆದರೆ ಅದಕ್ಕೆ ಸೇರಿದಂಥವರು ಗಾಡನ್ನ ಅಲ್ಲಾನ ಉಪಾಸನೆ ಮಾಡ್ತಕ್ಕಂಥ ಯಾರೇ ಆಗಲಿ ಒಳ್ಳೆ ಮನುಷ್ಯ ಆಗಿರ್ತಾನೆ ಅಂತ. ಅಂದರೆ ಗಾಡ್ ಫಾಲೋಯರ್ಸು, ಅಲ್ಲಾ ಫಾಲೋಯರ್ಸ್ ಆರ್ ಗುಡ್ ಅನ್ನುವಂಥದ್ದನ್ನು ತನ್ನಂತೆ ಹೇರುವುದು ಸೆಕ್ಯುಲರಿಸಮ್ ಆಗಿದೆ. ಆದರೆ ದೇವರನ್ನು ಫಾಲೋ ಮಾಡೋನು ಕೆಟ್ಟವನೂ ಆಗಿರ್ತಾನೆ, ಕೆಟ್ಟವನೇ ಆಗಿರ್ತಾನೆ ಅಂತ ಹೇಳುವಂಥದ್ದು ಒಂದು ಕ್ರಮ ಬಂದಿದೆ. ಇದೆಲ್ಲ ನಮ್ಮ ಮಾಧ್ಯಮಗಳ ಮೂಲಕ ನಡೀತಾ ಬಂದದ್ದು. ಇಂಥದ್ದು ಎಷ್ಟೋ ವಿಷಯಗಳು ನಮಗೆ ಇದರ ಮೂಲಕ ತನ್ನಂತೆ ತಾನೇ ಟ್ರಿಗರ್ ಆಗೋದನ್ನು ನಾವು ನೋಡ್ತೀವಿ. ಮತ್ತು ಅವರು ಹಿಂದುತ್ವ ಮತ್ತು ಜಾತಿಗಳು ಅನ್ನುವಂಥ ಒಂದು ಅಧ್ಯಾಯದಲ್ಲಿ ಈ ಜಾತಿಗಳು ಎಷ್ಟು ಸಾಪೇಕ್ಷವಾದದ್ದು, ಅಲ್ಲಿ ಮೇಲೆ ಕೆಳಗೆ ಓಡಾಟ ಯಾವ ಥರ ನಡೆಯುತ್ತದೆ, ಮತ್ತು ಜಾತಿಗೂ ಭಗವದ್ ಉಪಾಸನೆಗೂ ಯಾವುದೇ ವ್ಯತ್ಯಾಸ ಇಲ್ಲದೆ ಇರುವಂಥದ್ದು, ಈ ಎಲ್ಲ ಅಂಶಗಳನ್ನು ತೆಗೆದುಕೊಂಡು ಬಹಳ ಸೊಗಸಾದಂಥ ಯುಕ್ತಿಗಳನ್ನು ಹೂಡ್ತಾರೆ. 1-2 ಮಾತುಗಳನ್ನು ನಾನು ಹೇಳಬೇಕು. ಅದು ಅವರು ಹೇಳ್ತಾರೆ, ನಮ್ಮಲ್ಲಿ ಸಂಸ್ಕೃತಿಗಳ ಬೆರೆಯುವಿಕೆ, ಕೊಳ್ಳುವಿಕೆ ಅಂತ ಉಂಟು. ಅತ್ಯಂತ ಆದಿವಾಸಿಗಳ, ಜಾನಪದರ ಅನ್ನುವ ದೇವತೆಗಳನ್ನು ಮೇಲ್ಮಟ್ಟದವರು, ಮೇಲ್ವರ್ಗದವರು ಅಂತ ಹೇಳೋರು ಒಪ್ಕೊಳ್ತಾರೆ, ಅವರನ್ನ ಇವರು ಒಪ್ಕೊಳ್ತಾರೆ. ಇದು ನಡೀತಾ ಬರ್ತಿದೆ. ಈಗ ವೈದಿಕವಾದ ಹೋಮಗಳನ್ನು, ಪೂಜೆಗಳನ್ನು ಎಲ್ಲರೂ ಮಾಡಿಸ್ತಾರೆ. ಅದೇ ಗ್ರಾಮ ದೇವತೆಗಳಿಗೆ ಎಲ್ಲ ಎಂಥ ಮಡಿವಂತ ಬ್ರಾಹ್ಮಣರು, ಮಠಾಧಿಪತಿಗಳು ಹೋಗ್ತಾರೆ, ಮಾಡ್ತಾರೆ. ಹೀಗಾಗಿ ಆ ಚಲನಶೀಲತೆ ಯಾವ ಥರ ಇದೆ ಅನ್ನೋದನ್ನು ತೋರ್ಪಡಿಸ್ತಾರೆ. ವಿಶೇಷದ ತುಳುನಾಡಿನ ಹಿನ್ನೆಲೆಯಲ್ಲಿ ಅದನ್ನು ಅವರು ಬಹಳ ಚೆನ್ನಾಗಿ ನಿರೂಪಣೆ ಮಾಡ್ತಾ ಬರ್ತಾರೆ. ಮತ್ತು ಕೆಲವೊಂದು ವಿಕೃತಿಗಳನ್ನು ಅವರು ತೋರ್ಪಡಿಸ್ತಾರೆ. ನೋಡಿ, ಸಂಸ್ಕೃತ ಭಾಷೆ ಬ್ರಾಹ್ಮಣರದ್ದು ಮಾತ್ರ ಆಗಿತ್ತು ಎನ್ನುತ್ತಾರೆ. ಅದೇ ಉಸಿರಿನಲ್ಲಿ ಅದನ್ನು ಶೂದ್ರರಿಗೆ ಕಲಿಸಲಿಲ್ಲ ಎನ್ನುತ್ತಾರೆ. ಮೊದಲನೇದಾಗಿ ಬ್ರಾಹ್ಮಣರು ಮಾತ್ರದೇ ಆಗಿತ್ತು ಎನ್ನುವುದು ತಪ್ಪು. ಒಂದು ವೇಳೆ ಆಗಿತ್ತು ಎಂದಾದರೆ ಅದನ್ನು ಇತರರಿಗೆ ಕಲಿಸಿದರೆ ಅದು ಭಾಷೆಯ ಸಂಸ್ಕೃತಿಯ ಹೇರಿಕೆ ಆಗುತ್ತಿರಲಿಲ್ಲವೇ? ಈ ಹೇರಿಕೆಯ ವಾದಗಳನ್ನು ನೋಡಿದರೆ ಅದೇ ಹೇರಿಕೆ ಆಗುತ್ತಿತ್ತು. ಅಂದರೆ ಒಂದು ಬಾಯಿಂದ ಸಂಸ್ಕೃತ ನಿಷ್ಪ್ರಯೋಜಕವಾದದ್ದು ಅಂತಾರೆ, ಇನ್ನೊಂದು ಬಾಯಿಂದ ಅದನ್ನು ಹೇಳ್ಕೊಡ್ಲಿಲ್ಲ ಅಂತಾರೆ. ನಿಷ್ಪ್ರಯೋಜಕವಾದದ್ದನ್ನು ಹೇಳ್ಕೊಡದೇ ಇದರಿಂದ ನಮ್ಗೆ ಉಪಕಾರ ಆಯ್ತಲ್ವ? ತರ್ಕ ಆ ರೀತಿಯಾಗಿ ಬರಬೇಕಲ್ಲ. ಅದು ಬೆಲೆ ಬಾಳೋದಾಗಿತ್ತು ಅಂದರೆ ಈಗಲಾದರೂ ಕಲಿಬಹುದಲ್ವ? ಈಗಲೂ ಕಲಿಯೋಲ್ಲ.
ಅಂದರೆ ಯಾವುದು ಅದನ್ನು ಆಕ್ಷೇಪ ಮಾಡಬೇಕು, ಅದನ್ನು ವಿರೋಧಿಸಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ಬಂದಿದೆ ಅಂತಕ್ಕಂಥದ್ದು ಇದು ಬಹಳ ಸೊಗಸಾಗಿ ಹೇಳ್ತಾರೆ. ಮತ್ತು ರಾಷ್ಟ್ರಭಕ್ತಿ ಎಂಬ ಭಾವನೆ ಆ ಅಧ್ಯಾಯದಲ್ಲಿ 11ನೇ ಅಧ್ಯಾಯದಲ್ಲಿ ಇಸ್ರೇಲ್ ಭಾರತ ಅದನ್ನು ಕುರಿತು ಒಂದು ತೌಲನಿಕವಾಗಿ ಒಂದೆರಡು ಪ್ಯಾರಾಗ್ರಾಫ್ಸ್ ಬರೀತಾರೆ. ಈ ಸಂದರ್ಭದಲ್ಲಿ ನನ್ನ ಗೆಳೆಯ ವಾಸುಕಿ ಎಚ್ಚಿಯೇ ಒಂದು ವಿಸ್ತೃತವಾದ ಲೇಖನ ಬರೆದಿದ್ದ, ಅದೊಂದು ಪುಸ್ತಕ ರೂಪದಲ್ಲೇ ಬರಿತಾ ಇದ್ದ. ಉತ್ಸಾಹ ಕಳ್ಕೊಂಡ, ಒಳ್ಳೆ ಪುಸ್ತಕ ಬರೋದು ನಿಲ್ತು. ಪಾಪ ರಾಮಸ್ವಾಮಿಯವರು ಬಹಳ ಒತ್ತಾಯ ಹಾಕಿದ್ರು. ತುಂಬ ಚೆನ್ನಾದ ಅಧ್ಯಯನ ನಡೆದಿದೆ. ನಮ್ಮದು 1947ರಲ್ಲಿ ಸ್ವಾತಂತ್ರ್ಯ ಬಂತು, ಅವ್ರದ್ದು 49ರಲ್ಲಿ. ಈ 75 ವರ್ಷಗಳಲ್ಲಿ ನಾವು, ಈ 73 ವರ್ಷಗಳಲ್ಲಿ ಅವರು ಏನು ಸಾಧಿಸಿದ್ದಾರೆ, ನಾವು ಏನು ಸಾಧನೆ ಮಾಡೋಕ್ಕೆ ಹೋಗಿ ಬಿದ್ವಿ, ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಅವರ ಟೆರಿಟರಿ ಜಾಸ್ತಿ ಆಯಿತು, ಮುಖ್ಯವಾಗಿ ಮೊದಲನೇ ಅಂಶ. ಅವರ ಗಡಿ ವಿಸ್ತೃತವಾಯಿತು, ನಮ್ಮ ಗಡಿ ಕುಗ್ಗುತ್ತಾನೆ ಬರ್ತಾ ಇದೆ. ಮತ್ತು ಅಲ್ಲಿ ಯಾವುದರದ್ದೇ ಒಂದು ವಿಚಾರ ಕ್ರಮ ನೋಡಿದಾಗ ಅವರು ಮರೆತು ಹೋಗಿದ್ದ ಭಾಷೆಯನ್ನು ಮತ್ತೆ ಉಜ್ಜೀವನ ಮಾಡಿಕೊಟ್ರು. ನಾವು ಚೆನ್ನಾಗಿ ಬದುಕ್ತಾ ಇದ್ದ ಭಾಷೆಯನ್ನು ಕೊಂದಾಕೋಕೆ ನೋಡ್ತಾ ಇದ್ದೀವಿ. ಈ ಥರದ್ದು ಎಷ್ಟೆಷ್ಟೋ ವಿಸಂವಾದಗಳನ್ನು ನೋಡಬಹುದು. ಆ ಅಂಶ ಕೂಡ ತುಂಬ ಚೆನ್ನಾಗಿ ಅಲ್ಲಿ ಪ್ರತಿಪಾದಿತವಾಗಿದೆ. ಅಲ್ಲಿ ಅವರು ಹೇಳ್ತಾರೆ, ಈ ಆನಂದ ಪಾರಮ್ಯ ಅನ್ನುವಂಥ ಒಂದು ಅಂಶ ಅದು ಬಹಳ ಮುಖ್ಯವಾದದ್ದು ಅಂತ ಅನಿಸುತ್ತೆ. ಸನಾತನ ಧರ್ಮದ ಮೂಲ ಲಕ್ಷಣ ಆನಂದ ಪಾರಮ್ಯ. ಅದು ಬಹಳ ದೊಡ್ಡ ಅಂಶ, ದೊಡ್ಡ ಮಾತು. ಅದಾದ ಮೇಲೆ ಅವರು ಈಗಿನ ಮೌಲ್ಯಗಳು ಯಾವುವು ಅಂತನ್ನುವ 12ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ತಿಳಿಸ್ತಾರೆ. ಅದು ಬಹಳ ಉಜ್ವಲವಾದಂಥ ತರ್ಕವನ್ನು ಬಳಸಿದ್ದಾರೆ. ಏನಂದರೆ, ನಾವು ಇಡೀ ಪ್ರಕೃತಿಯನ್ನು, ಪರಿಸರವನ್ನು, ಎಲ್ಲವನ್ನ ಮುಂದಿನ ಒಂದು ತಲೆಮಾರಿನಿಂದ ಕಡ ಪಡೆದಿದ್ದೀವಿ ಅಂತ ಕಾರಂತರು ಮೊದಲಾದವರೆಲ್ಲ ಹೇಳ್ತಾರೆ. ಪರಿಸರವಾದಿಗಳು ಇದು ನಮ್ಮ ಹಕ್ಕಲ್ಲ, ಮುಂದಿನ ತಲೆಮಾರಿಂದ ನಾವು ಪಡೆದಿರತಕ್ಕಂಥದ್ದು ಅಂತ. ಇಷ್ಟ ವೈವಿಧ್ಯಕ್ಕೆಲ್ಲ ಅವಕಾಶ ಇರತಕ್ಕಂಥ ಸನಾತನ ಧರ್ಮ ಮತ್ತು ಈ ಭಾರತೀಯ ಸಂಸ್ಕೃತಿ, ಇದು ನಮಗೆ ಜಗತ್ತಿಗೆ ಬೇಕಾದಂಥದ್ದು. ಅದಿಲ್ಲದೆ ಇದ್ದರೆ ಎಷ್ಟು ತೊಂದರೆ ಆಗಿಬಿಡುತ್ತೆ. ಮಿಕ್ಕ ಸಂಸ್ಕೃತಿಗಳೆಲ್ಲ ಇದನ್ನು ನುಂಗಿಬಿಟ್ರೆ ಏನು ಅನಾಹುತ ಆಗುತ್ತದೆ ಅನ್ನೋದನ್ನು ಹೇಳ್ತಾರೆ. ಈ ಮಾತನ್ನು ಡೇವಿಡ್ ಫ್ರಾಲಿ ಅವರು ಕೂಡ ಒಂದು ಕಡೆ ಹೇಳ್ತಾರೆ. ಅಲ್ಲಿ ಅವರು ಈ ಹಲಾಲ್ ಇತ್ಯಾದಿಗಳನ್ನು ತೆಗೆದುಕೋತಾರೆ. ನೀವು ಹಲಾಲದನ್ನೇ ನಾನು ಸ್ವೀಕರಿಸೋದು ಅಂತಂದರೆ ನಮ್ಮದನ್ನು ಮತ್ತೊಬ್ಬರ ಜೊತೆಗೆ ಹೇರಿದ್ದಾಯ್ತಲ್ಲ. ಈ ಬಗ್ಗೆ ಏಕರೂಪೀಕರಣದ ತತ್ವವನ್ನು ಪ್ರಶ್ನಿಸುವ ಬಹುತ್ವವಾದಿಗಳು ಅಥವಾ ಬಹುವಚನವಾದಿಗಳು ಇಲ್ಲ. ಮತ್ತೆ ಅವರು ಹೇಳ್ತಾರೆ, ಸಂಸ್ಕೃತಿಗಳನ್ನು ಉಳಿಸಬೇಕು ಅಂತಾರೆ. ಅರೆ, ಸಂಸ್ಕೃತಿಗಳನ್ನು ಉಳಿಸೋದಕ್ಕೆ ಕಾರಣವಾದ ಜಾತಿ ಪದ್ಧತಿಗಳು ಅಳಿಬೇಕು ಅಂತಾರೆ. ಈಗ ನೋಡಿ, ಒಂದು ಬ್ರಾಹ್ಮಣ ಅನ್ನೋದ್ರೊಳಗೇನೆ ಸ್ಮಾರ್ತರು, ಮಾಧ್ವರು, ಶ್ರೀ ವೈಷ್ಣವರು ಅಂತೆಲ್ಲ, ಅಲ್ಲಿ ಮತ್ತೆ ಬೇರೆ ಬೇರೆ ಮಠಗಳು, ಬೇರೆ ಬೇರೆ ಭಾಷೆಗಳವರು. ಈಚೆಗಷ್ಟೇ ಒಂದು ಸಮುದಾಯ ಕರ್ನಾಟಕದ ಸ್ಮಾರ್ತ ಬ್ರಾಹ್ಮಣರಲ್ಲಿ ಏನೇನು ಪಂಗಡಗಳಿವೆ ಅಂತ ಒಂದು ಸಂಶೋಧನಾ ಗ್ರಂಥ ತರ್ತಾ ಇದೆ. ಅದು ಎಷ್ಟು ವೈವಿಧ್ಯಗಳಿವೆ ಅಂತಂದರೆ ನನಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ವೈವಿಧ್ಯಗಳಿವೆ ಅಂತ. ಬಹುತ್ವ ಸಂಸ್ಕೃತಿ ಉಳಿಬೇಕು ಅಂದರೆ ಅಷ್ಟೆಲ್ಲ ಉಳಿಬೇಕು. ಅಂದರೆ ಬಹುತ್ವ ಉಳಿಬೇಕು ಅಂದರೆ ಜಾತಿ ಪದ್ಧತಿ ಉಳಿಬೇಕು. ನೀವು ಒಂದು ಕಡೆ ಜಾತಿ ಹೋಗಬೇಕು ಅಂತೇಳಿ ಬಹುತ್ವ ಉಳಿಬೇಕು ಅಂತ ಹೇಗೆ? ದೀಪ ಹೋಗಬೇಕು, ಬೆಳಕಿರಬೇಕು ಅಂದಂಗೆ. ಅದು ಆಗುವಂಥದ್ದೇನೆ ಅಲ್ಲ. ದೇಹ ಸತ್ತೋಗ್ಬಿಡ್ಬೇಕು, ಪ್ರಾಣ ಉಳಿಬೇಕು ಅಂತ ಹೇಗೆ ಸಾಧ್ಯ ಆಗುತ್ತೆ? ಆಗುವಂಥದ್ದಲ್ಲ. ಈ ಎಲ್ಲ ವದತೋ ವ್ಯಾಘಾತಗಳು ಹೌ ಸಿಲ್ಲಿ ಅಂಡ್ ಹೌ ಸ್ಟುಪಿಡ್ ಬಟ್ ಹೌ ಕರಪ್ಟ್ ಅಂಡ್ ಹೌ ವೆನಮಸ್ ದೇ ಆರ್, ಅದನ್ನು ಅವರು ತೋರ್ಪಡಿಸ್ತಾ ಬರ್ತಾರೆ. ಮತ್ತೆ ಕೊನೆಗೆ ಅವರು ಕಟ್ಟಕಡೆಯ ಅಧ್ಯಾಯದಲ್ಲಿ ರಿಲಿಜಿಯಸ್ ಸೆಕ್ಯುಲರ್ ವಾದದಿಂದ ಅಸಹಿಷ್ಣುತೆ ಹೇಗೆ ಬರುತ್ತದೆ ಅನ್ನೋದನ್ನು ತೋರ್ಪಡಿಸ್ತಾರೆ. ಮತ್ತು ಕಡೆಗೆ ಕೊನೆಯಿಲ್ಲದ್ದು ಅಂತ ಒಂದೇ ಒಂದು ಪುಟದಲ್ಲಿ ಅವರು ಸಮಾರೋಪವನ್ನು ಮಾಡ್ತಾರೆ. ಆ ಸಮಾರೋಪದಲ್ಲಿ ಅವರು ಹೇಳ್ತಾರೆ, ಗೀತೆ ನಿಕಷಕ್ಕೆ ಒಡ್ಡಿಕೊಳ್ಳದ ಬೋಧನೆಯಲ್ಲ ಅಂತ. ಆ ಇಂಟರ್ನಲ್ ಕರೆಕ್ಷನ್ ಅನ್ನೋದು ಇಲ್ಲದೇ ಇದ್ದರೆ ಯಾವುದೂ ಸರಿಯಾಗೋಲ್ಲ ಅಂತ. ವಿಜ್ಞಾನದ ಪ್ರಕಾರವೂ ಅಷ್ಟೇನೆ. ಒಂದು ಸಿದ್ಧಾಂತ ತಾನು ಡಿಸ್ಪ್ರೂವ್ ಆಗುವಂಥ ಅಂಶಗಳನ್ನು ಒಳಗೊಳ್ಳದೇ ಇದ್ದರೆ ಅದೊಂದು ಸಿದ್ಧಾಂತ ಅಂತ ಆಗೋದಿಲ್ಲ ಅಂತ. ಮನುಷ್ಯ ಸಾಯುವಂಥ ಒಂದು ದ್ರವ್ಯವಂತ ಅನ್ನೊಳಗೆ ಇಟ್ಕೊಳ್ಳದೇ ಇದ್ರೆ ಅವನು ಮನುಷ್ಯನೇ ಆಗೋದಿಲ್ಲ. ಮರ್ತ್ಯ ಅಂತ ಅನ್ನೋದ್ರಿಂದ ಏನು ಮೃತಿಯಿಂದ ಬಂದದ್ದು ಮಾನವ. ಹೀಗಿರುವಾಗ ನಾವು ಸೆಲ್ಫ್ ಕರೆಕ್ಷನ್ ಅನ್ನೋದನ್ನ ಇಟ್ಕೊಳ್ಬೇಕು. ವಿಮರ್ಶೆಗೆ ಇರುವುದೇ, ವಿಮರ್ಶಾವಕಾಶ ಇರುವುದೇ ಆದರ್ಶ ಎಂಬ ಮೌಲ್ಯ ಇಲ್ಲದೇ ಇರುತ್ತಿದ್ದರೆ ಈ ಮಾತುಗಳನ್ನು ತೋರಿಕೆಗಾದರೂ ಗೀತಾಚಾರ್ಯ ಹೇಳುತ್ತಿರಲಿಲ್ಲ ಅಂತ. ಈ ರೀತಿಯಲ್ಲಿ ಅವರ ಬಹುವಚನಕ್ಕೊಂದೇ ತತ್ವ ಪುಸ್ತಕದ ಒಂದೊಂದು ವಾಕ್ಯವೂ ಸಾರವತ್ತಾದದ್ದು. ನಾನು ತುಂಬ ಒದ್ದಾಡಿಕೊಂಡು ಅದರ ಪರಿಚಯ ಮಾಡಿಕೊಡೋ ಪ್ರಯತ್ನ ಪಟ್ಟಿದ್ದೀನಿ. ನನ್ನ ಮಾತಲ್ಲಿ ಏನಾದರೂ ಲೋಪ, ದೋಷ, ನಿಸ್ಸಾರತೆ ಇದ್ದರೆ ಅದು ನನ್ನ ಕೊರತೆಯೇ ಹೊರತು ಪುಸ್ತಕದ್ದಲ್ಲ. ನೀವು ಪ್ರತಿಯೊಬ್ಬರೂ ಓದಬೇಕು, ಓದಿಸಬೇಕು, ಮನನ ಮಾಡಬೇಕಾದಂಥ ಕೃತಿ. ನಾನು ಅವ್ರಿಗೆ ಹೇಳುವಿದ್ದೆ, ಇಂಗ್ಲೀಷ್ಗೆ ಅನುವಾದ ಮಾಡಬೇಕು, ಅದ್ರ ಮೂಲಕ ಬೇರೆ ಬೇರೆ ಭಾರತೀಯ ಭಾಷೆಗಳಿಗೂ ಅನುವಾದ ಆಗಬೇಕು ಅಂತ. ಯಾಕೆಂದರೆ
ಇಷ್ಟು ಸಾರವತ್ತಾಗಿ ಇಷ್ಟು ತರ್ಕಶುದ್ಧವಾದ ರೀತಿಯಲ್ಲಿ ಈ ವಿಷಯಗಳನ್ನು ನನಗೆ ಬಲ್ಲ ಭಾಷೆಗಳಲ್ಲಿ ಈಚಿನ ಭಾರತೀಯರ ಬರವಣಿಗೆಗಳಲ್ಲಿ ನೋಡಲಿಲ್ಲ. ನಮಸ್ಕಾರ. ಕ್ಷಮಿಸಿ, ತುಂಬ ಹೊತ್ತು ಮಾತಾಡಿಬಿಟ್ಟೆ. ಅಷ್ಟಾದರೂ ಪುಸ್ತಕ ಪರಿಚಯ ಮಾಡಿಕೊಟ್ಟೇನೋ ತೃಪ್ತಿ ಆಗಿಲ್ಲ ನನಗೆ. ನನಗೆ ತೃಪ್ತಿ ಆದರೆ ನೀವು ಇರೋದಿಲ್ಲ ಅಂತ ಗೊತ್ತಿದೆ, ಅದಕ್ಕೆ ನಿಲ್ಲಿಸ್ತಿದ್ದೀನಿ. ಮಾತುಗಾರರಾಗಿ ಗಣೇಶರಿಗೆ ತೃಪ್ತಿ ಆಗದಿದ್ರು ವಾಚಕರಿಗೆ ತೃಪ್ತಿ ಅಂತೂ ಆಗಿದೆ ಅಂತ ನಾವು ಭಾವಿಸಬಹುದು. ಇಷ್ಟೊತ್ತು ಸೊಗಸಾಗಿ ಸುಮಾರು 35ಕ್ಕೂ ಹೆಚ್ಚು ಪುಸ್ತಕಗಳನ್ನು ಡಾಕ್ಟರ್ ಅಜಯಕ್ಕಳ ಗಿರೀಶ್ ಭಟ್ರು ಕನ್ನಡ ಪ್ರಾಧ್ಯಾಪಕರಾಗಿ ಇದ್ದುಕೊಂಡೇ ಅನ್ಯಾನ್ಯ ವಿಷಯಗಳನ್ನು ಕುರಿತು ಸಮಾಜದ ಕುರಿತಾದ ಅವರ ಕಾಳಜಿಯಿಂದ ಬರ್ಕೊಂಡು ಬಂದಿದ್ದಾರೆ. ಅವರು ಲೇಖನೋದ್ಯೋಗಕ್ಕೆ ಪ್ರಾರಂಭ ಮಾಡಿನಿಂದ ಮೊದಲುಗೊಂಡು ಈ ಹೊತ್ತಿನ ಒಂದು ಪ್ರಕಟವಾಗಿರುವ ಪುಸ್ತಕ ಬಹುವಚನಕ್ಕೊಂದೇ ತತ್ವ, ಅಲ್ಲಿಯ ತನಕ ಅವರ ಒಂದು ವೈಚಾರಿಕ ಸಾತತ್ಯ ಹೇಗೆ ಒಡಮೂಡಿದೆ ಮತ್ತು ಈ ಪುಸ್ತಕದ ಒಂದು ವೈಶಿಷ್ಟ್ಯಗಳು ಯಾವುವು ಅದನ್ನೆಲ್ಲ ಕುರಿತು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಬಹಳ ಸೊಗಸಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಎಲ್ಲ ಶ್ರೋತೃಗಳ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈಗ ಒಂದು ಸಂತೋಷಕರವಾದ ಒಂದು ಕಲಾಪವನ್ನು ಇಟ್ಟುಕೊಂಡಿದ್ದೇವೆ. ಡಾಕ್ಟರ್ ಅಜಕ್ಕಳ ಗಿರೀಶ್ ಭಟ್ರು ಅವರು, ನಾನಾಗಲೇ ಹೇಳಿದೆ, ಕನ್ನಡ ಪ್ರಾಧ್ಯಾಪಕರಾಗಿ ಅವರು ಹುದ್ದೆಯಲ್ಲಿ ವೃತ್ತಿಯಲ್ಲಿ ಇದ್ದುಕೊಂಡೇನೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿರಬೇಕಾದ್ರೆ ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವಂಥದ್ದು ಸಮಾಜದ ಕರ್ತವ್ಯವೇ ಆಗತ್ತೆ. ಮತ್ತು ಆ ಸಮಾಜದ ಕರ್ತವ್ಯ ಯಾವ ಕಾರಣಗಳಿಂದ ಆಗಬೇಕು ಅನ್ನೋದನ್ನು ಗಣೇಶ್ ಅವರ ಇಷ್ಟು ಹೊತ್ತಿನ ಮಾತುಗಳೇ ನಮಗೆ ಸಾಕ್ಷ್ಯಪಡಿಸಿವೆ. ಒಂದು ಕಡೆ ಶ್ರಮವರಿಯದ ದುಡಿಮೆ. ಅವರು ಈ ಕುವೆಂಪು ಭಾಷಾ ಭಾರತಿಯ ಅಧ್ಯಕ್ಷರಾಗಿದ್ದಾಗ ಎಷ್ಟೋ ಬಾರಿ ಪ್ರಾಥಮಿಕ ಹಂತದಲ್ಲಂತೂ ಅವರು ಊರಿಗೆ ಹೋಗಿ ಮತ್ತು ಇಲ್ಲಿಗೆ ಬಂದು ಎಷ್ಟೋ ಬಾರಿ ಓಡಾಟದಲ್ಲಿ ಅವರಿಗೆ ಸಮಯ ಕಳೆದು ಹೋಗೋದು, ಆ ರೀತಿಯಾದ ಎಷ್ಟೋ ಕ್ಲೇಶ ರೂಪದ ಭೂಮಿಕೆಗಳು ಏರ್ಪಟ್ಟಿದ್ವು. ಒಂದು ಕಡೆ ಆ ರೀತಿಯ ದೈಹಿಕ ಕ್ಲೇಶಗಳು ಮತ್ತು ಮನೆಯನ್ನು ನಡೆಸಬೇಕಾದಂತಹ ಒಂದು ಬಾಧ್ಯತೆ, ಅದಲ್ಲದಿರ ಸರ್ಕಾರಿ ವ್ಯವಸ್ಥೆಯಲ್ಲಿ ಹೊಂದಿಕೊಂಡು ಮಾಡಬೇಕಾಗಿರುವಂತಹ ಆ ಎಲ್ಲ ಕೆಲಸಗಳು ಮತ್ತು ತಮ್ಮದೇ ಆದಂತಹ ಬೌದ್ಧಿಕ ಪಯಣಕ್ಕೆ ಅವರು ಸಿದ್ಧಪಡಿಸಿಕೊಂಡಿರುವಂತಹ ಪರಿಕರಗಳನ್ನು ಲೇಖನ ರೂಪದಲ್ಲಿ ಸತತವಾಗಿ ಬರೆಯೋದು, ಪುಸ್ತಕದಲ್ಲಿ ಬರುವುದಕ್ಕೆ ಮುಂಚೆನೇ ಅವರು ಫೇಸ್ಬುಕ್ ಮುಂತಾದ ಮಾಧ್ಯಮಗಳಲ್ಲಿ ಆಗಾಗ ಏರ್ಪಡುವ ಪ್ರಶ್ನೆಗಳಿಗೆ ಉತ್ತರಗಳಾಗಿ ಎಷ್ಟು ಚೆನ್ನಾಗಿ ಪೋಸ್ಟ್ಗಳನ್ನು ಮಾಡ್ತಿದ್ರು ಅಂತನೂ ಕೂಡ ಗಣೇಶ್ ಅವರು ನಮಗೆ ಪರಾಮರ್ಶೆ ಮಾಡಿಕೊಟ್ರು. ಹೀಗೆ ದಿನದ ಯಾವುದೇ ಒಂದು ನಿಮಿಷವನ್ನು ಕೂಡ ಅವರು ವ್ಯರ್ಥಪಡಿಸದಂತೆ ಅವರು ದುಡಿದು ನಮಗೆ ಇಷ್ಟು ಒಳ್ಳೆಯ ಬೌದ್ಧಿಕ ಫಲಗಳನ್ನು ನೀಡಿಕೊಂಡು ಬಂದಿದ್ದಾರೆ. ಅಷ್ಟು ಒಳ್ಳೆಯ ಲೇಖಕರಾದ, ವಿದ್ವಾಂಸರಾದ, ವಿಮರ್ಶಕರು ಮತ್ತು ಇನ್ನೂ ಬಹುಮುಖಿಯಾದ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿರುವ ಅಜಕ್ಕಳ ಗಿರೀಶ್ ಭಟ್ರಿಗೆ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪರವಾಗಿ, ಸಾಹಿತ್ಯ ಪ್ರಕಾಶನದ ಪರವಾಗಿ ಒಂದು ಗೌರವ ಸಮರ್ಪಣೆ. ಇದನ್ನು ನಡೆಸ್ಕೊಡ್ಬೇಕು ಅಂತ ನಾಡ ಕಲಾಪವನ್ನು ನಡೆಸಿಕೊಟ್ಟಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಇದೀಗ ಪುಸ್ತಕದ ಲೇಖಕರಾದ ಶ್ರೀಯುತ ಅಜಕ್ಕಳ ಗಿರೀಶ್ ಭಟ್ರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಪ್ರಾರ್ಥನೆ. ಇಲ್ಲಪ್ಪ, ಈ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟ ಶ್ರೀ ಶಶಿಕಿರಣ್ ಕೂಡ ಮಾಲೆಯನ್ನು ಸ್ವೀಕಾರ ಮಾಡಬೇಕು. ಅದು ನನ್ನ ಕರ್ತವ್ಯ ಕೂಡ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತರಾದ ಶತಾವಧಾನಿಗಳಾದ ಡಾಕ್ಟರ್ ಆರ್ ಗಣೇಶ್ ಅವರೇ, ಹಿರಿಯರಾದ ನಾಡೋಜ ಎಸ್.ಆರ್. ರಾಮಸ್ವಾಮಿ ಅವರೇ, ಹಾಗೆಯೇ ಇಲ್ಲಿ ಸೇರಿರುವಂತಹ ಎಲ್ಲ ಬಂಧುಗಳೇ, ನಮ್ಮ ಮಿತ್ರರಾದ ಸುಬ್ರಹ್ಮಣ್ಯ ಅವರು ಹೇಳಿದ ಹಾಗೆ 50 ಜನ ಅಂದರೆ 5,000 ಜನ ಅಂತ, ಬಹುಶಃ ಎಷ್ಟು 100ರಿಂದ ಗುಣಿಸಬೇಕು ಒಬ್ಬೊಬ್ಬರು, ಅಷ್ಟು ಅಂದರೆ ಪ್ರಾಜ್ಞರಾದ ಪ್ರೇಕ್ಷಕರು ಅನ್ನುವ ಅರ್ಥದಲ್ಲಿ ಎಲ್ಲ ಪ್ರೀತಿಯ ಬಂಧುಗಳೇ. ನಾನು ಹೆಚ್ಚು ಹೊತ್ತು ಮಾತಾಡುವುದಿಲ್ಲ. ಈಗಾಗಲೇ ಶತಾವಧಾನಿಗಳು ಪುಸ್ತಕದ ಬಗ್ಗೆ ಮತ್ತು ನನ್ನ ಬರವಣಿಗೆ ಬಗ್ಗೆ ಬಹಳ ನನ್ನ ಯೋಗ್ಯತೆಗೆ ಮೀರಿದಂತಹ ಮಾತುಗಳನ್ನೇ ಹೇಳಿದ್ದಾರೆ. ಹಾಗಾಗಿ ಪುಸ್ತಕದಲ್ಲಿ ಏನಿದೆ ಅಂತ ಹೇಳುವುದು ಕೂಡ
ಅಗತ್ಯ ಇಲ್ಲ. ನಾನು ಒಂದು ಕೆಲವಷ್ಟು ಮಾತುಗಳನ್ನು ಅಷ್ಟೇ ಔಪಚಾರಿಕತೆಯ ಕಾರಣದಿಂದ ಮಾತಾಡಲಿಕ್ಕೆ ಬಯಸ್ತೇನೆ. ಆರಂಭದಲ್ಲಿ ಈ ಕೃತಿಯನ್ನು ಒಂದು ಸಣ್ಣ ಲೇಖನವಾಗಿ ಬರಿಬೇಕು ಅಂತ ನಾನು ಹೊರಟದ್ದು. ಮುಖ್ಯವಾಗಿ ಅದಕ್ಕಿರುವ ಹಿನ್ನೆಲೆ ಏನು ಅಂತಂದರೆ, ನಮ್ಮ ಕಳೆದ ಬಾರಿ ಪಠ್ಯ ಪರಿಷ್ಕರಣೆಯ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ. ಅದಕ್ಕೆ ಸಂಬಂಧಪಟ್ಟು ಆದಂತಹ ವಿವಾದಗಳೆಲ್ಲ ನಿಮ್ಗೆ ಗೊತ್ತಿದೆ. ಆ ಪಠ್ಯಪುಸ್ತಕದಲ್ಲಿ ಗಾಡ್ ಮತ್ತು ದೇವರು, ರಿಲಿಜನ್ ಮತ್ತು ಧರ್ಮ ಈ ಪದಗಳ ವ್ಯತ್ಯಾಸವನ್ನು ಉಲ್ಲೇಖಿಸಲಾಗಿತ್ತು ರೋಹಿತ್ ಚಕ್ರತೀರ್ಥ ಅವರ ನೇತೃತ್ವದಲ್ಲಿ. ಅದರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸ್ವಲ್ಪ ಚರ್ಚೆಗಳು ನಡೀತಾ ಇರುವಾಗ ಕೆಲವು ವಿದ್ವಾಂಸರು ಅಂತ ಅನಿಸಿಕೊಂಡವರು ಕೂಡ ಈ ಬಗೆಯಲ್ಲಿ ವ್ಯತ್ಯಾಸ ಮಾಡಬೇಕಾದ ಅಗತ್ಯ ಇಲ್ಲ, ಗಾಡ್ ಅಂದರೆ ದೇವರು, ಧರ್ಮ ಅಂದರೆ ರಿಲಿಜನ್ ಅಂತಲೇ ನಾವು ಹೇಳಿಕೊಂಡು ಬಂದಿದ್ದೇವೆ, ಅದನ್ನೇ ನಾವು ಮುಂದುವರಿಸಬಹುದು ಅನ್ನುವ ಅರ್ಥದಲ್ಲೆಲ್ಲ ಚರ್ಚೆಗಳನ್ನು ಮಾಡಿದರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ನನ್ನನ್ನು ಹಿಂದೆ ಒಬ್ಬರು ಕರೆದಿದ್ದರು, ಇವರೊಬ್ಬರು ಪ್ರತಿಕ್ರಿಯಾವಾದಿ ಅಂತ. ಅದಕ್ಕೆ ಪ್ರತಿಕ್ರಿಯೆ ರೂಪದಲ್ಲಿ ಬರೀಬೇಕು ಅಂತ ಅಂದ್ಕೊಂಡೆ. ಆದರೆ ಅದು ಮತ್ತೆ ಬೆಳೀತಾ ಹೋಯಿತು. ಅಂದರೆ ಏಕಮುಖ ಭಾಷಾಂತರದ ಬಗ್ಗೆ ಶತಾವಧಾನಿಗಳು ಉಲ್ಲೇಖ ಮಾಡಿದರು. ಏಕಮುಖ ಭಾಷಾಂತರ ಅಂದರೆ ಯಾವ ಅರ್ಥದಲ್ಲಿ ನಾನು ಅದನ್ನು ಬಳಸಿದ್ದೇನೆ ಅಂದರೆ, ಈಗ ನಮಗೆ ನಮ್ಮ ಧರ್ಮವನ್ನು ರಿಲಿಜನ್ ಅಂತ ಹೇಳುವ ಒಂದು ಪದದಿಂದ ನಿರೂಪಿಸಿದರೆ ಇಂಗ್ಲೀಷ್ನಲ್ಲಿ ಬರೆಯುವಾಗ ನಮಗೇನು ಸಮಸ್ಯೆ ಆಗುವುದಿಲ್ಲ, ನಮಗೆ ಅದು ಅರ್ಥ ಆಗ್ತದೆ ಇವರು ಯಾವುದನ್ನು ಹೇಳ್ತಾ ಇದ್ದಾರೆ ಅಂತ. ಆದರೆ ನಮ್ಮ ಧರ್ಮದ ಈ ಇಡೀ ಪರಿಕಲ್ಪನೆಯನ್ನು, ಅದರ ವೈಶಾಲ್ಯವನ್ನು, ಅದರ ಅರ್ಥವ್ಯಾಪ್ತಿಯನ್ನು ತಿಳ್ಕೊಳ್ಳದಂತಹ ಒಂದು ಸಂಸ್ಕೃತಿಯವರು ಧರ್ಮ ಎಂಬುದನ್ನು ನಾವು ರಿಲಿಜನ್ ಅಂತ ಒಂದು ಪದದ ಮೂಲಕ ಇಂಗ್ಲೀಷಿನ ಒಂದು ಲೇಖನದಲ್ಲಿ ಪರಿಚಯಿಸಿದಾಗ ಅವರ ಕಲ್ಪನೆಯಲ್ಲಿ ಧರ್ಮ ಅಂದರೆ ಏನು ಅಂದರೆ ಅವರ ಕಲ್ಪನೆಯಲ್ಲಿ ರಿಲಿಜನ್ ಅಂತ ಏನಿದೆ ಅದುವೇ ಬರುವಂಥದ್ದು. ಹಾಗಾಗಿ ಈ ರಿಲಿಜನ್ನಲ್ಲಿ ಯಾವೆಲ್ಲ ದೋಷಗಳಿದೆ ಅವರು ಪ್ರಾಮಾಣಿಕವಾಗಿ ಯೋಚನೆ ಮಾಡಿದಾಗ ಅವರಿಗೆ ಅವರದೇ ಆದ ರಿಲಿಜನ್ನಲ್ಲಿಯೂ ದೋಷಗಳು ಕಾಣುತ್ತವೆ ಮತ್ತು ಆ ದೋಷಗಳನ್ನು ಅವರು ಈ ಧರ್ಮಕ್ಕೆ ಅಟ್ರಿಬ್ಯೂಟ್ ಮಾಡ್ತಾರೆ. ಅಷ್ಟೇ ವಿಷಯ ಇರೋದು. ಭಾರತದಲ್ಲಿ ದೋಷಗಳಿಲ್ಲ ಅಂತ ಇದರ ಅರ್ಥ ಅಲ್ಲ. ಹಾಗಾಗಿ ಆ ಅನುವಾದಗಳು ಉಂಟು ಮಾಡುವಂಥ ಸಮಸ್ಯೆಗಳು ಈ ಥರ ಆಗ್ತಾ ಹೋಗ್ತವೆ ಅಂತ. ಈ ಉದಾಹರಣೆಗೆ ನೇಷನ್ ಅಂತ, ನಮ್ಮಲ್ಲಿ ಈ ಬ್ಯಾಂಕ್ಗಳ ರಾಷ್ಟ್ರೀಕರಣ ಅಂತ ಆಯಿತು. ನಿಜವಾಗಿ ಅದು ಸರಿಯಾದ ಶಬ್ದ ಅಲ್ಲ, ಬಹುಶಃ ರಾಷ್ಟ್ರೀಕರಣ ಅನ್ನೋದು ರಾಜ್ಯೀಕರಣ ಅಂತ ಮಾಡ್ಬೋದಿತ್ತೇನೋ. ಯಾಕೆಂದರೆ ಪ್ರಭುತ್ವದ ಒಡೆತನ ಅಂತ ಮಾಡಿದ್ದು. ಅದನ್ನು ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ಸ್ ಅಂತ ಅನುವಾದ ಮಾಡಿದ್ರು. ಈ ಇಂಗ್ಲೀಷಿನಲ್ಲಿ ನೇಷನ್ ಅಂದ ಕೂಡಲೇ ಬರುವಂತಹ, ಈಗ ಸ್ವಲ್ಪ ಬದಲಿದೆ, ಆದರೆ ಹಿಂದೆ ಒಂದು 50-60-100 ವರ್ಷದ ಹಿಂದೆ ನೇಷನ್ ಅಂದ ಕೂಡಲೇ ಬರುವಂತಹ ಪರಿಕಲ್ಪನೆ ಏನಂದರೆ, ನೇಷನ್ ಅಂದರೆ ಒಂದು ಕಮ್ಯುನಿಟಿಯ ಒಂದು ಗುಂಪು ಎನ್ನುವ ಅರ್ಥದಲ್ಲಿ. ಈ 2 ನೇಷನ್ಸ್ ಥಿಯರಿ ಅಂತ ಹೇಳುವಾಗಲೂ ಆರಂಭದಲ್ಲಿ ನೇಷನ್, ಪಾಕಿಸ್ತಾನ ನೇಷನ್ ಪ್ರತ್ಯೇಕ ಆಗಬೇಕು ಅಂತ ಹೇಳಿದರೆ ಆ ಕಮ್ಯುನಿಟಿಗೆ ಒಂದು ನೇಷನ್ ಆಗಬೇಕು, ದೇಶ ಅಂದರೆ ಕಂಟ್ರಿ ಆಗಬೇಕು, ಒಂದು ನೇಷನಿಗೆ ಒಂದು ಕಂಟ್ರಿ ಆಗಬೇಕು, ಅದು ಸುಸಂಬದ್ಧವಾಗಿರ್ತದೆ ಅನ್ನುವ ಕಲ್ಪನೆಯಿಂದ ಬಂದದ್ದು. ಹಾಗಾಗಿ ಈ ಭಾರತದ ರಾಷ್ಟ್ರವಾದವನ್ನು ನ್ಯಾಷನಲಿಸಮ್ ಅಂತ ಅನುವಾದ ಮಾಡಿದ್ರಿಂದ ಅದು ಸಂಕುಚಿತ ಅಂತ ಆಯಿತು, ರಾಷ್ಟ್ರವಾದವೇ ಸಂಕುಚಿತ ಅಂತ ಆಯಿತು. ಈವನ್ ಟಾಗೋರ್ರಂತಹ ಮಹಾ ವಿದ್ವಾಂಸರು, ಜ್ಞಾನಿಗಳು, ಸಹೃದಯರು ಕೂಡ ನ್ಯಾಷನಲಿಸಮನ್ನು ಒಂದು ನೆಗೆಟಿವ್ ಆದ ಒಂದು ಪರಿಕಲ್ಪನೆಯಾಗಿ ಬರೆಯುವ ಹಾಗೆ ಆಯಿತು. ಅದು ನಿಜವಾಗಿ ಆ ನೇಷನ್ ಎನ್ನುವುದನ್ನು ರಾಷ್ಟ್ರ ಎನ್ನುವುದಕ್ಕೆ ಸಂವಾದಿಯಾಗಿ ಬಳಸಿದ್ರಿಂದ ಆದಂಥ ಒಂದು ಸಮಸ್ಯೆ ಅಂತ ನಾವು ಇವತ್ತು ಸ್ಪಷ್ಟವಾಗಿ ಕಾಣ್ಬೋದು. ಅಂದರೆ ಈ ರಾಷ್ಟ್ರ ಎಂಬುದು ಆ ರೀತಿ ಒಂದು ಕಮ್ಯುನಿಟಿಗಾಗಿ, ಒಂದು ಕಮ್ಯುನಿಟಿಯನ್ನು ಸೂಚಿಸುವಂಥದ್ದಲ್ಲ. ಅದು ಬಹಳ ಹಿಂದಿನಿಂದಲೇ ಭಾರತದಲ್ಲಿದ್ದಂಥ ಒಂದು ಪದ. ಹಾಗಾಗಿ ಅದರ ವ್ಯತ್ಯಾಸವನ್ನು ಅಥವಾ ಅದನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಈಗ ಹೋಗುವುದಿಲ್ಲ. ನಾವು ಯಾವ ಥರ ಈ ವ್ಯತ್ಯಾಸಗಳು ನಮ್ಮ ಕಾಮನ್ ಸೆನ್ಸನ್ನೇ ಅಡಿಮೇಲು ಮಾಡ್ತವೆ ಅಂತ, ಅಂದರೆ ಕಾಮನ್ ಸೆನ್ಸೇ ನಮ್ಮದು ತಪ್ಪು ದಾರಿಯಲ್ಲಿ ಹೋಗುವ ಹಾಗೆ ಆಗ್ತದೆ. ಅದರಿಂದಾಗಿ ಈ ಪಾಲಿಸಿ ಮ್ಯಾಟರಿನ ಮೇಲೆ ಕೂಡ ಅದು ಪರಿಣಾಮ ಬೀರ್ತದೆ ಅಂತ. ಈ ಸಂದರ್ಭದಲ್ಲಿ ನಾನು ಒಂದು ಲೇಖನದ ಬಗ್ಗೆ ಉಲ್ಲೇಖಿಸಬೇಕು. ಅದರ ಬಗ್ಗೆ ಒಂದು ಲೇಖನ ಬರೀಬೇಕು ಅಂತಲೂ ಅದನ್ನು ಪರಿಚಯಿಸುವಂತಹ ಲೇಖನ ಅಂದರೆ, ಗಿರೀಶ್ ವಾಗ್ ಅಂತ ಒಬ್ಬರು ನಮ್ಮಲ್ಲಿ ಕನ್ನಡದಲ್ಲಿ ಒಬ್ಬರು ದೊಡ್ಡ ವಿದ್ವಾಂಸರಿದ್ದಾರೆ, ಹೆಚ್ಚು ಪ್ರಚಾರ ಅಪೇಕ್ಷೆಯಲ್ಲ ಇಲ್ಲದವರು. ಅವರು ನನಗೆ ಕೊಟ್ಟಂಥ ಒಂದು ಜೆರಾಕ್ಸ್ ಲೇಖನ, ಅದು ಇಂಟೆಲೆಕ್ಚುಯಲ್ಸ್ ಆ್ಯಂಡ್ ಸೋಷಿಯಲಿಸಮ್ ಅಂತ. FA ಹಾಯಕ್ ಅಂತ ಒಬ್ಬ ಅಂತ ಅರ್ಥಶಾಸ್ತ್ರ ಗೊತ್ತಿರ್ಬೋದು, ರಾಮಸ್ವಾಮಿಗಳಿಗೆಲ್ಲ ಖಂಡಿತವಾಗಿ ಗೊತ್ತಿರ್ಬೋದು. 1967ರಲ್ಲಿ ಬರೆದಂಥ ಒಂದು ಪುಸ್ತಕ ಅದು, ಪಾಲಿಟಿಕ್ಸ್, ಫಿಲಾಸಫಿ ಆ್ಯಂಡ್ ಇಕಾನಮಿಕ್ಸ್ ಅಂತ ಏನೋ ಒಂದು ಪುಸ್ತಕ, 3 ವಿಷಯಗಳ ಬಗೆಗಿನ ಒಂದು ಪುಸ್ತಕದ ಒಂದು ಅಧ್ಯಾಯ ಅದು.
ಅದರಲ್ಲಿ ಇಂಟೆಲೆಕ್ಚುವಲ್ಸ್ ಆ್ಯಂಡ್ ಸೋಷಿಯಲಿಸಮ್ ಅಂತ ಒಂದು ಅಧ್ಯಾಯ ಅದು. ಅಲ್ಲಿ ಅವನು ಕೆಲವೊಂದು ಬಹಳ ಮಹತ್ವದ ವಿಷಯಗಳನ್ನು ಈ 1967ರಲ್ಲಿ ಹೇಳುವಂಥದ್ದು. ನಮ್ಮಲ್ಲಿ ಈಗ ಯಾಕೆ ಕಳೆದ ಒಂದು 10 ವರ್ಷಗಳಿಂದ ನಮಗೆ ಮಾತಾಡಲಿಕ್ಕೆ ಸ್ಪೇಸ್ ಇಲ್ಲ, ದೇಶದಲ್ಲಿ ಅಸಹಿಷ್ಣುತೆ ಬೆಳೀತಾ ಇದೆ, ಫ್ಯಾಸಿಸಮ್ ಬೆಳೀತಾ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತಾ ಇದೆ ಅಂತೆಲ್ಲ ಕೂಗುಗಳು ಯಾಕೆ ಹೇಳ್ತಾ ಇದೆ ಅನ್ನೋದು ಕೂಡ ನಮಗೆ ಈ ಲೇಖನವನ್ನು 67ರ ಲೇಖನವನ್ನು ಓದಿದ್ರೂ ಕೂಡ ನಮಗೆ ಅರ್ಥ ಆಗ್ತದೆ. ಅದರಲ್ಲಿ ಅವನು ಹೇಳ್ತಾನೆ ಇಂಟೆಲೆಕ್ಚುವಲ್ಸ್ ಬಗ್ಗೆ, ದೇ ಆರ್ ಪ್ರೊಫೆಷನಲ್ ಸೆಕೆಂಡ್ ಹ್ಯಾಂಡ್ ಡೀಲರ್ಸ್ ಇನ್ ಐಡಿಯಾಸ್ ಅಂತ. ಅಂದರೆ ಪ್ರೊಫೆಷನಲ್ ಸೆಕೆಂಡ್ ಹ್ಯಾಂಡ್ ಡೀಲರ್ಸ್ ಇನ್ ಐಡಿಯಾಸ್. ಅವನು ಬುದ್ಧಿಜೀವಿಗಳನ್ನು ಬಹಳ ತಿರಸ್ಕಾರದಿಂದ ಏನು ಕರೆಯುವುದಿಲ್ಲ ಅವನು. ಆದರೆ ಅವರೆಲ್ಲ ಈ ಸೋಷಿಯಲಿಸಮ್ ಕಡೆಗೆ ಯಾಕೆ ಅಟ್ರಾಕ್ಟ್ ಆಗಿದ್ದಾರೆ ಅನ್ನೋದನ್ನೆಲ್ಲ ಅವನು ವಿಶ್ಲೇಷಣೆ ಮಾಡ್ತಾ ಹೋಗ್ತಾನೆ, ಅದಕ್ಕೇನು ಕಾರಣ ಇರಬಹುದು ಅನ್ನುವಂಥದ್ದು. ಅವನು ಹೇಳ್ತಾನೆ ಅಲ್ಲಿ, ನೀವು ನೇರವಾಗಿ ನೋಡಿದರೆ ಈ ಬುದ್ಧಿಜೀವಿಗಳ ಪರಿಣಾಮ ಇಮಿಡಿಯೇಟ್ ಆದಂತಹ ಪೊಲಿಟಿಕಲ್ ಆ್ಯಕ್ಷನ್ನಲ್ಲಿ ಅಥವಾ ಮತ ಚುನಾವಣೆಯಲ್ಲಿ ವೋಟ್ ಹಾಕುವ ಪ್ಯಾಟರ್ನಲ್ಲೆಲ್ಲ ಅದೇನು ಬದಲಾವಣೆಯನ್ನು ಮಾಡ್ತದೆ ಅಂತ ಏನು ಕಾಣುವುದಿಲ್ಲ. ಆದರೆ ದೀರ್ಘಕಾಲದಲ್ಲಿ ಅದು ಟುಮಾರೋಸ್ ಪಾಲಿಟಿಕ್ಸ್ ಅಂದರೆ ಪಬ್ಲಿಕ್ ಒಪಿನಿಯನ್ನನ್ನು ಕ್ರಿಯೇಟ್ ಮಾಡುವುದರಲ್ಲಿ ಅದು ಆ ಬುದ್ಧಿಜೀವಿಗಳು ಯಶಸ್ವಿ ಆಗ್ತಾರೆ. ಆದ್ದರಿಂದ ಅವರು ಸರಿಯಾದ ಆಲೋಚನೆ ಮಾಡದಿದ್ದರೆ ಅದು ತುಂಬ ಹಾನಿಯನ್ನು ದೇಶಕ್ಕೆ ಉಂಟು ಮಾಡ್ತದೆ ಅಂತ. ನಾವು ರಿಟ್ರೋಸ್ಪೆಕ್ಟಿವ್ ಆಗಿ ಸ್ವಲ್ಪ ಸಿಂಹಾವಲೋಕನ ಮಾಡಿದರೆ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಇದರ ಪರಿಣಾಮವನ್ನು ಸ್ಪಷ್ಟವಾಗಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಅವನೇನು ಮಾಡ್ತಾನಂದರೆ ಇಂಟೆಲೆಕ್ಚುವಲ್ ಅನ್ನೋದನ್ನು ಒರಿಜಿನಲ್ ಥಿಂಕರ್, ಸ್ಕಾಲರ್ ಮತ್ತು ಎಕ್ಸ್ಪರ್ಟ್ಗಳಿಗಿಂತ ಭಿನ್ನವಾಗಿ ಪರಿಗಣಿಸ್ತಾನೆ. ಅಂದರೆ ದೇ ಆರ್ ನಾಟ್ ಒರಿಜಿನಲ್ ಥಿಂಕರ್ಸ್, ದೇ ಆರ್ ನಾಟ್ ಸ್ಕಾಲರ್ಸ್, ದೇ ಆರ್ ನಾಟ್ ಎಕ್ಸ್ಪರ್ಟ್ಸ್ ಇನ್ ಎನಿ ಫೀಲ್ಡ್ ಅಂತ. ಆದರೆ ಅವ್ರು ಯಾಕೆ ಯಶಸ್ವಿ ಆಗ್ತಾರೆ ಅಂದರೆ ದೇ ಕ್ಯಾನ್ ಪ್ರೊಜೆಕ್ಟ್ ದ ಉಟೋಪಿಯನ್. ಈ ಉಟೋಪಿಯಾ, ಅದು ಸ್ಪೆಲ್ಲಿಂಗ್ ಉಚ್ಚಾರ ಸರಿ ಗೊತ್ತಿಲ್ಲ, ಯುಟೋಪಿಯಾ ಅಂತ ಕೆಲವರು ಹೇಳ್ತಾರೆ, ಉಟೋಪಿಯಾ ಅಂತ ಕೆಲವರು ಹೇಳ್ತಾರೆ. ಒಂದು ಆದರ್ಶವಾದ ಇದನ್ನು ನಿಮ್ಮ ಮುಂದೆ ಹೀಗೆ ಆಗಿ ಎಲ್ಲ ಕ್ರಾಂತಿಯಾಗಿ ಬಹಳ ಸುಂದರವಾದ ಒಂದು ಜಗತ್ತನ್ನು ನಿಮ್ಮ ಕಣ್ಣ ಮುಂದೆ ಇಡುವುದರಲ್ಲಿ ಅವರು ಯಶಸ್ವಿ ಆಗ್ತಾರೆ ಅಂತ. ಆಮೇಲೆ ಅವನು ಇನ್ನೊಂದು ಮಾತು ಹೇಳ್ತಾನೆ, ಇಟ್ ಈಸ್ ದ ಇಂಟೆಲೆಕ್ಚುವಲ್ಸ್ ಹೂ ಡಿಸೈಡ್ ವಾಟ್ ಟು ರೀಚ್ ಅಸ್ ಆ್ಯಂಡ್ ವಾಟ್ ನಾಟ್ ಟು ರೀಚ್ ಅಸ್. ನಮಗೆ ಯಾವುದು ತಲುಪಬೇಕು, ಯಾವುದು ತಲುಪಬಾರ್ದು, ನಾವು ಏನನ್ನು ಓದಬೇಕು, ಓದಬಾರ್ದು ಅನ್ನೋದನ್ನು ನಿರ್ಧರಿಸುವವರು ಇಂಟೆಲೆಕ್ಚುವಲ್ಸ್. ನಾವು ಇವತ್ತಿಗೂ ಕೂಡ ನೀವು ಅಂಬೇಡ್ಕರ್ರ ಯಾವ ಭಾಗವನ್ನು ನಮಗೆ ತಲುಪಿಸಲಾಗಿದೆ ಇಷ್ಟು ವರ್ಷ, ಸಾವರ್ಕರ್ರ ಯಾವ ಭಾಗವನ್ನು ತಲುಪಿಸಲಾಗಿದೆ, ಸರಿ ನೋಡಿದರೆ ಗೊತ್ತಾಗ್ತದೆ. ಅಂದರೆ ಯಾವ ಭಾಗ ತಲುಪಬಾರ್ದು ಅದನ್ನು ತಲುಪದ ಹಾಗೆ ನೋಡಿಕೊಳ್ಳಲಾಗಿದೆ, ಯಾವ ಭಾಗ ತಲುಪಬೇಕು ಅವರ ಉದ್ದೇಶಕ್ಕೆ ಅದು ತಲುಪುವ ಹಾಗೆ ನೋಡಿಕೊಳ್ಳಲಾಗಿದೆ. ಈಗ ಈ ಅಸಹಿಷ್ಣುತೆಯ ಕೂಗು ಯಾಕೆ ಹೇಳ್ತಾ ಇದೆ ಅಂತ ಹೇಳಿದರೆ, ಈಗ ತಲುಪದೇ ಇರುವುದು ಕೂಡ ನಿಮಗೆ ವೆಬ್ಸೈಟಲ್ಲಿ ಆಕ್ಸೆಸ್ ಇದೆ. ಈಗ ಅಭಿವ್ಯಕ್ತಿ ಯಾರೋ ಹಿಂದೂ ಪತ್ರಿಕೆಯಲ್ಲಿ ಬರೆದದ್ದು ಮಾತ್ರವೇ, ಸಂಪಾದಕೀಯ ಪುಟದಲ್ಲಿ ಬರೆದದ್ದು ಮಾತ್ರವೇ ವಿದ್ವತ್ ಲೇಖನ ಆಗಿರಬೇಕಾಗಿಲ್ಲ. ಬರೆಯಲಿಕ್ಕೆ ಇವತ್ತು ಎಲ್ಲರಿಗೂ ಅವಕಾಶ ಇದೆ, ತಮಗೆ ಬೇಕಾದಲ್ಲಿ ಬರೆಯುವಂಥ ಅವಕಾಶ ಇದೆ. 20 ವರ್ಷದ ಹಿಂದೆ ಈ ಅವಕಾಶ ಇರಲಿಲ್ಲ. ಇದು ನಿಮಗೆಲ್ಲ ಗೊತ್ತಿದೆ, ನನಗಿಂತ ಚೆಂದ ನಮ್ಮ ಹಿರಿಯರಾದವರಿಗೆ ಇನ್ನಷ್ಟು ಚೆನ್ನಾಗಿ ಗೊತ್ತಿದೆ. ಹೇಗೆ ನಿರ್ದಿಷ್ಟವಾದ ವಿಚಾರಧಾರೆಯನ್ನು ಮಾತ್ರವೇ ಪತ್ರಿಕೆಗಳು, ಮುಂಚೂಣಿ ಮಾಧ್ಯಮಗಳು ಪ್ರಾಜೆಕ್ಟ್ ಮಾಡ್ತಾ ಇದ್ದವು. ಈಗ ಬಹು ಮಾಧ್ಯಮಗಳಾದ್ದರಿಂದ ಯಾರು ಬೇಕಾದರೂ ಅವರ ಅಭಿವ್ಯಕ್ತಿಯನ್ನು ಹೇಳ್ಬೋದು. ಜೊಳ್ಳು ಇಲ್ಲ ಅಂತ ನಾನು ಹೇಳೋದಿಲ್ಲ, ಬೇಕಾದಷ್ಟು ಜೊಳ್ಳು ಇರಬಹುದು. ಆದರೆ ಅದರ ಜೊತೆಗೆ ತುಂಬ ಕಾಳುಗಳು ಕೂಡ ಬರ್ತಾ ಇವೆ. ಹಾಗಾಗಿ ನಮ್ಮ ಸುಳ್ಳು ಇಮಿಡಿಯೇಟ್ ಆಗಿ ಗೊತ್ತಾಗಿ ಬಿಡ್ತದೆ, ಲೋಕಕ್ಕೆ ಪ್ರಚಾರ ಆಗಿಬಿಡ್ತದೆ. ನಾಗೇಶ್ ಹೆಗಡೆ ಅವರು ಬಹಳ ನಾನು ಫೇಸ್ಬುಕ್ಕಲ್ಲಿ 3 ಸಲ ಅವರಿಗೆ ಚುಚ್ಚಿದೆ, ಅವರು ಒಂದು ಸಲವೂ ಬಾಯಿ ಬಿಡಲಿಲ್ಲ, ಉತ್ತರ ಕೊಡಲಿಲ್ಲ. SL ಭೈರಪ್ಪನವರು ಒಂದು ಅಂಬೇಡ್ಕರ್ರ ಬಗ್ಗೆ ಮಾಡಿದ ವಿಶ್ವೇಶ್ವರ ಭಟ್ರ ಪುಸ್ತಕ ಬಿಡುಗಡೆಯ ಸಮಾರಂಭದಲ್ಲಿ ಮಾತಾಡಿದಂಥದ್ದು. ಭೈರಪ್ಪನವರು ಹೇಳಿದ್ದು, ಅಂಬೇಡ್ಕರ್ ಅವರು ವಿಭಜನೆ ಆಗುವಾಗ ಜನರ ವಿನಿಮಯವನ್ನು ಶಿಫಾರಸು ಮಾಡಿದರು ಅಂತ. ಅದು ಸತ್ಯವಾದ ಮಾತು. ಅದನ್ನು ಈಗ ಯಾವ ಪತ್ರಕರ್ತರು ಹೇಳುವುದಿಲ್ಲ ಅಂತೇನೋ ಭೈರಪ್ಪನವರು ಹೇಳಿದರು. ಆ ವೇದಿಕೆಯಲ್ಲಿ ನಾಗೇಶ್ ಹೆಗಡೆಯವರು ಇದ್ದರು. ನಾಗೇಶ್ ಹೆಗಡೆಯವರು ಈ ಪುಸ್ತಕ ಬಿಡುಗಡೆಗೆ ಹೋದದ್ದಕ್ಕೆ ಒಂದು ಕ್ಷಮಾಪಣಾ ಸಮರ್ಥನೆಯನ್ನು ಫೇಸ್ಬುಕ್ಕಿನಲ್ಲಿ ಬರೆದರು. ಯಾಕೆಂದರೆ ಅವರಿಗೆ ಅದಕ್ಕೆ ಹೋದದ್ದು ಯಾಕೆ ಅಂತ ತುಂಬ ಪ್ರಶ್ನೆಗಳು ಬರ್ತವೆ. ವಿಶ್ವೇಶ್ವರ ಭಟ್ರು, ಪ್ರತಾಪ್ ಸಿಂಹ, ಭೈರಪ್ಪರೆಲ್ಲ ಇದ್ದ ವೇದಿಕೆಯಲ್ಲಿ ಕೂತದ್ದು ಯಾಕೆ,
ಮೈಲಿಗೆ ತೊಂದರೆ ಆಗ್ತದೆ ಅಂತ. ಅದಕ್ಕೆ ಅವರು ಕೆಲವಷ್ಟು ಸಮರ್ಥನೆಗಳನ್ನು ಕೊಟ್ಟರು. ಆಗ ಅದೇ ದಿನ ಅವರು ಸಮರ್ಥನೆ ಬರೆದ ದಿನ ಪ್ರಜಾವಾಣಿಯಲ್ಲಿ ವರದಿ ಬಂದಿತ್ತು. ಯಾವ ರೀತಿ ಹೆಡ್ಡಿಂಗ್ ಅಂದರೆ, ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕಳುಹಿಸಿ ಎಂದಿದ್ದರು ಅಂಬೇಡ್ಕರ್ ಭೈರಪ್ಪ. ಮೊದಲನೇದಾಗಿ ಆ ವರದಿಯೇ ಅತ್ಯಂತ ದುರುದ್ದೇಶದ ಹೆಡ್ಡಿಂಗನ್ನು ಕೊಟ್ಟಿದೆ. ಭೈರಪ್ಪನವರು ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಹೇಳಿದ್ದಾರೆ ಅಂತ ಹೇಳಲಿಲ್ಲ, ವಿನಿಮಯ ಮಾಡಬೇಕು ಅಂತ ಹೇಳಿದ ಬಗ್ಗೆ ಹೇಳಿದ್ದು. ಆ ಪ್ರಚೋದನಕಾರಿಯಾದ ದುರುದ್ದೇಶದ ಹೆಡ್ಡಿಂಗ್ ಇತ್ತು. ಪತ್ರಿಕೋದ್ಯಮದ ಪಾಠ ಮಾಡುತ್ತಿರುವ ನಾಗೇಶ್ ಹೆಗಡೆ ಅವರು ಆ ವರದಿಯ ಬಗ್ಗೆ ಆಕ್ಷೇಪಣೆ ಮಾಡಲಿಲ್ಲ. ಭೈರಪ್ಪನವರನ್ನು ನೀವು ಆಕ್ಷೇಪಿಸಲಿಲ್ವಾ ಅಂತ ಯಾರೋ ಕೇಳಿದರು ಅವರಲ್ಲಿ. ವೇದಿಕೆಯಲ್ಲಿ ಇದ್ದ ಭೈರಪ್ಪನವರು ಮಾತಾಡಿದ ಮಾತಿಗೆ ನೀವು ಆಕ್ಷೇಪಿಸಿರಲಿಲ್ವಾ? ಹಾಗೆ ಕೇಳಿದವರು ಯಾರು ಅಂದರೆ ಈ ವರದಿಯನ್ನು ನೋಡಿದವರು. ಇಲ್ಲ ನಾನು ಆಕ್ಷೇಪಿಸುತ್ತಿದ್ದೆ, ಅದು ಸಭಾ ಮರ್ಯಾದೆಯ ಕಾರಣದಿಂದ ಆಕ್ಷೇಪಿಸಲಿಲ್ಲ ಅಂತ ಅವರು ಸಮರ್ಥನೆ ಕೊಟ್ಟರು. ನಾನು ಅದಕ್ಕೆ ಅವರಿಗೆ ಬರೆದೆ, ನೀವು ಸಭಾ ಮರ್ಯಾದೆ ಇತ್ಯಾದೆಲ್ಲ ಹೇಳ್ತೀರಿ, ಭೈರಪ್ಪನವರು ಹೇಳಿದ್ರಲ್ಲಿ ತಪ್ಪೇನಿದೆ? ನಾನು ಆ ಸಭೆಯಲ್ಲಿ ಇದ್ದೆ, ನಾನು ಇಲ್ಲದಾಗ ನಾನು ಬರುವ ಮೊದಲೇ ಏನಾದರೂ ಅವ್ರು ಹೇಳಿದ್ದಾರಾ ಅಂತ. ಅವರು ಉತ್ತರ ಕೊಡಲೇ ಇಲ್ಲ. 3 ಸಲ ಬೇರೆ ಸಂದರ್ಭಗಳಲ್ಲಿ ಅವರಲ್ಲಿ ಕೇಳಿದೆ, ಅವರು ಉತ್ತರ ಕೊಡಲಿಲ್ಲ. ಯಾಕೆ ಉದಾಹರಣೆ ಹೇಳಿದೆ ಅಂದರೆ, ಇದು ನಡೀತಿತ್ತು 1990-95ರಲ್ಲಿ ಅವರು ಹಾಗೆ ಹೇಳಿದರೆ ಅವರು ಹೇಳಿದ್ದೇ ಸತ್ಯ ಆಗಿರ್ತಾ ಇತ್ತು. ಇವತ್ತದು ಸುಳ್ಳು ಅಂತ ಗೊತ್ತಾಯಿತು, ನನಗೆ ಮಾತಾಡಲಿಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ. ಯಾಕೆಂದರೆ ನಮಗೆ ಸುಳ್ಳು ಹೇಳುವ ಸ್ವಾತಂತ್ರ್ಯ ಕಳೆದುಕೊಂಡಿದ್ದೇವೆ ಅಂತ. ಇದು ನಾವು ಗಮನಿಸಬೇಕಾದಂತಹ ಅಂಶ. ಆಮೇಲೆ ಇವನು ಬರಿತಾನೆ, ಇದೇ ಹಾಯಕ್, FA ಹಾಯಕ್, ಸೈಂಟಿಸ್ಟ್ಸ್ ಬಿಕಮ್ ಗ್ರೇಟ್ ಬಿಕಾಸ್ ಇಂಟೆಲೆಕ್ಚುಯಲ್ಸ್ ರಿಗಾರ್ಡ್ ದೇರ್ ಪೊಲಿಟಿಕಲ್ ವ್ಯೂಸ್ ಆಸ್ ಪ್ರೋಗ್ರೆಸಿವ್ ಅಂತ. ಅಂದರೆ ಈ ಇಂಟೆಲೆಕ್ಚುವಲ್ಸ್ಗಳು ಸೈಂಟಿಸ್ಟ್ ಅಂತ ಎಕ್ಸಾಂಪಲ್ ಹೇಳಿದವನು, ಬೇರೆ ಅನೇಕ ಫೀಲ್ಡ್ಗಳಿವೆ, ಎಕ್ಸ್ಪರ್ಟ್ಗಳಿರುವಂಥ ಫೀಲ್ಡ್ಗಳು. ಆ ಫೀಲ್ಡಿನ ಎಕ್ಸ್ಪರ್ಟ್ಸು ಆ ಫೀಲ್ಡಿನಲ್ಲಿ ಎಕ್ಸ್ಪರ್ಟ್ಸು ಅಂತ ಪ್ರೂವ್ ಆಗುವುದು ಇಂಟೆಲೆಕ್ಚುವಲ್ಗಳು ಅವರಿಗೆ ಪ್ರೋಗ್ರೆಸಿವ್ ಅಂತ ಸರ್ಟಿಫಿಕೇಟ್ ಕೊಟ್ಟ ಮೇಲೆ. ಅವರು ನಿಜವಾಗಿ ಬೇರೆ ಅನೇಕ ಎಕ್ಸ್ಪರ್ಟ್ಸ್ಗಳಿದ್ದರೂ ಕೂಡ ಅವರಿಗೆ ಪ್ರಚಾರ ಸಿಕ್ಕುವುದಿಲ್ಲ. ಯಾಕೆಂದರೆ ಮಾಧ್ಯಮ ಮತ್ತು ಅಭಿವ್ಯಕ್ತಿ ಇಂಟೆಲೆಕ್ಚುವಲ್ಗಳ ಹಿಡಿತದಲ್ಲಿ ಇರ್ತದೆ ಅನ್ನೋದು. ಹಾಗೆ ಈ ಇಂಟೆಲೆಕ್ಚುವಲ್ಗಳ ಈ ಪವರನ್ನು ಇತರ ಕ್ಷೇತ್ರದಲ್ಲಿರುವ ನಿಜವಾದ ಎಕ್ಸ್ಪರ್ಟ್ಸ್ ಮತ್ತು ಸ್ಕಾಲರ್ಸು ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಇದರಿಂದ ದೇಶಕ್ಕೆ ಹಾನಿ ಇದೆ. ಅಂದರೆ ಇಮಿಡಿಯೇಟಾಗಿ ಇವರೇನು ಹೀಗೆ ಭಾಷಣ ಮಾಡಿದ್ರಿಂದ ಏನು ನಮ್ಮ ಇದೇನು ಬದಲಾಗುವುದಿಲ್ಲ ಜಗತ್ತು ಅಂತ. ಆದರೆ ಅವರು ಪಬ್ಲಿಕ್ ಒಪಿನಿಯನ್ನೇ ತಪ್ಪು ದಾರಿಗೆ ತಿರುಗಿಸುವ ಸಾಮರ್ಥ್ಯ ಇರ್ತದೆ ಅಂತ ಹೇಳೋದನ್ನು ಅವನು ಗುರುತಿಸ್ತಾನೆ. ಮತ್ತು ಇನ್ನೊಂದು ಮುಖ್ಯವಾದ ಮಾತು ಹೇಳ್ತಾನೆ ಅವನು, ಯಾಕೆ ನಮಗೆ ಇಂಟೆಲೆಕ್ಚುವಲ್ಸ್ ಎಲ್ಲ ಈ ಸೋಷಿಯಲಿಸ್ಟ್ಗಳ ಹಾಗೆ ಕಾಣುವುದು? ಅಂದರೆ ನಿಜವಾದ ಬುದ್ಧಿಮತ್ತೆ ಇರುವವರೆಲ್ಲ, ಹೆಚ್ಚು ಬುದ್ಧಿವಂತರೆಲ್ಲ, ಬೆಸ್ಟ್ ಮೈಂಡ್ಸ್ ನಮಗೆ ಸೋಷಿಯಲಿಸ್ಟ್ಗಳ ಹಾಗೆ ಕಾಣುವುದು ಅಂತ. ಯಾಕೆಂದರೆ ಅವನು ಹೇಳ್ತಾನೆ, ಅದಕ್ಕಿಂತಲೂ ಬೆಸ್ಟ್ ಮೈಂಡ್ಸು ಬೇರೆ ಫೀಲ್ಡಲ್ಲಿದ್ದಾರೆ. ಅವರಿಗೆ ಅಲ್ಲಿ ಹೆಚ್ಚು ಇನ್ಫ್ಲುಯೆನ್ಸ್ ಮಾಡುವಂತಹ, ಹೆಚ್ಚು ಪ್ರಭಾವ ಬೀರುವಂತಹ, ಹೆಚ್ಚು ಆದಾಯ ಬರುವಂತಹ, ಹೆಚ್ಚು ಚೆನ್ನಾಗಿ ಕೆಲಸ ಮಾಡುವಂತಹ ಅವಕಾಶ ಇರ್ತದೆ. ಅಂದರೆ ಇಲ್ಲಿ ಸ್ವಲ್ಪ ಕಡಿಮೆ ಸಾಮರ್ಥ್ಯ ಇರುವವರೇ ಇದರಲ್ಲಿರುವುದು ಅನ್ನೋದನ್ನು ಅವನು ಗುರುತಿಸ್ತಾನೆ. ಆಮೇಲೆ ಈ ಪುಸ್ತಕವನ್ನು ನಾನು ಬರೆಯುವಾಗ ಇನ್ನೊಂದು ಅಂಶವು ನನ್ನ ಮನಸ್ಸಿನಲ್ಲಿ ಮುಖ್ಯವಾಗಿದ್ದದ್ದು, ಅದನ್ನು ಶತಾವಧಾನಿಗಳು ಹೇಳಿದರು. ಏನು ಅಂತಂದರೆ, ಈ ತಾರತಮ್ಯ ಪ್ರಜ್ಞೆ ಅಂತ. ಅಂದರೆ ಈ ಎಷ್ಟೋ ಮಂದಿ ಏನು ಮಾಡ್ತಾರೆ ಅಂದರೆ, ಈ ಮಧ್ಯಮ ಪಂಥ ಅಂತ ಮಧ್ಯದಲ್ಲಿ ನಿಂತುಕೊಳ್ಳೋದು. ಇದರ ಬಗ್ಗೆ ಕೂಡ ಅವನು ಹಾಯಕಿನ ಲೇಖನದಲ್ಲಿ ಹೇಳ್ತಾನೆ. ಏನು ಅಂತಂದರೆ, ಮೆನಿ ಪೀಪಲ್ ಬಿಲೀವ್ ದ್ಯಾಟ್ ದ ಟ್ರೂತ್ ಲೈಸ್ ಇನ್ ದ ಮಿಡ್ಲ್ ಅಂತ. ಅಂದರೆ ಸತ್ಯ ಅನ್ನೋದು ಅಥವಾ ಸರಿಯಾದದ್ದು ಮಧ್ಯದಲ್ಲಿರ್ತದೆ, ಎರಡು ಎಕ್ಸ್ಟ್ರೀಮ್ಗಳ ಮಧ್ಯದಲ್ಲಿರ್ತದೆ ಅಂತ. ಆದ್ದರಿಂದ ಈ ಸತ್ಯ ನಮ್ಮ ಕಡೆಗೆ ಬರಬೇಕಾದ್ರೆ ಏನು ಮಾಡಬೇಕು? ನಮ್ಮ ಎಕ್ಸ್ಟ್ರೀಮನ್ನು ಮತ್ತು ಸ್ವಲ್ಪ ಆಚೆ ಕೊಂಡೋಗಬೇಕು. ಆಗ ಸತ್ಯ ಮಧ್ಯದಿಂದ ಸ್ವಲ್ಪ ಈಚೆ ನಮ್ಮ ಕಡೆಗೆ ಬರ್ತದೆ. ಅಥವಾ ಅದಕ್ಕಿಂತಲೂ ಮುಖ್ಯವಾಗಿ ಹೇಳೋದಾದರೆ, ಮಧ್ಯದಲ್ಲೇ ಇರ್ತದೆ, ಆದರೆ ಅದರಿಂದ ಹೆಚ್ಚು ದೂರ ಬಂದಾಗೆ ಆಗ್ತದೆ, ಆ ಕಡೆಯಿಂದ ಹೆಚ್ಚು ದೂರ ಬಂದಾಗೆ ಆಗ್ತದೆ. ಅದಕ್ಕಾಗಿ ನಮ್ಮದನ್ನು ಮತ್ತಷ್ಟು ಎಕ್ಸ್ಟ್ರೀಮಿಗೆ ಕೊಂಡೋಗಬೇಕು ಅಂತ. ನೀವು ನೋಡಿದರೆ ತುಂಬ ಮಂದಿ ಈ ಥರವೇ ಮಾತಾಡ್ತಾರೆ ನಮ್ಮಲ್ಲಿ, ಬ್ಯಾಲೆನ್ಸ್ ಮಾಡುವಂತಹ ಮಾತುಗಳು. ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಸಮಸ್ಯೆ ಇದೆ, ಪಾಕಿಸ್ತಾನದಲ್ಲೂ ಸಮಸ್ಯೆ ಇದೆ, ಅಥವಾ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರಿಗೆ ಸಮಸ್ಯೆ ಇದೆ, ಭಾರತದಲ್ಲೂ ಸಮಸ್ಯೆ ಇದೆ ಅಂತ. ಎರಡೂ ಸಮಾನ ಅಂತ ನಾವು ಅಂದ್ಕೊಳ್ಬೇಕು. ನಿಜವಾಗಿ ಎರಡೂ ಸಮಾನವಾದ್ದು ಅಲ್ಲ. ಆ ಟಿಪ್ಪುವಿನ ಬಗ್ಗೆ ಬೇಕಾದರೆ ನೋಡಿ, ಟಿಪ್ಪು ದೌರ್ಜನ್ಯ ಮಾಡಿದ್ದಾನೆ ಎಂಬುದಕ್ಕೂ ಆಧಾರವಿದೆ, ಅವನು ಒಳ್ಳೆಯ ಕೆಲಸ ಮಾಡಿದ್ದಾನೆ ಎಂಬುದಕ್ಕೂ
ಆಧಾರವಿದೆ. 50-50 ಅಂತ ಆಯಿತು ನನ್ನ ಮಾತಿನಲ್ಲಿ. ನಿಜವಾಗಿ ದೌರ್ಜನ್ಯ ಮಾಡಿದ ಎಂಬುದಕ್ಕೆ ತುಂಬ ಜಾಸ್ತಿ ಆಧಾರ ಇದೆ, 90% ಆಧಾರ ಇದೆ. ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ 10% ಆದಾಯ ಇರುವುದು. ಒಳ್ಳೆಯ ಕೆಲಸ ಮಾಡಿದಂಥ ಟಿಪ್ಪುವಿನ ಬಗ್ಗೆ ಏನು ಹೇಳ್ತಾರೆ? ದತ್ತಿ ಕೊಟ್ಟದ್ದು, ದಾನ ಕೊಟ್ಟದ್ದು ಇತ್ಯಾದಿ ಮಾತ್ರ. BJP ಸರ್ಕಾರ ಬಂದ ಮೇಲೆ ಒಂದೇ ಒಂದು ದತ್ತಿ, ದಾನ, ಅಲ್ಪಸಂಖ್ಯಾತ ಖಾತೆ ಯಾವುದನ್ನೂ ರದ್ದು ಮಾಡಲಿಲ್ಲ, ಹೆಚ್ಚೇ ಮಾಡಿದೆ. ಆದರೂ ಇದು ಸೆಕ್ಯುಲರ್ ಸರ್ಕಾರ ಅಂತ ಯಾರಾದರೂ ಒಪ್ಪಿಕೊಂಡಿದ್ದಾರೆ? ಟಿಪ್ಪು ಮಾಡಿದ ಕೂಡಲೇ ಸೆಕ್ಯುಲರ್ ಆದ ಅವನು. ಆದರೆ ಅವನು ಮಾಡಿದ ದೌರ್ಜನ್ಯ ಎಷ್ಟು ಜಾಸ್ತಿ ಇದೆ? ಆಧಾರ ಎರಡಕ್ಕೂ ಇದೆ, ಸಮಾನ ಅಲ್ಲ. ಅದನ್ನು ನಾವು ಗಮನಿಸಬೇಕು. ಅದನ್ನು ನಾನು ತಾರತಮ್ಯ ಜ್ಞಾನ ಅಂತ ಗುರುತಿಸುವಂಥದ್ದು. ಹೀಗಾಗಿ ನಮ್ಮ ಸೋಷಿಯಲ್ ಸೈನ್ಸಿನ ಚಿಂತನೆಗಳು ವಿಶೇಷವಾಗಿ ನಮ್ಮ ದೇಶದಲ್ಲಿ ಈ ಸತ್ಯ ಮತ್ತು ತರ್ಕದಿಂದ ಆಚೆಗೆ ಇರುವಂಥದ್ದು. ನಾವು ಎಷ್ಟೇ ಎಲ್ಲ ಬದುಕಿಡೀ ತರ್ಕದಲ್ಲಿ ಅಥವಾ ಸತ್ಯದಲ್ಲಿ ಹೋಗ್ತದೆ ಅಂತಲ್ಲ, ಆದರೆ ಬದುಕಿನ ಸಮಸ್ಯೆಗಳನ್ನು ಪರಿಹರಿಸಬೇಕಾದ್ರೆ ನಮಗೆ ಆಧಾರ ಇರುವುದು ಸತ್ಯ ಮತ್ತು ತರ್ಕ ಮಾತ್ರ. ಈಗ ಮತಿವಿಕಲತೆ ಅಂತ ಒಂದು ಸಮಸ್ಯೆ ಇರಬಹುದು, ಅದರಲ್ಲಿ ತರ್ಕ ಇಲ್ಲ. ಆದರೆ ಅದನ್ನು ಪರಿಹಾರ ಮಾಡಬೇಕಾದ್ರೆ ನೀವು ತರ್ಕಬದ್ಧವಾಗಿಯೇ ಯೋಚನೆ ಮಾಡಿ, ತರ್ಕದ ಮೂಲಕವೇ ಅದಕ್ಕೆ ಪರಿಹಾರ ಕಾಣಬೇಕು. ಹಾಗೆ ಸಾಮಾಜಿಕವಾಗಿ ನಡೆಯುವಂತಹ ಅನೇಕ ಘಟನೆಗಳು ಅದು ಭಾವನಾತ್ಮಕವಾದ ರಿಯಾಕ್ಷನಿಂದ ನಡಿಬೋದು, ಮತ್ತಿನ್ನೇನೇನೋ ಕಾರಣಗಳಿಂದ ನಡಿಬೋದು. ಆದರೆ ಅದಕ್ಕೆ ಕಾರಣ ಏನು ಅಂತ ಕಂಡುಕೊಳ್ಳಲಿಕ್ಕೆ ಮತ್ತು ಅದಕ್ಕೆ ಪರಿಹಾರ ಏನು ಅಂತ ಯೋಚನೆ ಮಾಡಬೇಕಾದ್ರೆ ನಮಗೆ ಸತ್ಯ ಮತ್ತು ತರ್ಕವನ್ನೇ ಅವಲಂಬಿಸಬೇಕಷ್ಟೇ. ಮತ್ತು ಕೊನೆಗೂ ಅದೇ ನಮ್ಮನ್ನು ಆಳುವುದು. ಹಿಂದಿನ ಒಂದು ಸಂದರ್ಭದಲ್ಲಿ ನಾನು ಇದರ ಉದಾಹರಣೆ ಹೇಳಿದೆ. ನಮ್ಮಲ್ಲಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತನ್ನುವಂಥದ್ದು ಬಂದು ಅದು ಪೂರ್ತಿಯಾಗಿ ಈವರೆಗಿನ ಸತ್ಯ ಮತ್ತು ತರ್ಕವನ್ನೇ ಅವಲಂಬಿಸಿ ಇರಬೇಕಷ್ಟೇ, ಅದು ಹೊರತಾಗಿ ಬೇರೆ ಸಾಧ್ಯ ಇಲ್ಲ. ಚಾಟ್ GPT ಮೊನ್ನೆ ಕುತೂಹಲಕ್ಕೆ ನಾನು ಒಂದು ಸರ್ಚ್ ಅಲ್ಲ, ಗಿವ್ ಆನ್ ಇಮ್ಯಾಜಿನರಿ ಕಾನ್ವರ್ಸೇಷನ್ ಬಿಟ್ವೀನ್ ಅಂಬೇಡ್ಕರ್ ಆ್ಯಂಡ್ ಸಾವರ್ಕರ್ ಅಬೌಟ್ ದ ಪ್ರೆಸೆಂಟ್ ಪೊಲಿಟಿಕಲ್ ಸಿಚುವೇಶನ್ ಅಂತ ಕೊಟ್ಟೆ. ಎಷ್ಟು ಅದ್ಭುತವಾಗಿ ಬರೆದಿದ್ದಾನೆ ಅವನು. ಬರೆದಿದ್ದಾನೆ ಅಂದರೆ ಇಮಿಡಿಯೇಟ್ ಬಂತು. ಇಬ್ಬರು ಕೂಡ ಸಹಮತದಿಂದ ಮಾತಾಡ್ತಾರೆ. ಮತ್ತು ನಾವೀಗ ಏನಾದರೂ ರಾಷ್ಟ್ರದ ಬಗ್ಗೆ ಮಾತಾಡಿದ ಕೂಡಲೇ ಫ್ಯಾಸಿಸ್ಟ್ ಅಂತ ಅದಕ್ಕೆ ಹಣೆಪಟ್ಟಿ ಹಚ್ಚಲಾಗ್ತದೆ ಅಂತ ಸಾವರ್ಕರ್ ಹೇಳಿದರು. ಅಂಬೇಡ್ಕರ್ ಕೂಡ ಎಸ್ ಅಂತ ಹೇಳಿದರು. ಡಯಲಾಗ್ ಕೊಡ್ತಾರೆ. ನೀವು ಕುತೂಹಲಕ್ಕೆ ಬೇಕಾದರೆ ಮಾಡ್ಬೋದು ಇಂಥದ್ದನ್ನು. ಅಂದರೆ ಈಗ ಒಂದು ಒಳ್ಳೆಯ ಕನ್ನಡ ಸಿನಿಮಾಕ್ಕೆ ಒಳ್ಳೆಯ ಕತೆ ಕೊಡು ಅಂತ ಹೇಳಿದರೆ ಅದು ಕೊಡ್ತದೆ. ಈಗ ಬಹುಶಃ ಈಗಾಗಲೇ ಕೆಲವರು ಶುರು ಮಾಡಿರ್ಬೋದು ಬುದ್ಧಿವಂತರು, ಒಂದು ಕಥೆಯನ್ನು ಅದನ್ನೇ ಕನ್ನಡಕ್ಕೆ ಮತ್ತೆ ಅನುವಾದ ಮಾಡಿ ಪತ್ರಿಕೆಗಳಿಗೆ ಕಳಿಸ್ಲಿಕ್ಕೂ ಕೆಲವರು ಆರಂಭಿಸಿರ್ಬೋದು. ಅದರಲ್ಲಿ ಕತೆ ಬರೀಲಿಕ್ಕೆ ಹೇಳಿದರೆ ಖಂಡಿತ ಬರೀತದೆ ಅದು. ಅಂದರೆ ಇದನ್ನು ಕ್ರಿಯೇಟ್ ಮಾಡಬೇಕಾದ್ರೆ, ಆ ಪ್ರೋಗ್ರಾಮನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ತರ್ಕ ಬೇಕು, ಬುದ್ಧಿವಂತಿಕೆ ಬೇಕು. ನಮ್ಮ ತರ್ಕ ಮತ್ತು ಬುದ್ಧಿವಂತಿಕೆಯನ್ನು ಅವಲಂಬಿಸದೆ ನಾವು ಬೇರೆ ನಮ್ಮ ಸಮಾಜ ವಿಜ್ಞಾನದ ವಿಷಯವನ್ನು ಮಾತಾಡಿದರೆ ಅಂತಿಮವಾಗಿ ನಾವು ಈ ನಮ್ಮ ಸಾಹಿತ್ಯವೂ ನಿರರ್ಥಕ ಆಗ್ತದೆ. ನಮ್ಮ ಎಷ್ಟೋ ಸಾಧಾರಣ ಮಟ್ಟದ ಕಾವ್ಯ ಕಥೆಗಳಿಗಿಂತ ಉತ್ತಮ ಕಾವ್ಯ ಕಥೆಯನ್ನು ಚಾಟ್ GPT ಅಥವಾ ಆ ಥರದ ಸಾಫ್ಟ್ವೇರ್ಗಳು ಇನ್ನೂ ಬರೀತವೆ. ಇನ್ನು 1 ವರ್ಷದ ಒಳಗೆ ಬರೀತವೆ ಖಂಡಿತ. ಮುಕ್ಕಾಲು ಭಾಷೆ ಏನು ಸಾಹಿತ್ಯ ಕೃತಿಗಳಿದೆ, ಈಗ ಅದು ಉದ್ದಕ್ಕೆ ಏನೋ ಅದಕ್ಕೆ ಲಿಮಿಟ್ ಇರಬೇಕು, ನನಗೆ ಗೊತ್ತಿಲ್ಲ ಈಗ ಶಬ್ದಗಳ ಮಿತಿ. ಕಾದಂಬರಿಯನ್ನೇ ಬರೆದು ಕೊಡ್ತದೆ ಅದು. ಸಾಧಾರಣ ಒಂದು 90% ಏನು ಕಾದಂಬರಿಗಳಿದೆ ಅದಕ್ಕಿಂತ ಉತ್ತಮ ಕಾದಂಬರಿಯನ್ನು ಅದು ಬರೆದು ಕೊಡುವುದು ದಿನ ದೂರ ಇಲ್ಲ. ಹಾಗಾಗಿ ನಾವು ಈ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕು ಅಂತ ಅಂದ್ಕೊಂಡು ಬರೆದದ್ದು ನಾನು. ಮತ್ತು ಕೊನೆಯದಾಗಿ ಈ ಮುಖ್ಯವಾದ ಒಂದು ನನಗೆ ಪ್ರಶ್ನೆ ಇದ್ದದ್ದು, ಈ ಹಿಂದುತ್ವದ ಲಕ್ಷಣ ಏನು, ಗುಣಲಕ್ಷಣ ಏನು ಅಂತನ್ನೋದನ್ನು ಹೇಳಬೇಕು ಅಂತ. ನಮ್ಮಲ್ಲಿ ತುಂಬ ಮಂದಿ ಹಿಂದುತ್ವ ಅಂತ ಹೇಳ್ತಾರೆ, ನಾವು ಹಿಂದುತ್ವದ ಪರ ಅಂತ. ಹಾಗೆ ಹೇಳುವವರಲ್ಲಿ ಕೂಡ ಹಿಂದುತ್ವ ಅಂದರೆ ಏನು ಅಂತ ಕೇಳಿದರೆ ಗೊತ್ತಿರೋದಿಲ್ಲ. ಸುಪ್ರೀಂ ಕೋರ್ಟ್ ಹಿಂದುತ್ವ ಎನ್ನುವುದೊಂದು ಜೀವನ ವಿಧಾನ ಅಂತ, ರಿಲಿಜನ್ ಅಲ್ಲ ಅಂತ ಹೇಳಿತ್ತು, ಜೀವನ ವಿಧಾನ ಅಂತ. ಆದರೆ ಜೀವನ ವಿಧಾನದ ಲಕ್ಷಣಗಳನ್ನು ಅದೇನು ಪಟ್ಟಿ ಮಾಡಿಲ್ಲ. ಆದರೆ ನಮ್ಮ ಎಡಪಂಥೀಯರಿಗೆ ಹಿಂದುತ್ವ ಎನ್ನುವುದು, ಹಿಂದೂ ಎಂಬುದೊಂದು ರಿಲಿಜನ್ ಅಂತ ಆಗಬೇಕು ಅಂತ ಇದೆ. ತೀಸ್ತಾ ಸೆಟಲ್ವಾಡ್ ಕೋರ್ಟಿನಲ್ಲಿ ಅಪೀಲ್ ಮಾಡಿದ್ದು ಅದರ ಬಗ್ಗೆ ಉಲ್ಲೇಖ ಮಾಡಿದ್ದೇನೆ ನಾನು. ಆದರೆ ಕೋರ್ಟು ಅದನ್ನು ಪುರಸ್ಕಾರ ಮಾಡಲಿಲ್ಲ, ಹಿಂದೂ ಎಂಬುದನ್ನು ರಿಲಿಜನ್ ಅಂತ ಘೋಷಿಸಬೇಕು ಅಂತ. ಅದರಿಂದ ಅವರಿಗೆ ಲಾಭವಿದೆ ಅಂತ ಇರಲಿ. ಮತ್ತು ಒಟ್ಟಿನಲ್ಲಿ ನಮ್ಮ ಈ ಹಿಂದೂ ಇರ್ಬೋದು ಅಥವಾ ಭಾರತೀಯ ಸನಾತನ ತತ್ವಗಳ ಒಂದು, ಭಾರತದಲ್ಲಿ ಈಗ ಏನು ಹಿಂದೂಗಳು ಅಂತ ಹೇಳ್ತಾರೆ, ಆ ಒಂದು ಇಡೀ ವರ್ಗದ ನಂಬಿಕೆ ಆಚರಣೆಗಳ ಮುಖ್ಯವಾದ ಭಾಗಗಳೇನಿವೆ ಅವು ತುಂಬ ತೆರೆದ ಮತ್ತು ಪರಸ್ಪರ ಕಂಪ್ಯಾಟಿಬಲ್ ಆಗಿರಬಹುದಾದಂತಹ ಒಂದು ನಂಬಿಕೆಗಳು ಮತ್ತು ಆಚರಣೆಗಳು.
ಅವುಗಳು ಉಳಿದುಕೊಂಡ್ರೆ ಜಗತ್ತಿನಲ್ಲಿ ಬಹುತ್ವ ಉಳಿಯುತ್ತದೆ ಮತ್ತು ನೆಮ್ಮದಿ ಉಳಿಯುತ್ತದೆ. ಅದಲ್ಲವಾದರೆ ಈಗ ನೀವು ಒಳಗಿನಿಂದ ನೋಡಿದರೆ, ಒಳಗಿನಿಂದ ಅಂದರೆ ಈಗ ಮುಸ್ಲಿಮರ ಮಟ್ಟಿಗೆ ಮಾತ್ರ ನೋಡಿದರೆ ಆ ಧರ್ಮದಲ್ಲಿ ಏನೂ ಸಮಸ್ಯೆ ಇಲ್ಲ, ಚೆನ್ನಾಗಿಯೇ ಇದೆ. ಅದು ಬುರ್ಕ ಧರಿಸಿದ್ರೂ ಏನು ಸಮಸ್ಯೆ ಇಲ್ಲ, ಬಹಳ ಸಹೋದರ ಭಾವ ಎಲ್ಲ ಇದೆ. ಆದರೆ ಕಂಪ್ಯಾಟಿಬಿಲಿಟಿ ಪ್ರಶ್ನೆ, ನಾವು ಅನಿವಾರ್ಯವಾಗಿ ಎಲ್ಲ ಸಮಾಜಗಳು ಒಟ್ಟಿಗೆ ಬದುಕಬೇಕು. ಆ ಕಂಪ್ಯಾಟಿಬಿಲಿಟಿ ಪ್ರಶ್ನೆ ಬಂದಾಗ ನಮಗೆ ಈ ಏನು ಒಂದು 19 ಲಕ್ಷಣಗಳು ಅಂತ ಹೇಳಿದೆವು, ಅಂತಹ ಲಕ್ಷಣಗಳನ್ನು ಹೊಂದಿದಂತಹ ಸಮಾಜವೇ ಬಹುಶಃ ಸಸ್ಟೈನೇಬಲ್ ಆದಂತಹ ಒಂದು ಜಗತ್ತನ್ನು, ಸುಂದರವಾದ ಜಗತ್ತನ್ನು, ಪ್ರಕೃತಿ, ನಿಸರ್ಗ, ಮನುಷ್ಯ, ಪ್ರಾಣಿ ಇವೆಲ್ಲವುಗಳ ಒಂದು ಸಹಬಾಳ್ವೆಯನ್ನು ಉಳಿಸಬಹುದಾದಂತಹ ಒಂದು ಗುಣಲಕ್ಷಣಗಳವು. ಅದನ್ನು ಉಳಿಸಬೇಕು, ಆ ನಿಟ್ಟಿನಲ್ಲಿ ನಮಗೆ ಚಿಂತನೆ ಬೆಳಿಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಆ ಹಿನ್ನೆಲೆಯಲ್ಲಿ ಈ ಮುಖ್ಯವಾಗಿ ಇಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಕ್ಕೆ ನಾನು ಗೋಖಲೆ ವಿಚಾರ ಸಂಸ್ಥೆಗೆ, ಪೂಜ್ಯರಾದ ರಾಮಸ್ವಾಮಿಗಳಿಗೆ, ಅದೇ ರೀತಿ ಶಶಿಕಿರಣ್ ಮತ್ತು ಪುಸ್ತಕದ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಆಡಿದಂಥ ಶತಾವಧಾನಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಸಾಹಿತ್ಯ ಪ್ರಕಾಶನ ಸುಬ್ರಹ್ಮಣ್ಯ ಅವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ತಾವೆಲ್ಲ ಬಂದಿದ್ದೀರಿ, ಆದಿತ್ಯವಾರದ ಒಂದು ಏನು ಒಳ್ಳೆಯ ದಿನವನ್ನು ಹೀಗೆ ಕಳೆದುಕೊಂಡಿದ್ದೀರಿ, ಅದಕ್ಕಾಗಿ ಕೃತಜ್ಞತೆಗಳು. ಗಿರೀಶ್ ಭಟ್ರ ಒಂದು ಸ್ವಭಾವ ಅವ್ರ ಮಾತಿನಲ್ಲೇ ಬಹಳ ನಿಚ್ಚಳವಾಗಿ ಗೊತ್ತಾಗತ್ತೆ. ಅದಂದ್ರೆ ಇವಾಗ ಬಹುವಚನಕ್ಕೊಂದೇ ತತ್ವ, ಈ ಪುಸ್ತಕ ಸರಿ, ಅದು ಇವಾಗ ಗತಾರ್ಥವಾಗಿದೆ, ಚರ್ಚೆಯು 4-6 ಕಡೆ ಆಗಿದೆ ಅಂತ ಹೇಳಿದ್ರೆ, ಅವ್ರು ಮುಂದೆ ಇನ್ಯಾವ ಪ್ರಾಜೆಕ್ಟು ಅಂತ ಹೇಳಿದ್ರು ಈ ಒಂದು ವಂದನಾರ್ಪಣೆ ಭಾಷಣದಲ್ಲಿ ಮುಂದಿನ ಪುಸ್ತಕದ ಬೀಜಾವಾಪವನ್ನು ಹಾಕಿದ್ದಾರೆ. ಆ ಹಯೇಕ್ ಪುಸ್ತಕದ ಒಂದು ಸಾರವನ್ನು ತಂದುಕೊಡ್ಬೇಕು, ಲೇಖನಮೋ ಯಾವುದಾದ್ರೂ ಸರಿ. ಅಂದರೆ ಅವ್ರು ಎಷ್ಟು ಕ್ರಿಯಾಶೀಲವಾಗಿರ್ತಾರೆ ಅಂತ ಅವ್ರ ಮಾತಿನಲ್ಲೇ ಹೇಳಿದ್ರು. ಪ್ರತಿಕ್ರಿಯಾವಾದಿ ಅಂತ ಕರೀತಾರೆ ಅಂತ, ಅದು ನಿಜಕ್ಕೂ ಒಳ್ಳೆಯದು ಅಂತ. ನಮ್ಮಲ್ಲಿ ಕ್ರಿಯಾ ಕೇವಲ ಉತ್ತರಂ ಅಂತಲೇ ಇರೋದು, ಪ್ರತಿಕ್ರಿಯೆನಲ್ಲಿ ಒಂದು ಕ್ರಿಯೆ ಇದೆಯಲ್ಲ, ಹಾಗಾಗಿ ಅದು ತುಂಬ ಒಳ್ಳೆಯದು ಅಂತಲೇ ಗೊತ್ತಾಗತ್ತೆ. ಪಶ್ಚಿಮದಲ್ಲಿ ಈ ರೀತಿಯ ಒಂದು ಸಮಾಜದ ಚಿಕಿತ್ಸಕ ದೃಷ್ಟಿ, ಅವ್ರ ಇಂಟೆಲೆಕ್ಚುಯಲ್ಸ್ ಅಂತ ಏನು ಪ್ರಸ್ತಾವ ಮಾಡಿದ್ರು, ಅದಕ್ಕೆ ಇರುವ ಬೇರೆ ಬೇರೆ ಆಯಾಮಗಳು, ಅಲ್ಲಿರುವ ಜೊಳ್ಳುತನ, ಅಸಾರತೆ, ಅದನ್ನೆಲ್ಲ ಕುರಿತು ಪಾಲ್ ಜಾನ್ಸನ್ ಅವರು ಮತ್ತು ಥಾಮಸ್ ಸೋಲ್ ಮುಂತಾದ ವಿದ್ವಾಂಸರೆಲ್ಲರೂ ಬರ್ಕೊಂಡು ಬಂದಿದ್ದಾರೆ. ಆದರೆ ಅದು ಆ ಇಂಟೆಲೆಕ್ಚುಯಲ್ಸ್ ಎಂಬ ಒಂದು ರೀತಿಯ ಬೌದ್ಧಿಕವಾದ ಗುಂಪುಗಾರಿಕೆಗೆ ಸೀಮಿತವಾದದ್ದು. ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಅದನ್ನು ಅನ್ವಯ ಮಾಡಿಕೊಂಡು ಇನ್ನೂ ಅದರಲ್ಲಿರುವಂತಹ ಬೇರೆ ಬೇರೆ ಸಂಕೀರ್ಣ ವಿಷಯಗಳನ್ನು ಶ್ರೋತೃಗಳಿಗೆ ಪ್ರಸ್ತುತಪಡಿಸುವಂತಹ ಒಂದು ತುರ್ತು ಇತ್ತು. ಅದನ್ನು ಬಹಳ ಚೆನ್ನಾಗಿ ಮಾಡಿರುವಂಥವರು ಶ್ರೀಯುತ ಅಜಕ್ಕಳ ಗಿರೀಶ ಭಟ್ರು. ಅವರಿಗೆ ನಾವು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಲೇಖಕರಾಗಿರುವುದಕ್ಕೆ ಹೇಳಲೇಬೇಕಾಗಿದೆ. ಮತ್ತು ಈ ಪುಸ್ತಕವನ್ನು ಕುರಿತ ಲೋಕಾರ್ಪಣಾ ಕಾರ್ಯಕ್ರಮ ಮತ್ತು ಅದರ ಚರ್ಚೆ ಬೆಂಗಳೂರಿನಲ್ಲಿ ನಡೀಬೇಕು ಅಂತ ಅನೇಕರ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಇತ್ತು. ಪ್ರಕಾಶಕರಾದ ಸುಬ್ರಹ್ಮಣ್ಯ ಅವರಂತೂ ಬಹಳ ಪ್ರಾಂಜಲವಾದ ಕಳಕಳಿಯನ್ನು ವ್ಯಕ್ತಪಡಿಸಿದರು. ನಾಡೋಜ SR ರಾಮಸ್ವಾಮಿಗಳು ಈ ಒಂದು ಆಶಯವನ್ನು ತಿಳಿದು ಕೂಡಲೇ ಖಂಡಿತವಾಗ್ಲೂ ಆಗಬೇಕಾದ ಕೆಲಸ, ಈ ಪುಸ್ತಕ ಚೆನ್ನಾಗಿದೆ ಅಂತ ಅವರು ಇಳಿವಯಸ್ಸಿನಲ್ಲೂ ಪುಸ್ತಕವನ್ನು ಚೆನ್ನಾಗಿ ಅವಲೋಕನ ಮಾಡಿ ಅವರಿಗೆ ಮೇಲ್ ನೋಡಿದ್ರೇ ಆ ಪುಸ್ತಕದಲ್ಲಿ ಏನಿದೆ ಅಂತೆಲ್ಲ ಸಾರ ರೂಪದಲ್ಲಿ ತಿಳಿಯುತ್ತೆ. ಆ ಪುಸ್ತಕದ ಕುರಿತು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಅದರ ದಿಶಾನಿರ್ದೇಶವನ್ನು ಕೂಡ ಮಾಡಿ ಈ ಹೊತ್ತು ಲೋಕಾರ್ಪಣವನ್ನು ನಡೆಸಿಕೊಟ್ಟಿದ್ದಾರೆ. ನಾಡೋಜ ರಾಮಸ್ವಾಮಿಗಳಿಗೆ ಕೃತಜ್ಞತೆಗಳು, ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮತ್ತು ಈ ಪುಸ್ತಕವನ್ನು ಕುರಿತು ಶತಾವಧಾನಿಗಳು ಕೂಡ ಗಿರೀಶ್ ಭಟ್ರು ಅವರಿಗೆ ಪುಸ್ತಕವನ್ನು ಕಳುಹಿಸಿಕೊಟ್ಟ ತರುಣದಲ್ಲಿಯೇ ಅದನ್ನು ಆದ್ಯಂತವಾಗಿ ಓದಿ ಇನ್ನೂ ಅನೇಕ ಮಿತ್ರರಿಗೂ ಕೂಡ ಈ ಪುಸ್ತಕ ಬಹಳ ಮುಖ್ಯವಾದದ್ದು, ಇದನ್ನು ಕುರಿತು ಬೇರೆ ಬೇರೆ ಕಡೆ ಚರ್ಚೆಗಳು ಆಗ್ತಾ ಇರಬೇಕು ಅಂತೆಲ್ಲ ಹೇಳಿ ಅವರು ಆಶಯವನ್ನು ವ್ಯಕ್ತಪಡಿಸಿದರು. ಮತ್ತು ಈ ಹೊತ್ತು ಬಹಳ ದೀರ್ಘವಾಗಿ ಸೊಗಸಾಗಿ ಪುಸ್ತಕದ ಅವಲೋಕವನ್ನು, ಸಮೀಕ್ಷೆಯನ್ನು ಮತ್ತು ಅದನ್ನು ಹೇಗೆ ಅರ್ಥೈಸಿಕೊಳ್ಳಬೇಕು ಎಂಬುದರ ಬಗ್ಗೆ ನಮಗೆ ಉದ್ಬೋಧನೆ ಮಾಡಿದ್ದಾರೆ. ಶತಾವಧಾನಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸುಬ್ರಹ್ಮಣ್ಯ ಅವರು ಇಷ್ಟು ಒಳ್ಳೆಯ ಪುಸ್ತಕಗಳನ್ನು ನಮ್ಮ ನಾಡಿಗೆ ನಿರಂತರವಾಗಿ ಕೊಡ್ತಾ ಬಂದಿದ್ದಾರೆ. ಹೀಗಾಗಿ ವಾಚಕರ ಪರವಾಗಿ ಅವರಿಗೆ ಕೃತಜ್ಞತೆಗಳು, ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮ ಹೀಗೆ ನಡೆಯಬೇಕು ಅಂತ ಹೇಳಿ ಶ್ರೀಯುತ ವಿಘ್ನೇಶ್ವರ ಭಟ್ಟರ ಮನಸ್ಸಿನಲ್ಲೂ ಒಂದು ಆಶಯ ಇತ್ತು. ಅವರು ಕೂಡ ಸುಬ್ರಹ್ಮಣ್ಯ ಅವರ ಜೊತೆಗೆ ಆಲೋಚನೆ ಮಾಡಿ ಇಲ್ಲಿ ಹೇಗೆ ನಡೀಬೇಕು, ಹಾಗಾಗಿ ಕಾರ್ಯಕ್ರಮದ ಒಂದು ರೂಪುರೇಷೆಯನ್ನು ನಿರ್ಧರಿಸುವುದರಲ್ಲಿ ಸಹಕಾರವನ್ನು ನೀಟ್ಟಿದ್ದಾರೆ. ವಿಘ್ನೇಶ್ವರ ಭಟ್ಟರಿಗೆ ಪ್ರಾಂಜಲವಾದ ಕೃತಜ್ಞತೆಗಳು.
ಮತ್ತು ಶ್ರೋತೃಗಳು ಗಿರೀಶ್ ಭಟ್ರು ಹೇಳಿದ ಹಾಗೆ ಭಾನುವಾರ ಬಂದು ಎಲ್ಲರೂ ಕೇಳಿದ್ದೀರಿ. ತಮಗೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ತಾ, ಇಂತಹ ಪುಸ್ತಕಗಳು ಇನ್ನೂ ಹೆಚ್ಚಾಗಿ ಬಂದು ನಮ್ಮ ಒಂದು ಬೌದ್ಧಿಕವಾದ ತಿಳುವಳಿಕೆ ಅದು ಇನ್ನೂ ತಿಳಿಯಾಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪುಸ್ತಕ ಸಾಹಿತ್ಯ ಪ್ರಕಾಶನದಿಂದ ಪ್ರಕಟವಾದದ್ದು ಹೊರಗಡೆ ಲಭ್ಯ ಇದೆ. ಆಸಕ್ತರೆಲ್ಲರೂ ಅದರ ಪ್ರಯೋಜನವನ್ನು ಪಡ್ಕೋಬಹುದು. ಗಿರೀಶ್ ಭಟ್ಟರ ಮತ್ತು ಅವಧಾನಿಗಳ ಪುಸ್ತಕಗಳು ಕೂಡ ಲಭ್ಯವಿವೆ.